ಈಗ ಇಲ್ಲಿಯವರೆಗೆ ಅಂದರೆ ಇವತ್ತು ವಿಚಾರ ಸಾಗರದ 4ನೇ ತರಂಗದಲ್ಲಿ 199 ಹೌದಾ? ಇವತ್ತು ಪ್ರಾರಂಭವಾಗ್ತಕ್ಕಂಥದ್ದು ಎಲ್ಲಿದಂದರೆ 199ನೇ ಅಂಕದಿಂದ 4ನೇ ತರಂಗದ 199ನೇ ಅಂಕ. ಇಲ್ಲಿ ತನಕ ಏನು ಹೇಳ್ಕೊಂಬಂದರು ಅಂದರೆ ಸ್ಮೃತಿ ಜ್ಞಾನದ ಬಗ್ಗೆ ಸ್ವಲ್ಪ ವಾದ ವಿವಾದ ಆಯಿತು. ಸ್ಮೃತಿ ಜ್ಞಾನ ಕೆಲವರು ಅದಕ್ಕೆ ಪ್ರಮ ಅಂತಾರೆ, ಶಂಕರಾಚಾರ್ಯರದು ಪ್ರಮ ಅಲ್ಲ ಅಂದರು. ಕೆಲವರು ಅದು ಅಂತಃಕರಣ ವೃತ್ತಿ ರೂಪ ಐತೆ ಅಂದರು. ಶಂಕರಾಚಾರ್ಯರು ಅದು ಅವಿದ್ಯಾವೃತ್ತಿ ಅಂದರು. ಅದು ಅವರು ಪ್ರಮಾತೃವಿನ ಅಧೀನ ಐತಿ ಸ್ಮೃತಿ ಜ್ಞಾನ ಅಂದರು. ಸಾಕ್ಷಿ ಆಶ್ರಯದಿಲ್ಲ ಶಂಕರಾಚಾರ್ಯ ಅಂದರು. ಈ ರೀತಿ ಬಹಳಷ್ಟು ಅದರ ಬಗ್ಗೆ ವಿವಾದ ನಡೆದು ಕಡೆಗೆ ಅಲ್ಲಿ ಮಧುಸೂದನ ಸ್ವಾಮಿಗಳು ಅದ್ವೈತ ಸಿದ್ಧಿ ಅನ್ನುವ ಗ್ರಂಥದಲ್ಲಿ ಅವರು ಈಗ ಆ ಪ್ರಮಾಜ್ಞಾನ 6 ಪ್ರಕಾರವಾಗಿ ಹೇಳ್ಕೊಂಡು ಬಂದಾರ. ಅದರಲ್ಲಿ ಷಟ್ ಪ್ರಕಾರ ಮೇಸೆ ಸ್ಮೃತಿ ಜ್ಞಾನ ಹೈನೇ ಅದ್ರ ಅಂದ್ರೆ ಅಲ್ಲಿ ಸ್ಮೃತಿ ಜ್ಞಾನ ಇಲ್ಲ. ಅದಕ್ಕೆ ಆ ಮಧುಸೂದನ ಸ್ವಾಮಿಗಳು ಕೂಡ ಆ ಸ್ಮೃತಿ ಜ್ಞಾನ ಅದು ಸಾಕ್ಷಿ ಭಾಷ್ಯವೇ ಐತಿ ಅನ್ನೋದನ್ನು ಶಂಕರಾಚಾರ್ಯ ಮತಾನುಸಾರವೇ ಅವರು ಹೇಳಿದರು. ಈಗ 199ನೇ अंक एक तो प्रत्यक्ष प्रमा है, दूसरी अनुमिति प्रमा, तीसरी उपमिति प्रमा, चौथी शाब्दी प्रमा, पंचमी अर्थापत्ति प्रमा है, षष्ठी अभाव प्रमा, ये षट प्रमा है. ಅಂದರೆ ಇವು ಪ್ರಮಾಣಗಳೆಷ್ಟದಾವು? 6 ಪ್ರಮಾಣ ಅದಾವು. 6 ಪ್ರಮಾಣಗಳಿಂದ ಯಾವ ಜ್ಞಾನಕ್ಕೈತವು ಆ ಜ್ಞಾನ ಈಗ ಹೇಳಿದ್ರು ಅವರು. ಆ ಪ್ರಮಾಣಗಳಿಂದ ಆಗತಕ್ಕಂಥ ಜ್ಞಾನಕ್ಕೆ ಪ್ರಮ ಅನ್ನುತ್ತಾರೆ. ಈಗ ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ಪ್ರಮ ಆಗುತ್ತದೆ, ಅನುಮಾನ ಪ್ರಮಾಣದಿಂದ ಅನುಮಿತಿ ಪ್ರಮ ಆಗುತ್ತದೆ, ಉಪಮಾನ ಪ್ರಮಾಣದಿಂದ ಉಪಮಿತಿ ಪ್ರಮ ಆಗುತ್ತದೆ, ಶಬ್ದ ಪ್ರಮಾಣದಿಂದ ಶಾಬ್ದಿ ಪ್ರಮ ಆಗುತ್ತದೆ, ಅರ್ಥಾಪತ್ತಿ ಪ್ರಮಾಣದಿಂದ ಅರ್ಥಾಪತ್ತಿ ಪ್ರಮ ಆಗುತ್ತದೆ, ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಪ್ರಮ ಆಗುತ್ತದೆ ಅಂತ ಇಲ್ಲಿ ತನಕ ಹೇಳಿದ್ರು. पूर्व कहे जो प्रत्यक्षादि षट प्रमाण है सो इनके क्रमते करण है. ಅಂದರೆ ಹಿಂದೆ ಪೂರ್ವ ಅಂದರೆ ಎಲ್ಲಿ 191ನೇ ಅಂಕದಾಗ ಹೇಳಿದ್ರು. 191ನೇ ಅಂಕದಲ್ಲಿ 6 ಪ್ರಮಾಣಗಳನ್ನು ಹೇಳ್ಕೊಂಬಂದಾರ. ಈಗ 6 ಪ್ರಮಾಣಗಳಿಂದ ಆಗುವ 6 ಪ್ರಕಾರದ ಪ್ರಮಾಜ್ಞಾನ ಹೇಳಿದ್ರಿ. प्रत्यक्ष प्रमा का जो कर्ण सो प्रत्यक्ष प्रमाण कहिए. प्रत्यक्ष प्रमा ಜ್ಞಾನಕ್ಕೆ ಯಾವುದು ಕರ್ಣವಿದೆಯೋ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅನ್ನುತ್ತಾರೆ. ಅದನ್ನೇ ಪ್ರಮಾಕರಣಂ ಪ್ರಮಾಣಂ ಅಂತ ಲಕ್ಷಣ ಮಾಡಲ್ಪಡುತ್ತದೆ. ಪ್ರಮಾ ಜ್ಞಾನಕ್ಕೆ ಯಾವುದು ಕರ್ಣ ಐತಿ ಅದಕ್ಕೆ ಪ್ರಮಾಣ ಅನ್ನಬೇಕು ಅಂತ ಹೇಳಿದರು. ಅಸಾಧಾರಣ ಕಾರಣ ಜೋ ಹೋವೆ ಸೋ ಕರ್ಣ ಕೈಯೇ. ಅಂದರೆ ಇಲ್ಲೇನು ಪ್ರಮಾ ಜ್ಞಾನಕ್ಕೆ ಯಾವುದು ಕರ್ಣ ಐತಿ ಅದಕ್ಕೆ ಪ್ರಮಾಣ ಅಂದರು. ಕರ್ಣ ಶಬ್ದ ಬರ್ತಲ್ಲ ಇಲ್ಲಿ ಅಂದಾಗ ಮತ್ತು ಕರ್ಣ ಅಂದರೆ ಏನು? ಅಂದ್ರೆ ಪ್ರತ್ಯಕ್ಷ ಪ್ರಮಾ ಜ್ಞಾನಕ್ಕೆ ಯಾವುದು ಕರ್ಣ ಐತಿ ಅದು ಪ್ರತ್ಯಕ್ಷ ಪ್ರಮಾಣ. ಅಂದರೆ
ಅದು ಮತ್ತು ಹಂಗಾರೆ ಕರ್ಣ ಯಾವುದು ಕರ್ಣ ಇರ್ತೈತಿ ಅದು ಪ್ರಮಾಣ ಇರ್ತೈತಿ ಅಂತ ಹಿಂಗೆ ಹೇಳಿದ್ರು. ಕರ್ಣ ಅಂದ್ರೆ ಏನು? ಅಸಾಧಾರಣ ಕಾರಣ ಯಾವುದು ಇರ್ತೈತಿ, ಅಸಾಧಾರಣ ಕಾರಣ ಯಾವುದೈತೋ ಅದಕ್ಕೆ ಕರ್ಣ ಅನ್ನುತ್ತಾರೆ. ಆ ಕರ್ಣದ ಮೇಲೆ 206ನೇ ಟಿಪ್ಪಣಿ ಕೊಟ್ಟಿದ್ದಾರೆ. ಅಂದ್ರೆ ಅದರಾಗ ಭಾಳಷ್ಟು ಇನ್ನೂ ವಿಸ್ತಾರ ಐತಿ ಅಂತ ಅರ್ಥ. ಈಗ 206ನೇ ಟಿಪ್ಪಣಿ, ಜೋ ಕೇವಲ ಅಸಾಧಾರಣ ಕಾರಣಕ್ಕೂ ಕರ್ಣ ಕೈಯಿತು. ಅದ ಮೇಲೆ ಏನಂದ್ರು? ಅಸಾಧಾರಣ ಕಾರಣಕ್ಕನ ಕರ್ಣ ಲಕ್ಷಣ ಮಾಡ್ಯಾರ ಮೇಲೆ. ಅದಕ್ಕೆ ಟಿಪ್ಪಣಿ ಕೊಟ್ಟರು. ನೀವು ಒಂದು ವೇಳೆ ಅಸಾಧಾರಣ ಕಾರಣ ಇದ್ದದಕ್ಕನ ಕರ್ಣ ಅಂದರೆ ಏನಾಗ್ತದೆ? ಜಹಾ ದೋ ಅಸಾಧಾರಣ ಕಾರಣ ಹೋವೆ ತಾ ಕೌನ್ ಸಾ ಕಾರಣ ಕರ್ಣ. ಅಸಾಧಾರಣ ಕಾರಣ ಇದ್ದದಕ್ಕನ ಕರ್ಣ ಅಂದರೆ ಎಲ್ಲಿ ಎರಡು ಅಸಾಧಾರಣ ಕಾರಣ ಇರ್ತಾವೆ ಅಂದರೆ ಅದೇ ಜಹಾ ದೋ ಅಸಾಧಾರಣ ಕಾರಣ ಹೋವೆ. ಈಗ ಕೆಲವೊಂದು ಕಡೆ ಎರಡು ಅಸಾಧಾರಣ ಕಾರಣ ಇದೆ. ಅಸಾಧಾರಣ ಕಾರಣಕ್ಕನ ಕರ್ಣ ಅಂದರೆ ಎರಡು ಇರ್ತಾವಲ್ಲ ಅಲ್ಲಿ ಅಸಾಧಾರಣ ಕಾರಣ. ಮತ್ತು ಅದ್ರಾಗ ಯಾವುದಕ್ಕೆ ಕರ್ಣ ಅನ್ಬೇಕಂಗಾರ ಅಂತೀಯ ನಿಶ್ಚಯನೇ ಹೋವ. ಈಗ ಅದರ ಸಲಾಗಿ ಏನು ಮಾಡ್ಬೇಕಂದ್ರೆ दोनों कारणों में से एक को व्यापार रूप मान के अवशेष रहा जो दूसरा कारण सो व्यापार वाला असाधारण कारण कहिए हैं ಅಂತ ಹೇಳಿದ್ರು. ಅಂದ್ರೆ ಏನು ಹೇಳಿದ್ರು ಅಂದ್ರೆ ಎಲ್ಲಿ ಎರಡು ಅಸಾಧಾರಣ ಕಾರಣಗಳಿರುತ್ತವೆಯೋ ಅಂಥಲ್ಲಿ ಮತ್ತು ಯಾವುದಕ್ಕೆ ಕರ್ಣ ಅನ್ಬೇಕು ಅಂತ ಕೇಳಿದರೆ ಅದಕ್ಕೆ ಅವ್ರು ಏನು ಹೇಳಿದ್ರು ಉಪಾಯ? ಎರಡು ಇದ್ದಲ್ಲಿ ಒಂದಕ್ಕೆ ಏನನ್ಬೇಕು? ಯಾವುದೇ ದೋನೋ ಕಾರಣೋ में से एक को ವ್ಯಾಪಾರ ರೂಪ ಮಾಡಿ. ಒಂದಕ್ಕೆ ಎರಡು ಅಸಾಧಾರಣ ಕಾರಣ ಅದಾವು, ಒಂದಕ್ಕೆ ವ್ಯಾಪಾರ ರೂಪ ಅಸಾಧಾರಣ ಕಾರಣ ವ್ಯಾಪಾರ ರೂಪ ಅನ್ಬೇಕು. ಇನ್ನು ಮತ್ತೊಂದಕ್ಕೆ ಅದಕ್ಕೆ ವ್ಯಾಪಾರ ವಾಲ ಅಸಾಧಾರಣ ಕಾರಣ. ವ್ಯಾಪಾರ ರೂಪ ಅಂದ್ರೆ ಅದು ವ್ಯಾಪಾರ ಅಂದ್ರನ ರೂಪ ಏನು ಮಾಡ್ತೈತಿ ಅದನ್ನು ಅಭೇದ ಮಾಡ್ತೈತಿ. ವ್ಯಾಪಾರ ಏನೈತಲ್ಲ ಅದಕ್ಕೇನೆ ಕಾರಣ ಅನ್ನೋದು. ಮತ್ತೀಗ ಇನ್ನೊಂದು ಅವಶೇಷ ಅಂದರೆ ಉಳಿದದ್ದು ಅದು ಕಾಣಿಸೋ ವ್ಯಾಪಾರ ವಾಲ ಅಸಾಧಾರಣ ಕಾರಣ ವ್ಯಾಪಾರವುಳ್ಳಂಥ ಅಸಾಧಾರಣ ಕಾರಣಕ್ಕೇ ಕರ್ಣ ಅನ್ನಬೇಕು ಅಂತ ಹಿಂಗೆ ಲಕ್ಷಣ. ಒಂದು ಎರಡದಾವು, ಎರಡಿದ್ದಲ್ಲಿ ಮತ್ತು ಕರ್ಣ ಯಾವುದಪ್ಪ ಹಂಗಾರ ಅಂತ ಕೇಳಿದಾಗ ಅವಾಗ ಅವ್ರು ಹೇಳಿದರು ಒಂದು ವ್ಯಾಪಾರ ರೂಪ ಐತಿ, ಒಂದು ವ್ಯಾಪಾರ ಉಳ್ಳುತ್ತೈತಿ. ಯಾವುದು ವ್ಯಾಪಾರ ಉಳ್ಳುದೈತೋ ಅಂದ್ರೆ ಅದಕ್ಕೆ ವ್ಯಾಪಾರ ವಾಲ ಅಸಾಧಾರಣ ಕಾರಣಂ ಕರ್ಣಂ ಅಂತ ಹಿಂಗೆ ಲಕ್ಷಣ ಮಾಡಿ ಅಂತ ಹೇಳಿದರು. ವ್ಯಾಪಾರ ಉಳ್ಳಂಥ ಅಸಾಧಾರಣ ಕಾರಣಕ್ಕೇ ಕರ್ಣ ಅನ್ಬೇಕು ಅಂತ ಕನ್ನಡದಾಗ. ಅದು ಇಲ್ಲೊಂದು ವ್ಯಾಪಾರ ಅನ್ನೋದು ಒಂದು ಹೊಸದು ಬಂತು. ಮತ್ತು ಹೊಸದು ಬಂದ್ಕೊಳ್ಳೋಣ ಮತ್ತು ಇದ್ರ ಬಗ್ಗೆ ಏನು ಯಾಕೆ ಗೊತ್ತೇ ಇಲ್ಲ. ಹೌದಿಲ್ಲ? ಇವು ಯಾವತ್ತು ಬಳಕೆಯಲ್ಲಿದ್ದದ್ದು ಅಲ್ಲಿವು. ಆದ್ದರಿಂದ ಅದಕ್ಕೆ ವ್ಯಾಪಾರ ರೂಪ ಅಂದಾಗ ಅಂದರೆ ವ್ಯಾಪಾರ ಅಂದರೆ ಅದಕ್ಕಂತಾರೆ ಅಂದರೆ ಅದರ ಲಕ್ಷಣ. ವ್ಯಾಪಾರದ ಲಕ್ಷಣ ಅಂದರೆ ತಜ್ಜನ್ಯತ್ವೇ ಸತಿ ತಜ್ಜನ್ಯೋ ಜನಕೋ ವ್ಯಾಪಾರ. ತಜ್ಜನ್ಯತ್ವೇ ಸತಿ ತಜ್ಜನ್ಯೋ ಜನಕೋ ವ್ಯಾಪಾರ. ಇದು ಸಂಸ್ಕೃತ ಐತಿ.
ಇದೇನು ಸಂಸ್ಕೃತ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅಂದ್ರೆ ಹಂಗಾರೆ ಬಿಡಿ, ಹಂಗಾರೆ ನೀನು ಮತ್ತೊಂದು ಹಿಂದಿ ಒಳಗೆ ಹೇಳ್ತೀವಿ. ತಜ್ಜನ್ಯತ್ವೇ ಸತಿ ತಜ್ಜನ್ಯೋಜನಕೋ ವ್ಯಾಪಾರ ಅನ್ನೋದನ್ನು ಅದೇ ಅದರ ಅರ್ಥನೇ. ಈಗ ಇನ್ನೊಂದು ಏನು ಹೇಳ್ತದಂದ್ರೆ ಕಾರಣತೆ ಉಪಜಕ್ಕೆ ಕಾರ್ಯಕ್ಕೂ ಉಪಜಾವೆ ಸೋ ವ್ಯಾಪಾರ ಕೈ ಅಂದ್ರೆ ಕನ್ನಡದಾಗ ಹೇಳ್ಬೇಕಂದ್ರೆ ವ್ಯಾಪಾರ ಎದಕ್ಕತ್ತಾರ? ವ್ಯಾಪಾರ ಅಂದ್ರೆ ಬಜಾರ್ದಾಗ ತಂದು ಮಾಲಿಟ್ಟು ಮಾರೋದಲ್ಲ ಅದು. ವ್ಯಾಪಾರ ಅಂದ್ರೆ ಶಾಸ್ತ್ರೀಯ ಶಬ್ದದಲ್ಲಿ ಏನಂತಾರಂದ್ರೆ ಕಾರಣತೆ ಉಪಜಕ್ಕೆ ಕಾರ್ಯಕ್ಕೆ ಉಪಜಾವಿಸೋ ವ್ಯಾಪಾರ ಅಂದ್ರೆ ಏನು? ಕಾರಣದಿಂದ ತಾ ಹುಟ್ಟಿರಬೇಕು, ಕಾರಣದಿಂದ ತಾ ಹುಟ್ಟಿರಬೇಕು, ಕಾರ್ಯವನ್ನು ಹುಟ್ಟಿಸ್ತಿರಬೇಕು, ಅದಕ್ಕೆ ವ್ಯಾಪಾರ ಅನ್ಬೇಕು. ಇದು ವ್ಯಾಪಾರದ ಲಕ್ಷಣ. ಇದು ಏನದು? ಕಾರಣದಿಂದ ತಾನು ಹುಟ್ಟಿರಬೇಕು, ಕಾರಣದಿಂದ ತಾನು ಹುಟ್ಟಿ ಕಾರ್ಯವನ್ನು ಹುಟ್ಟಿಸ್ತಿದ್ದರೆ ಅದಕ್ಕೆ ವ್ಯಾಪಾರ ಅನ್ಬೇಕು. ಈಗ ಆಯ್ತು, ಅದು ಮುಂದೆ ಸರಿಯಾಗಿ ತಿಳಿಸ್ತೇವೆ, ಅದನ್ನು ತಿಳಿಸ್ಲಾರ್ದ ಹೋಗೋದು ಗಾಡಿ ಮುಂದೆ. ಅದಕ್ಕೆ ಇಲ್ಲಿ ವ್ಯಾಪಾರ ಉಪಮಾನಿಕೆ अवशेष रहा जो दूसरा कारण सो व्यापार वाला असाधारण कारण कहिए. ಇನ್ನು ಈಗ ಹೇಳ್ತಾರೆ ಜೋ ಕಾರ್ಯಕ್ಕೂ ಕಿಸಿ ದ್ವಾರ ಉಪಜಾವೆ, ಯಾವುದು ಕಾರ್ಯವನ್ನು ಕಿಸಿ ದ್ವಾರ ಉಪಜಾವೆ ಅಂದ್ರೆ ಕಾರ್ಯವನ್ನು ಮತ್ತೊಂದರ ದ್ವಾರ ಹುಟ್ಟಿಸುವುದು, ಅದಕ್ಕೆ ವ್ಯಾಪಾರ ವಾಲಾ ಕಾರಣ ಕೈಯೇ. ಯಾವುದು ಕಾರ್ಯವನ್ನು ಮತ್ತೊಂದರಿಂದ ಮತ್ತೊಂದರ ದ್ವಾರ ಹುಟ್ಟಿಸುವುದು, ಅದಕ್ಕೆ ವ್ಯಾಪಾರ ವಾಲ ಅನ್ಬೇಕು. ವ್ಯಾಪಾರ ವಾಲ ಕಾರಣ, ಅದಕ್ಕೇನೆ ವ್ಯಾಪಾರ ವಾಲ ಅಸಾಧಾರಣ ಕಾರಣ ಕರ್ಣಂ ಅಂತೇಳಿ. ಅದಕ್ಕೆ ವ್ಯಾಪಾರವುಳ್ಳಂಥ ಕಾರಣ ಅನ್ನಬೇಕು, ಅದಕ್ಕೆ ಕರ್ಣನೂ ಅನ್ನಬೇಕು. ಅಂದರೆ ಅಂದರೆ ಈಗಿದು ಏನೋ ನಿಮ್ಮನ್ನು ಮುಟ್ಟಿಸ್ಕೋವಲ್ರದು, ಇನ್ನೊಂದರ ದ್ವಾರ ಅಂದರೆ ಬರ್ತದೆ. ಅದೇ ಹೇಳ್ತದೆ ಇದು ನೀ ಅಂದ್ರೆ ಇದು ಇಟ್ಟೋ ತನ ಹೇಳಿದ್ರು ಯಾರನ್ನೂ ಸೆನೆಕ್ಟ್ ತಗೊಂಡಿಲ್ಲ. ಅದಕ್ಕೆ ಈಗ ಅದನ್ನು ನಾವು ಸ್ವಲ್ಪ ಅದು ತಿಳಿಯುವಂಗೆ ಹೇಳ್ತಿರ್ತೇವೆ. ಈಗ ಜೋ ಕಾರ್ಯಕ್ಕೂ ಕಿಸಿ ದ್ವಾರ, ಯಾವುದು ಕಾರ್ಯವನ್ನು ಇನ್ನೊಂದರ ದ್ವಾರ ಹುಟ್ಟಿಸುವುದು ಅದಕ್ಕೆ ವ್ಯಾಪಾರ ಉಳ್ಳದ್ದು ಕಾರಣ ಅಂತಾರೆ, ಅದಕ್ಕೇನೆ ಕಾರಣ ಅಂತಾರೆ. ಅಂದ್ರೆ ಈಗ ಜೈಸೆ ಕಪಾಲ್ ಜೋ ಹೈ ಸೋ ಸಂಯೋಗ ದ್ವಾರ घट को उपजावे, याते कपाल घट का व्यापार वाला कारण है और सो ही घट का कारण है. ಅಂದರೆ ಈಗ ನಿಮ್ಗೆ ಈ ಕಡೆ ಲಕ್ಷ ಕೊಡ್ರೆ ಈ ಘಟ ಅಂದ್ರೆ ಗಡಿಗೆ, ಇದು ಕುಂಬಾರ ಮಾಡೋ ಗಡಿಗೆ ಅಲ್ಲ, ಇದು ಕುಂಬಾರ ಮಾಡೋ ಗಡಿಗೆ ಅಲ್ಲ ಅದು. ಅಂದ್ರೆ ಈಗ ಇಲ್ಲಿ ಏನು ತೊಗೋಬೇಕು ನೀವು ಅಂದ್ರೆ ತಾಂಬೂರು ಕೊಡ ತೊಗೋಬೇಕು. ತಾಂಬೂರು ಕೊಡ ಗೊತ್ತದವಿಲ್ಲ? ತಾಂಬೂರು ಕೊಡ ನಾವು ಗಾಬರಿಯಾಗಿ ನೋಡಾಯ್ತಾನೆ. ತಾಂಬೂರು ಕೊಡ ಕಂಚಿನ ಕೊಡಗಳಿಲ್ಲ. ಅಂದ್ರೆ ಆ ಕೊಡ ಅದಕ್ಕೆ ತಾಂಬೂರ್ದು ಇರ್ತಾವೆ, ಕಂಚಿನೂ ಇರ್ತಾವೆ, ಅದಿಲ್ಲ? ಆ ಕೊಡ ಮಾಡುವಾಗ ಅದು ಏನು ಮಾಡ್ತಾರೆ ಅಂದ್ರೆ
ಮಣ್ಣಿಂದು ಕುಂಬಾರ ಅಖಂಡ ಕೊಡ ಮಾಡಿಬಿಡ್ತಾನೆ ನಾವು, ತಿಳಿತಾ? ಅದಕ್ಕೆ ಹಿಂಗೆ ಮಾಡಿ ಒಳಗೆ ಕೈ ಹೆಚ್ಚಿಗೆ ಹಿಂಗೆ ಮಾಡಿ ತಿರುದಂದ್ರೆ ಒಳಗಿಂದ ಪಳ್ಳಕತ್ತಿ ಮೇಲೆ ಹಿಂಗೆ ಕಡೆಗೆ ಹಿಂಗೆ ತಯಾರಾಕತ್ತೆ ಅದು. ಆದ್ರೆ ಇಲ್ಲಿ ದೊಡ್ಡ ದೃಷ್ಟಾಂತ ಕೊಟ್ಟಾರಲ್ಲ, ಇದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕಾಗಿ ಕುಂಬಾರ ಮನೆ ಗಡಿಗೆಲ್ಲದು ಕಂಚಿನ ಕೊಡ ತಗೋರಿ ಅಂತ ಹೇಳಿದ್ವಿ ನಾವು. ಕಂಚಿನ ಕೊಡ ಏನು ಹೆಂಗಿರ್ತೈತಿ ಅಂತಂದ್ರೆ ಅದು 2 ಭಾಗ ಇರ್ತೈತಿ. ಹಿಂಗೆ ಮ್ಯಾಲಿಂದು ಕಂಠದಿಂದ ಅರ್ಧ ತನಕ ಒಂದು ಭಾಗ ಇರ್ತೈತಿ, ತಳದಿಂದ ಅರ್ಧ ಭಾಗ ಒಂದಿರ್ತೈತಿ. 2 ಇರ್ತಾವೆ ಹಿಂಗೆ. ಅವು ಎರಡಕ್ಕೂ ಹಿಂಗೆ ಕೂಡಿಸಿ ಬೆಸಿತಾರೆ ಅಲ್ಲಿ, ಹೌದಿಲ್ಲ? ಇದು ಗೊತ್ತೈತಿಲ್ಲ? ಹಾಂ, ಈ ದೃಷ್ಟಾಂತದಿಂದ ಬರೋಬರಿ ತಿಳಿತೈತಿ. ಯಾಕಂದ್ರೆ ಹೊಂದಾಣಿಕೆ ಆಗೋ ದೃಷ್ಟಾಂತ ತಗೋಬೇಕಲ್ಲಿ. ಇಲ್ಲಿ ಅವು 2 ಅದಾವಲ್ಲ ಭಾಗ, ಅವಕ್ಕ ಕಪಾಲ್ ಅಂತಾರೆ ಸಂಸ್ಕೃತದೊಳಗೆ. ಕಪಾಲ್ ಅಂದ್ರೆ ಕೊಪ್ಪರಿಗೆ ತನ್ನೋದು. ಅದು ಕೊಪ್ಪರಿಗೆ ಅಂದ್ರೆ ಮಣ್ಣಿನಲ್ಲ, ಇಲ್ಲಿ ಅದು ಅವು ಇದ್ರು ಕಂಚಿನು 2 ಭಾಗ ಅವು ಕೊಪ್ಪರಿಗೆ. ಅವು ಇಲ್ಲಿ 2 ಕೊಪ್ಪರಿಗೆ ಏನಿದಾವಲ್ಲ ಅಂದ್ರೆ ಆ 2 ಕೊಪ್ಪರಿಗೆ ಏನು ಮಾಡ್ತಾವು ಅಂದ್ರೆ ಯಾವುದು ಕಾರ್ಯವನ್ನು ಮತ್ತೊಂದರ ದ್ವಾರ ಹುಟ್ಟಿಸುವುದು, ಅದಕ್ಕೆ ವ್ಯಾಪಾರವುಳ್ಳಂಥ ಕಾರಣ ಅಂತಾರೆ. ಅದಕ್ಕೆ ಕಾರಣ ಅಂತಾರೆ ಅಂದ್ರೆ ಈಗ 2 ಕೊಪ್ಪರಿಗೆ ಇದಾವಲ್ಲ, ಅವು 2 ಕೊಪ್ಪರಿಗೆಗಳು ಏನು ಮಾಡ್ತಾವು ಅಂತಂದ್ರೆ ಅವು ಆ ಕೊಡವನ್ನು ತಾವ ಹುಟ್ಟಿಸೋದಿಲ್ಲ. ಮತ್ತೆ ಹೆಂಗೆ ಗೊತ್ತು? ಅವು ತಾವ ಹುಟ್ಟಿಸೋದಿಲ್ಲ, ಅವು 2 ಬಂದು ಜಾಯಿಂಟ್ ಆಗಬೇಕು, ಸಂಯೋಗ ಆಗಬೇಕು, ಕೂಡ್ಬೇಕು. ಹೌದಾ? ಕೂಡಿ ಅದನ್ನು ಬೆಸದ್ ಬಿಟ್ರಂದ್ರೆ ಆ ಸಂಯೋಗ ಆಗಿಬಿಡ್ತಂದ್ರೆ ಆವಾಗ ಕೊಡ ತಯಾರಾಗ್ತದೆ. ಅದಕ್ಕೆ ಇಲ್ಲಿ ಆ 2 ಕೊಪ್ಪರಿಗೆಗಳ ಸಂಯೋಗ ದ್ವಾರ ಘಟವನ್ನು ಹುಟ್ಟಿಸ್ತೈತೆ. ಅದು 2 ಭಾಗ ಏನಿದಾವಲ್ಲ ಅವು ಕೊಪ್ಪರಿಗೆಗಳು, ಅವು 2 ಆ ಕೊಡ ಆಗಬೇಕಾದ್ರೆ 2 ಕೊಪ್ಪರಿಗೆನೂ ಕಾರಣ ಐತೆ. ಆ 2 ಕೊಪ್ಪರಿಗೆ ಸಂಯೋಗನೂ ಕಾರಣ ಐತಿ. ಕಾರಣ 2 ಅದಾವ ಅಂದ್ರೆ ಹಿಂಗದಾವ 2 ಬರೇ ಕೊಪ್ಪರಿಗೆ ಇದಾವ. ಕೊಡ ಹಾಕತ್ತಂದ್ರೆ ಈ ಕಡೆ ಒಂದು ಇಟ್ಟು ಬಿಡ್ತೇವೆ, ಆಗಲಿ ಆಗೋದಿಲ್ಲ. ಆ ಕೊಪ್ಪರಿಗೆ ಇಲ್ಲಂದ್ರೆ ಕೊಡ ಆಗೋದಿಲ್ಲ. ಏನು ಕೊಪ್ಪರಿಗೆ ಅದಾವ ಆದ್ರೆ ಅವು ಅವಕ್ಕನ್ನು ಕೂಡಿಸಿಲ್ಲ, ಬೇರೆ ಇಟ್ರೆ ಕೊಡ ಆಗೋದಿಲ್ಲ. ಅದಕ್ಕೆ 2 ಕೊಪ್ಪರಿಗೆಗಳು ಆ ಕೊಡಕ್ಕೆ ಕಾರಣ ಅದಾವು. ಆ 2 ಕೊಪ್ಪರಿಗಳ ಸಂಯೋಗವು ಕೊಡಕ್ಕೆ ಕಾರಣ. ಹಿಂಗೆ 2 ಕಾರಣ ಅದಾವ. 2 ಕಾರಣ ಇದ್ದಲ್ಲಿ ಯಾವುದಕ್ಕೆ ಕರ್ಣ ಅನ್ನಬೇಕು ಅಂತೀರಿ ಸಮಸ್ಯೆ ಬಂದೈತೆ. 2 ಅದಾವ ಅಂದ್ರೆ ಅದಕ್ಕೆ ಅಲ್ಲಿ ಏನು ಹೇಳಿದ್ರಂದ್ರೆ ಕಪಾಲಗಳು ಏನು ಯಾವುದು ಕಾರ್ಯವನ್ನು ಮತ್ತೊಂದರ ದ್ವಾರ ಹುಟ್ಟಿಸುವುದು, ಅದಕ್ಕೆ ವ್ಯಾಪಾರ ಉಳ್ಳ ಕಾರಣ ಅಂತಾರೆ. ಅದೇ ಕಾರಣ ಅಂತಾರೆ. ಅದರಂತೆ ಕಪಾಲ ಏನದಾವ ಸಂಯೋಗ ದ್ವಾರ ಘಟವನ್ನು ಹುಟ್ಟಿಸ್ತಾವ. ಆದ್ದರಿಂದ ಕಪಾಲ ಘಟಕ ವ್ಯಾಪಾರ ಉಳ್ಳಂಥ ಕಾರಣ, ಅದುವೇ ಘಟದ ಕರ್ಣನು ಅಂತ ಹೇಳಲ್ಪಡ್ತೈತಿ. ಅಂದ್ರೆ ಅರ್ಥಾತ್ ಏನಿಲ್ಲ ಅಂದ್ರೆ ಆ 2 ಕಪಾಲಗಳೇನದಾವಲ್ಲ ಕಪಾಲಗಳು ಇವು ವ್ಯಾಪಾರ ಉಳ್ಳಂಥ ಕಾರಣದವು. ವ್ಯಾಪಾರ ಉಳ್ಳಂಥವು ಅಂದ್ರೆ ಇಲ್ಲಿ ನೀವೇನು ತಿಳ್ಕೊಬೇಕಂದ್ರೆ
ವ್ಯಾಪಾರ ಅಂದ್ರೇನು, ವ್ಯಾಪಾರ ಉಳ್ಳದಂದ್ರೇನು ಅಂತ ಹಿಂಗೆ ಕೇಳಿದರೆ ಯಾಕೆ ಇಷ್ಟು ಹಿಂಗೆ ಮಾಡಿ ಶಾಸ್ತ್ರ ಯಾರು ಹೇಳಕ್ಕೆ ಹೋಗೋದಿಲ್ಲ ಇಂಥದ್ದು ಹೇಳ್ತಾರೆ. ಅಂದರೆ ಆ ಎರಡು ಕಪಾಲಗಳು ಅದಾವಲ್ಲ, ಆ ಕಪಾಲಗಳು ಕಾರಣದವು, ಆ ಎರಡು ಕಪಾಲಗಳ ಸಂಯೋಗನೂ ಕಾರಣ ಐತಿ. ಹೀಗಿದ್ದಾಗ ಆವಾಗ ಆ ಎರಡು ಕಪಾಲಿಗಳಿಗೆ ಏನು ಅನ್ನಬೇಕು ಅಂತಂದ್ರೆ ಅವು ವ್ಯಾಪಾರ ಉಳ್ಳಂಥ ಅಸಾಧಾರಣ ಕಾರಣ ಅಂತಾರೆ, ಅವಕ್ಕನ ಕರ್ಣ ಅಂತಾರೆ. ಇನ್ನು ಆ ಸಂಯೋಗ ಐತಲ್ಲ, ಸಂಯೋಗ ಎರಡು ಕುರಿದು ಸಂಯೋಗ, ಅದಕ್ಕೆ ವ್ಯಾಪಾರ ಅಂತಾರೆ. ತಿಳಿತಾ ಇಲ್ಲ ಅಂದರೆ ಶಾಸ್ತ್ರೀಯ ಶಬ್ದದಲ್ಲಿ ಈಗ ನೀವು ಸಂಯೋಗ ತಿರ್ರೆ ಶಾಸ್ತ್ರ ಅದಕ್ಕೆ ವ್ಯಾಪಾರ ಅಂತ ಹಿಂಗಾರು ತಿಳ್ಕೊಳ್ಬೋದು. ಅಂದ್ರೆ ಈ ರೀತಿ ಯಾಕಂದ್ರೆ ಆ ಕಪಾಲಗಳು ವ್ಯಾಪಾರ ಉಳ್ಳಂಥ ಅಸಾಧಾರಣ ಕಾರಣದವು. ವ್ಯಾಪಾರ ಉಳ್ಳದ್ದು ಅಂದ್ರೇನು? ವ್ಯಾಪಾರ ಉಳ್ಳದ್ದು ಅಂದ್ರೆ ವ್ಯಾಪಾರ ಅಂದ್ರೆ ಸಂಯೋಗ ಉಳ್ಳದ್ದು. ವ್ಯಾಪಾರ ಅಂದ್ರೆ ಸಂಯೋಗ ಅಂತ ಹೇಳೇನಿ, ಅದಿಲ್ಲ? ಆ ಸಂಯೋಗ ಎದರ ಸಂಯೋಗ? ಕಪಾಲ ಸಂಯೋಗ, ಹೌದಿಲ್ಲ? ಹಾಂ, ಇದು 1ನೇ ಕ್ಲಾಸ್ದಾಗ ಹೇಳಂಗಿದ್ವಿ. ಆದ್ದರಿಂದ ಇಲ್ಲಿ ಆ ಕೊಡಕ್ಕೆ ಆ ಕಪಾಲಗಳು ಕಾರಣದವು, ಅವುಗಳ ಸಂಯೋಗನೂ ಕಾರಣ ಐತಿ. ಆದ್ರೆ ಇವು ಎರಡು ಕಾರಣದವು ಕರೆ. ಇದರಲ್ಲಿ ವ್ಯಾಪಾರ ಉಳ್ಳಂಥ ಸಾಧಾರಣ ಕಾರಣ ಯಾವುದು ಮತ್ತು ವ್ಯಾಪಾರ ರೂಪ ಯಾವುದು ಅಂತಂದ್ರೆ ಆ ಎರಡೂ ಕಪಾಲಗಳು ವ್ಯಾಪಾರ ಉಳ್ಳಂಥ ಅಸಾಧಾರಣ ಕಾರಣ ಐತಿ. ಕಾರಣ ಅನ್ಬೇಕು ಆ ಕಪಾಲಗಳಿಗೆ, ಅದಕ್ಕನ ಕರ್ಣ ಅನ್ಬೇಕು. ಮತ್ತು ಈ ಸಂಯೋಗ ಏನೈತಲ್ಲ, ಆ ಸಂಯೋಗಕ್ಕೆ ವ್ಯಾಪಾರ ಅನ್ಬೇಕು. ಈಗ 3 ರೌಂಡ್ ಅದು ಈಗ ಅದ ಇಟ್ರ ಮೇಲೆ ತಿಳಿಬೇಕೆ, ಇನ್ನು ಬೆಕ್ತಂಗೆ ತಿಳಿಬೇಕು. ಈ ರೀತಿ ಉದಾಹರಣೆ ಕೊಟ್ಟರೆ ಅಂತೂ ಸಣ್ಣ ಹುಡುಗರು ತಿಳಿಬಹುದು. ಇರಲಿ. ಈಗ ಏನೈತಲ್ಲ, ಈಗ ಆಯಿತು. ಇನ್ನು ಜೋ ಕಾರ್ಯ ಕೋ ಕಿಸಿ ದ್ವಾರ ಉಪಜಾವೇ ನಹಿ, ಯಾವುದು ಕಾರ್ಯವನ್ನು ಮತ್ತೊಂದರ ದ್ವಾರ ಹುಟ್ಟಿಸುವುದಿಲ್ಲವೋ ಕಿಂತು ಸಾಕ್ಷಾತ್ ಹುಟ್ಟಿಸುವುದೋ ಅದು ಕೇವಲ ಕಾರಣ ಹೈ. ಕೇವಲ ಕಾರಣ ತರ ಅದಕ್ಕೆ, ಅದು ಕೇವಲ ಕಾರಣ ಐತೆ. ಅದು ಅಂದ್ರೆ ವ್ಯಾಪಾರ ಉಳ್ಳದಲ್ಲ ಮತ್ತು ಅದು ಕರ್ಣನೂ ಅಲ್ಲ. ವ್ಯಾಪಾರ ಉಳ್ಳಂಥ ಅಸಾಧಾರಣ ಕಾರಣ ಇದ್ರೇ ಅದಕ್ಕೆ ಕರ್ಣ ಅಂತಾರೆ. ಯಾವುದು ಆದ್ದರಿಂದ ಅಂಥವು ಕಪಾಳವು, ಎರಡು ಕೊಪ್ಪರಿಗೆಗಳು. ಅದಕ್ಕಾಗಿ ಅಂದ್ರೆ ಇಲ್ಲೇನು 3ನೇ ನಂಬರ್ ಗೊತ್ತಾಗ್ತೇ ನಿಮ್ಗೆ? ಅಂದರೆ ಈಗ ಯಾವುದು ಕಾರ್ಯವನ್ನು ಕಿಸಿ ದ್ವಾರ ಉಪಜಾವೇನೆ ಅಂದ್ರೆ ಮತ್ತೊಂದರಿಂದ ಯಾವುದು ಹುಟ್ಟಿಸುವುದಿಲ್ಲೋ, ಯಾವುದು ಕಾರ್ಯವನ್ನು ಮತ್ತೊಂದರಿಂದ ಹುಟ್ಟಿಸುವುದಿಲ್ಲವೋ, ಮತ್ತೇನು ಅಂದ್ರೆ ಅದು ಸಾಕ್ಷಾತ್ ತಾನೇ ಹುಟ್ಟಿಸುವುದೋ ಅದಕ್ಕೆ ಕೇವಲ ಕಾರಣ ಅಂತಾರೆ. ಆದರೆ ಅದಕ್ಕೆ ಕರ್ಣ ಅನ್ನಂಗಿಲ್ಲ. ಅಂದರೆ ಏನು? ಅಂದರೆ ಏನಂದ್ರೆ ಆ ಸಂಯೋಗ, ಆ ಎರಡು ಪಾಪರಿಗೆ ಹಿಂಗೆ ಸಂಯೋಗ ಮಾಡ್ತೀವಲ್ಲ. ಸಂಯೋಗ ಅಂದ್ರೆ ಜಾಯಿಂಟ್ ಕೂಡೋದು. ಅದು ಏನೈತಿ?
ಕಾರ್ಯವನ್ನು ಮತ್ತೊಂದರ ದ್ವಾರ ಹುಟ್ಟಿಸೋದು. ಕಾರ್ಯ ಕಾರ್ಯ ಅಂದರೆ ಏನ, ಅದು ಏನು ಕಾರ್ಯವನ್ನ ಏನು ಕಾರ್ಯ ಅಂತ ಹೇಳ್ಕೆ ನೀವು ಅನ್ಬೋದು. ಕಾರ್ಯ ಅಂದ್ರೆ ಕಂಚಿನ ಕೊಡ. ಕಾರ್ಯದ ಲಕ್ಷಣ ಏನು? ಉತ್ಪನ್ನವೇ ಕಾರ್ಯ. ಉತ್ಪನ್ನ ಆಕತಿ, ಹುಟ್ಟತೈತಿ. ಏನು ಹುಡ್ತೈತಪ್ಪ? ಕೊಡ ಹುಡ್ತೈತ. ಹೆಂಗೆ ಹುಡ್ತೈತಪ್ಪ ಅದನ್ನ ಹೇಳ. ಹಿಂಗ ಅರ್ಥಾರ್ಥ ಎರಡು ಕಪಾಲಗಳು, ಒಂದು ಎರಡು ಕಪಾಲಗಳ ಸಂಯೋಗ. ಇಟ್ಟು ಮೇನ್ ಪಾಯಿಂಟ್ ಅದ ಇದ್ರಾಗ ಎರಡು. ಆ ಎರಡರ ಕೆಳಗೆ ಏನಂತಾರೆ ಅಂದರೆ ಕೊಪ್ಪರಿಗೆ ಏನದಾವಲ್ಲ ಎರಡು ಭಾಗ, ಅವು ವ್ಯಾಪಾರವುಳ್ಳಂಥ ಅಸಾಧಾರಣ ಕಾರಣದಾವ್, ಅಲ್ಲದೆ ಅವಕ್ಕರ ಕರ್ಣ ಅಂತಾರೆ. ಹೌದಾ? ಅಂದ್ರೆ ವ್ಯಾಪಾರ ವಾಲ ಅಂದ್ರೆ ವ್ಯಾಪಾರ ಉಳ್ಳುದು. ವ್ಯಾಪಾರ ಅಂದರೆ ಏನಪ್ಪ? ವ್ಯಾಪಾರ ಅಂದರೆ ಸಂಯೋಗ. ವ್ಯಾಪಾರ ಅಂದರೆ ಸಂಯೋಗ ಅಂದರೆ ಎರಡು ಕೂಡ್ತಾವಿಲ್ಲ ಇವು, ಅದಕ್ಕೆ ವ್ಯಾಪಾರ ಅಂತಾರೆ. ಆ ವ್ಯಾಪಾರ ಉಳ್ಳದನ ಅದು ಸಂಯೋಗ ಇಲ್ಲ. ಇವು ಅದಾವ ಎರಡು ಕಪಾಲಗಳು, ಇವು ಸಂಯೋಗ ಉಳ್ಳು ಅದಾವ ಇವು. ಹೌದಿಲ್ಲ? ಇವು ಸಂಯೋಗ ಹಾಕಾವು. ಆದ್ದರಿಂದ ಇವು ವ್ಯಾಪಾರ ವಾಲ. ವಾಲ ಅಂದ್ರೆ ಟೋಪಿ ವಾಲ ಅಂತಾರಲ್ಲ, ಹಂಗ ವ್ಯಾಪಾರ ಉಳ್ಳಂತ ಅಸಾಧಾರಣ ಕಾರಣ ಅಂದ್ರೆ ಎರಡು ಕಪಾಲಗಳು. ವ್ಯಾಪಾರ ರೂಪ ಅಂದರೆ ಆ ಸಂಯೋಗ. ಎಷ್ಟು ಎರಡ ಪಾಯಿಂಟ್ ಐತೆ ಅದ್ರಾಗ. ಎಷ್ಟು ತಿಳ್ಕೊಂಡ್ರೆ ಬಗೆಹರಿತವೆ. ಮತ್ತು ತಿಳಿದಿದ್ದೆಲ್ಲರೂ ಕೇಳಿರ್ಬೇಕಾದಾಗ ಅದೇನು ಶಾಸ್ತ್ರ ಮುಗಿದ ಮೇಲೆ ಅವು ಕೇಳ್ಬೋದು. ಯಾಕಂದ್ರೆ ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ, ತಿಂಗೇನಿಲ್ಲ ಇಲ್ಲಿ. ಅದಕ್ಕಾಗಿ ಹೇಳಿ ಕರ್ಣ ಕೈಗೆ ಜೋ ಅದಲ್ಲ ಇಲ್ಲ ಟಿಪ್ಪಣಿ ಆಗದೇನೆ ಈಗ. ಅದ ಟಿಪ್ಪಣಿ ಇನ್ನೂ ಮುಂದೈತಿ. ಅಂದರೆ ಈಗ ಮೂರನೇ ನಂಬರ್ ಏನು ಹೇಳ್ತತಿ? ಜೋ ಕಾರ್ಯಕ್ಕೂ ಕಿಸಿ ದ್ವಾರ ಉಪಜಾವೇನೆ, ಯಾವುದು ಕಾರ್ಯವನ್ನು ಮತ್ತೊಂದರ ದ್ವಾರ ಹುಟ್ಟಿಸೋದಿಲ್ಲವೋ. ಅಂದ್ರೆ ಇಲ್ಲೇ ನೀವು ಒಂದು ಸ್ವಲ್ಪ ಶಬ್ದ ಏನು ತಿಳ್ಕೊಬೇಕಂದ್ರೆ, ಜೋ ಯಾವುದು ಕಾರ್ಯವನ್ನು ಮತ್ತೊಂದರ ದ್ವಾರ ಹುಟ್ಟಿಸೋದಿಲ್ಲೋ ಅಂದಾಗ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅಲ್ಲಿ ಹೇಳ್ತಾನೆ ಕೇಳಿ ನೀವು. ಯಾವುದು ಕಾರ್ಯವನ್ನು ಮತ್ತೊಂದರ ದ್ವಾರ ಹುಟ್ಟಿಸೋದಿಲ್ಲ ಅಂದ್ರೇನು? ಯಾವುದಂದ್ರೆ ಸಂಯೋಗ. ಯಾವುದು ಮತ್ತೊಂದರ ದ್ವಾರ ಹುಟ್ಟಿಸಂಗಿಲ್ಲ ಅಂದ್ರೆ ಅಲ್ಲಿ ಸಂಯೋಗ. ಆ ಸಂಯೋಗ ಅಂದ್ರೆ ಕಾರ್ಯ ಅಂದ್ರೇನು? ಕಾರ್ಯ ಅಂದರೆ ಒಂದು ಘಟ, ಅದು ಕಂಚಿನ ಕೊಡ. ಆ ಕಂಚಿನ ಕೊಡವನ್ನು ಮತ್ತೊಂದರ ದ್ವಾರ ಹುಟ್ಟಿಸೋದಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಮತ್ತೊಂದರ ಏನೈತೆ ಅಲ್ಲಿ ಆ ಸಂಯೋಗನ ಐತೆ. ಯಾಕೆ ತಾನೂ ಹುಟ್ಟಿಸೋದೈತದ. ಆ ಸಂಯೋಗ ಆಯ್ತು ಅಂದ್ರೆ ಅದು ತಯಾರು ಆತದ. ಅದಕ್ಕೆ ಮತ್ತೊಂದು ಏನು ಬೇಕಾಗಿಲ್ಲ ಅಲ್ಲಿ. ಇದು ಏನೈತಿಲ್ಲ, ಮತ್ತೊಂದು ಅಂದ್ರೆ ಕಪಾಲಗಳು. ಇವು ಏನದಾವ್ರು ಇಲ್ಲಿಲ್ಲ, ಅದು ಮುಗ್ದೈತೆ ಅದು ಮಾತು. ಇವು ಏನು ಮಾಡ್ತಾವು? ಸಂಯೋಗ ದ್ವಾರ. ಅಲ್ಲಿ ಮತ್ತೊಂದರ ದ್ವಾರ ಹುಟ್ಟಿಸೋದ ತಿಂಗೇಳೇವೆ ಅಲ್ಲಿ. ಮತ್ತೊಂದರ ದ್ವಾರ ಅಂದ್ರೇನು? ಸಂಯೋಗ ದ್ವಾರ. ಭಾಳ ಕಠಿಣ ಏನೂ ಇಲ್ಲ. ಯಾರು ಕೊಪ್ಪರಿಗೆ ಅದಾವ ಕಂಚಿನ ಕೊಡದ್ದು. ಯಾರು ಕೊಪ್ಪರಿಗೆ ವ್ಯಾಪಾರ ಉಳ್ಳಂಥ ಸಾಧಾರಣ ಕಾರಣ ಅಂತಾರ, ಆ ಸಂಯೋಗಕ್ಕೆ ವ್ಯಾಪಾರ ಅಂತಾರೆ ಅಷ್ಟೇ. ಇಷ್ಟ ಭಾಳ ದೊಡ್ಡ ಜಂಬಟ್ ಏನಿಲ್ಲ ಇದ್ರಾಗ. ಹೇಳಿ ಈಗ ಮುಂದೆ ಅದಕ್ಕೆ ಅವು ವ್ಯಾಪಾರ ಉಳ್ಳಂಥ ಅಸಾಧಾರಣ ಕಾರಣ ಅಂದದ್ದು ಕೊಪ್ಪರಿಗೆ ಗೆತ್ತಾರ. ಮತ್ತು ಕರ್ಣ ಅಂದ್ರೂ ಆ ಕೊಪ್ಪರಿಗೆ ಗೆತ್ತಾರ. ಈಗ ಟಿಪ್ಪಣಿ ಹೆಚ್ಚು ಕಡೆ ಜೈಸೆ ದೋ ಕಪಾಲೋಂ ಕಾ ಸಂಯೋಗ ಘಟ ಕೋ ಸಾಕ್ಷಾತ್ ಉಪಜಾವೆ. ಆ ಎರಡು ಕಪಾಲಗಳ ಸಂಯೋಗ ಏನೈತಲ್ಲ, ಸಂಯೋಗ ಕೂಡಿಸೋದು, ಜಾಯಿಂಟ್.
ಅದು ಸಾಕ್ಷಾತ್ ಉಪಚಾರ ಅದು ಸಂಯೋಗ ಆಯ್ತಂದ್ರೆ ಕೊಡ ಆಗೇ ಬಿಡ್ತದೆ ತಯಾರ. ಯಾತೆ ಸೋ ಘಟಕ ಕೇವಲ ಕಾರಣ. ಆ ಸಂಯೋಗ ಏನೈತಲ್ಲ ಬರೀ ಕೇವಲ ಕಾರಣ ಐತೆ ಅದ, ಕರ್ಣ ಅಲ್ಲ ಅದು. ಅದಕ್ಕೆ यद्यपि उक्त कर्ण का लक्षण प्रत्यक्ष अनुमान और शब्द इन तीन ही प्रमाण विषय घटता है. ಈಗ ಯದ್ಯಪಿ ಕಾರ ಅಂದರೆ ಯದ್ಯಪಿ ಅಂದರೆ ಶಂಕ ಮಾಡ್ತಾನೆ. ಯದ್ಯಪಿ ಕಾರ ಏನು ಮಾಡ್ತಾನೆ? ಶಂಕ. ಈಗೇನು ನೀವು ಕರ್ಣದ ಲಕ್ಷಣ ಹೇಳಿದ್ರಲ್ಲ, ಅದು ವ್ಯಾಪಾರವುಳ್ಳಂಥ ಸಾಧಾರಣ ಕಾರಣ ಅಂತ ಹೇಳಿದ್ದು. ಇದು ಪ್ರತ್ಯಕ್ಷ ಅನುಮಾನ ಶಬ್ದ ಮೂರೇ ಪ್ರಮಾಣದಲ್ಲಿ ಕೂಡುತ್ತದೆ. 6 ಪ್ರಮಾಣದಾವು. 6 ಪ್ರಮಾಣಗಳಲ್ಲಿ ಈ ವ್ಯಾಪಾರ ಹಿಂಗೆ ಸಂಭವಿಸ್ತದೆ. 3ರಲ್ಲಿ ವ್ಯಾಪಾರ ಇಲ್ಲ. 6 ಪ್ರಮಾಣದಾವು. 6 ಪ್ರಮಾಣದಲ್ಲಿ ಈಗ ನಾವು ಮಾಡಿದ ಲಕ್ಷಣ ಏನು? ವ್ಯಾಪಾರವುಳ್ಳಂಥ ಸಾಧಾರಣ ಕಾರಣಕ್ಕೆ ಕರ್ಣ ಅನ್ಬೇಕನ್ನೋದು ಈ ಲಕ್ಷಣ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಈ ಮೂರೇ ಪ್ರಮಾಣಗಳಲ್ಲಿ ಇದು ಲಕ್ಷಣ ಕೂಡ್ತತೆ. 6 ಪ್ರಮಾಣದಾವು. ಆದರೆ ಇನ್ನೂ ಉಳಿದು 3 ಪ್ರಮಾಣಗಳಲ್ಲಿ ಅಲ್ಲಿ ವ್ಯಾಪಾರ ಇಲ್ಲ. ಆದ್ದರಿಂದ ಅಲ್ಲಿ ಲಕ್ಷಣ ವ್ಯಾಪಾರವುಳ್ಳಂಥ ಸಾಧಾರಣ ಕಾರಣಕ್ಕೆ ಕರ್ಣ ಅನ್ಬೇಕು ಅಂತೇಳಿ ಅಲ್ಲಿ ನಡೆಯುತ್ತೆ. ಹಿಂಗಾಯ್ತು. ಏನು ತೀನಿ ಪ್ರಮಾಣ ವಿಷಯ घटता है ಅಂತ ಯದ್ಯಪಿ ಕಾರ ಶಂಕ ಮಾಡ್ದ. तथापि उपमान अर्थापत्ति अनुपलब्धि है 3 प्रमाण उपमिति आदि प्रमा के निर्व्यापार कारण. ಅದಕ್ಕೆ ಉತ್ತರಗ ಏನು ಹೇಳಿದ್ರೆ ಅಂದ್ರೆ, ಅಲ್ಲಿ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಅನ್ನುವ 3 ಪ್ರಮಾಣ ಏನು ಉಳಿದಾವಲ್ಲ, ಆ 3 ಪ್ರಮಾಣಗಳಲ್ಲಿ ಅವು ಪ್ರಮಾಣ ಉಪಮಿತಿ, ಉಪಮಾನ ಪ್ರಮಾಣದಿಂದ ಉಪಮಿತಿ ಪ್ರಮಾಣ ಹುಟ್ಟುತ್ತದೆ. ಮತ್ತು ಅರ್ಥಾಪತ್ತಿ ಪ್ರಮಾಣದಿಂದ ಅರ್ಥಾಪತ್ತಿ ಪ್ರಮಾಣ ಹುಟ್ಟುತ್ತದೆ. ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಪ್ರಮಾಣ ಹುಟ್ಟುತ್ತದೆ. ಹೇಗೈತಿ ಅದಕ್ಕೆ ಶಿವ ಉಪಮಿತಿ ಆದಿ ಪ್ರಮಾಕ್ಕೆ ನಿರ್ವ್ಯಾಪಾರ ಕಾರಣ. ನಿರ್ವ್ಯಾಪಾರ ಅಂದರೆ ಅಲ್ಲಿ ವ್ಯಾಪಾರ ಇಲ್ಲ. ಆದ್ದರಿಂದ तिनमें उक्त लक्षण के उक्त कर्ण के लक्षण की अव्याप्ति होवेगी. ಏನಂತಾರೆ? ಈಗ 6 ಪ್ರಮಾಣದಾವು. 6 ಪ್ರಮಾಣಗಳಲ್ಲಿ ಯಾವ 3 ಪ್ರಮಾಣ ಅಂದ್ರೆ ಪ್ರತ್ಯಕ್ಷ ಅನುಮಾನ ಶಬ್ದ 3 ಪ್ರಮಾಣದಲ್ಲಿ ಈ ಲಕ್ಷಣ ಗೊತ್ತು. ಯಾಕೆ ಅಲ್ಲಿ ವ್ಯಾಪಾರ ಐತಿ. ಏನು ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಈ 3 ಪ್ರಮಾಣಗಳಲ್ಲಿ ವ್ಯಾಪಾರ ಇಲ್ಲ. ಆದ್ದರಿಂದ ಅಲ್ಲಿ ಈ ಲಕ್ಷಣ ವ್ಯಾಪಾರ ಉಳ್ಳಂಥ ಸಾಧಾರಣ ಕಾರಣಕ್ಕೆ ಕರ್ಣ ಅನ್ಬೇಕು ಅನ್ನೋದು ಲಕ್ಷಣ ಅಲ್ಲಿ ಕುಂಡ್ರಂಗಿಲ್ಲ ಅಂತ ಹೇಳಿ ಹಿಂಗೆ ಹೇಳಿದ್ರೆ, ಅದಕ್ಕೆ ತಿನ್ಮೆ ಉಕ್ತ ಲಕ್ಷಣಕ್ಕೆ ಏನಾಕತಿ ಅವ್ಯಾಪ್ತಿ ಹೋವೇಗಿ. ಲಕ್ಷಣ ಮಾಡಿದ್ದು 3ರಲ್ಲಿ ಕುಂಡಿರ್ತತಿ, 3ರಲ್ಲಿ ಕುಂಡ್ರಂಗಿಲ್ಲ ಅಂದ್ರೆ ಏನಾಯ್ತು ಅಲ್ಲಿ ಅವ್ಯಾಪ್ತಿ ದೋಷ ಬತ್ತಂತ. ಕಡಿಮೆ ಬಿದ್ರೆ ಅವ್ಯಾಪ್ತಿ ಅನ್ಬೇಕು, ಕಡೆ ಹೆಚ್ಚಿಗಾದ್ರೆ ಅತಿ ವ್ಯಾಪ್ತಿ ಅನ್ಬೇಕು. ಹೀಗದ ಹಿಂಗ. ಅದಕ್ಕಾಗಿ ಇಲ್ಲಿ ಅವ್ಯಾಪ್ತಿ ದೋಷ ಬರುತ್ತದೆ. ಅದಕ್ಕಾಗಿ ಅವ್ಯಾಪ್ತಿ ಅಂದರೆ ಅವ್ಯಾಪ್ತಿ ಅದಕ್ಕೆ ಅನ್ಬೇಕಂದ್ರೆ ಲಕ್ಷ್ಯೇಕ ದೇಶ ವರ್ತಿತ್ವಂ ಅವ್ಯಾಪ್ತಿತ್ವಂ. ಲಕ್ಷ್ಯದ ಏಕ ದೇಶದಲ್ಲಿ ವರ್ತಿಸುತ್ತಿದ್ದರೆ, ಲಕ್ಷ್ಯದ ಏಕ ದೇಶದಲ್ಲಿ ಲಕ್ಷಣವು ನಾವು ಲಕ್ಷಣ ಏನು ಮಾಡ್ತೀವಿ, ಆ ಲಕ್ಷಣ ಮಾಡಿದ್ದು ಮತ್ತೊಂದು ಕಡೆ ಹೋಗಬಾರ್ದು. ಮತ್ತೊಂದು ಕಡೆ ಹೋದ್ರೆ ಅತಿ ವ್ಯಾಪ್ತಿ ಆಕತಿ. ಮತ್ತು ಈ ನಾವೇನು ಲಕ್ಷಣ ಅದರಲ್ಲಿನೂ ಕಡಿಮೆ ಬೀಳಬಾರ್ದು. ಕಡಿಮೆ ಬಿದ್ದರೆ ಅವ್ಯಾಪ್ತಿ ಆಕತಿ. ಅದಕ್ಕಾಗಿ ಅಸಂಭವಂತೂ ಅದು ಅಲ್ಲಿ ಅದರ ಕೂಡುವುದೇ ಇಲ್ಲ. ಹಂಗೆ ಅದಕ್ಕಾಗಿ ಏನಿಲ್ವಾಯ್ತು, ಈಗ 2 ಕಪಾಲಗಳ ಸಂಯೋಗ ಘಟಕ ಸಾಕ್ಷಾತ್ ಎಲ್ಲಿ ಹೋಗ್ತಾನೆ, ಇಲ್ಲಿ ಕಡೆ ಮುಂದೆ ಬಂದೇವೆ.
ಅಂದ್ರೆ ಈಗ ಅವ್ಯಾಪ್ತಿ ದೋಷ ಬತ್ತಲ್ಲ, ಉಕ್ತ ಕಣಕ್ಕೆ ಲಕ್ಷಣಕ್ಕೆ ಅವ್ಯಾಪ್ತಿ ದೋಷ ಹೋಗ್ಬೇಕು. ಅಂದ್ರೆ ಅವ್ಯಾಪ್ತಿ ಲಕ್ಷಣದ ಲಕ್ಷಣ ಏನು? ಲಕ್ಷೇಕ ದೇಶ ವರ್ತಿತ್ವ ಅವ್ಯಾಪ್ತಿತ್ವ. ಲಕ್ಷದ ಏಕದೇಶದಲ್ಲಿ ಕೊಂಡಿರ್ತದೆ. ಈಗ ನಿಮಗೆ ಹೇಳ್ಬೇಕಂದ್ರೆ ಆಕಳು ಹೇಗಿರ್ತೈತಿ ಅಂತ ಕೇಳ್ದ. ಹೇಗೆ ಆಕಳು ಬಿಳಿದ ಆಕಳು ಇರ್ತೈತಿ ಅಂತ ಹೇಳೋದು. ಆಕಳಂದ್ರೆ ಬಿಳಿದಿರ್ತೈತಿ ಅಂತ ಹೇಳೋದು. ಆದ್ರೆ ಈ ಲಕ್ಷಣ ಕೆಂಪು ಆಕಳದಾವ ಅದಾವಿಲ್ಲ, ಕರಿ ಆಕಳು ಅದಾವ, ಅಂಡ ಬಂಡನೂ ಅದಾವ, ಹೌದಿಲ್ಲ? ಮತ್ತು ಅವು ಆಕಳ ಅಲ್ಲ. ಅಂದ್ರೆ ಈ ಲಕ್ಷಣ ಏನು ಮಾಡ್ತು? ಬರೇ ಬಿಳಿ ಆಕಳದಲ್ಲಿ ಕೂತದು ಸಂಭವಿಸ್ತು. ಬಿಳಿದ ಆಕಳ ಅಂದ್ರೆ ಬಿಳಿದಿರ್ತೈತಿ ಅಂದ್ರೆ ಆ ಬಿಳಿ ಆಕಳಗಳಲ್ಲಿ ಕೂತು ಕೆಂಪು ಆಕಳ ಕರಿ ಆಕಳಲ್ಲಿ ಕುಂಡ್ರಂಗಿಲ್ಲ. ಇದು ಅಂದ್ರೆ ಕಡಿಮೆ ಬಿತ್ತಲ್ಲ ಅಲ್ಲಿ ಲಕ್ಷಣ. ಹೀಗೆ ಕಡಿಮೆ ಬಿದ್ದರೆ ಅದಕ್ಕೇನಂತಾರೆ? ಅವ್ಯಾಪ್ತಿ ದೋಷ ಅಂತಾರೆ. ಅದಕ್ಕಾಗಿ ಇಲ್ಲಿ ಏನಾಯ್ತು ಅಂದ್ರೆ ಲಕ್ಷಣ ಮಾಡೇವಿ. ಆ 6 ಪ್ರಮಾಣದವ: ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 6 ಪ್ರಮಾಣದವ. 6 ಪ್ರಮಾಣಗಳಲ್ಲಿ ಈಗ ಪ್ರತ್ಯಕ್ಷ, ಅನುಮಾನ, ಶಬ್ದ 3 ಪ್ರಮಾಣಗಳಲ್ಲಿ ವ್ಯಾಪಾರವತ್ತ ಸಾಧಾರಣ ಕಾರಣಂ ಕರ್ಣಂ ಅನ್ನೋ ಲಕ್ಷಣ ಕೊತ್ತು, ಹೌದಾ? ಇನ್ನು 3 ಪ್ರಮಾಣದಲ್ಲಿ ಕುಂಡ್ರುದಿಲ್ಲ. ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಈ ಪ್ರಮಾಣಗಳಲ್ಲಿ ಅಲ್ಲಿ ಕುಂಡ್ರಂಗಿಲ್ಲ. ಅದಕ್ಕೆ ಮತ್ತೆ ಏನು ಮಾಡಬೇಕು ಅಂದ್ರೆ ಅರ್ಥಾರ್ಥ ಅಲ್ಲಿ ಕಡಿಮೆ ಬಿತ್ತಿಲ್ಲ. 3ರಲ್ಲಿ ಕಡಿಮೆ ಬಿತ್ತು ಅಂದದ್ದನ್ನ ಅವ್ಯಾಪ್ತಿ ದೋಷ ಬತ್ತು ಅಂತ ಅರ್ಥ. ಯಾಕೆ? ಇದು ಲಕ್ಷದ ಏಕದೇಶದಲ್ಲಿ ವ್ಯವಹರಿಸಿ ಇರುವುದರಿಂದ ಅದಕ್ಕೆ ಅವ್ಯಾಪ್ತಿ ಅಂತಾರೆ. ಹೋಗಿ ಅಂದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ದೋಷ ಬತ್ತಂದ್ರೆ ಲಕ್ಷಣ ಬಿಡಬೇಕು. ದೋಷ ಬತ್ತಂದ್ರೆ ಆ ಲಕ್ಷಣ ಬಿಡಬೇಕು. ಮತ್ತೊಂದು ಮಾಡ್ಬೇಕಂದ್ರೆ ಇಲ್ಲಿ ಅದಕ್ಕಾಗಿ ಏನು ಮಾಡ್ತಾರೆ? ವ್ಯಾಪಾರ ಸೇ ಭಿನ್ನ ಅಸಾಧಾರಣ ಕಾರಣ ಕರ್ಣಕೈ. ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಂ ಕರ್ಣಂ ಅಂತ ಲಕ್ಷಣ ಮಾಡೋದು. ಇವು 6 ಪ್ರಮಾಣಗಳಲ್ಲಿ ಕೂಡಿರುತ್ತದೆ. ಈಗ ವ್ಯಾಪಾರವುಳ್ಳಂಥ ಅಸಾಧಾರಣ ಕಾರಣಕ್ಕೆ ಕರ್ಣ ಅಂತ ಹೇಳೋದು. ಇನ್ನು ಕರ್ಣಕ ಲಕ್ಷಣ ನಿರ್ದೋಷ. ಈಗೇನು ಮಾಡಿದೆವಲ್ಲ, ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಂ ಕರ್ಣಂ ಅಂತ ಲಕ್ಷಣ ಮಾಡಿದ್ದು, ಇದು ನಿರ್ದೋಷ ಐತಿ. ಯಾಕಂದ್ರೆ कहूँ ವ್ಯಾಪಾರ है कहूँ ವ್ಯಾಪಾರ नहीं है. ಕೆಲವು ಕಡೆ ವ್ಯಾಪಾರ ಐತಿ, ಕೆಲವು ಕಡೆ ವ್ಯಾಪಾರ ಇಲ್ಲ. ಆದ್ದರಿಂದ दोनों ठिकाने व्यापार से भिन्नता होने थे. 2 ಕಡೆ ವ್ಯಾಪಾರ ಭಿನ್ನ ತಿಟ್ರೆ ಅವು 2 ಕಡೆ ಸಂಭವಿಸುತ್ತವೆ. ಅವು ಸಂಭವಿಸುತ್ತವೆ, ಪರಂತು ಭಾಳ ಬಿರಿ ಇರುತ್ತವೆ. ಅಂದರೆ ಇಲ್ಲಿ ಅದನ್ನು ಯುಕ್ತಿಯಿಂದ ಕುಂಡ್ರಿಸ್ಬೇಕಾಗ್ತೈತಿ. ಹಿಂದಕ್ಕೊಮ್ಮೆ ನಾವು ಗುಣಕ್ಕೆ ಆಶ್ರಿತ ಗುಣರಹಿತಾನೆ ಕಿಂತು ಆಕಾಶಾದಿ ದ್ರವ್ಯಕ್ಕೂ ಆಶ್ರಯ ಕರಕರಹಿತ ಅಂತೇಳಿ ಇದು ಬಂದಿತ್ತು ಟಿಪ್ಪಣಿ. ಅಲ್ಲಿನೂ ಕೂಡ ಅದು ಇದೇ ಯುಕ್ತಿಯಿಂದ ಅದನ್ನು ಕುಂಡ್ರಿಸಿ ಐತಿ. ಅದಕ್ಕೆ ಇಲ್ಲಿ ಏನಪ್ಪ, ಇಲ್ಲಿ ವ್ಯಾಪಾರ ಭಿನ್ನ ತಿಳ್ಕ 6 ಪ್ರಮಾಣಗಳಲ್ಲಿ ಕುಂದಿಸ್ಬೇಕಾಗೈತಿ. 3ರಲ್ಲಿ ವ್ಯಾಪಾರ ಐತಿ, ಆ 3ರಲ್ಲಿ ವ್ಯಾಪಾರ ಇಲ್ಲ. 3ರಲ್ಲಿ ವ್ಯಾಪಾರ ಇಲ್ಲ, ಅಲ್ಲಿ ವ್ಯಾಪಾರ ಭಿನ್ನ ಅನ್ನೋದು ಸಿದ್ಧ ಆಕೈತೆ. ಅದಂತೂ ಸರಳ. ಆದರೆ 3ರಲ್ಲಿ ವ್ಯಾಪಾರ ಐತಿ, ಮತ್ತು ಅಲ್ಲಿ ವ್ಯಾಪಾರ ಭಿನ್ನ ಹೆಂಗೆ ಕುಂಡ್ರಿಸ್ಬೇಕು ಅಂತ ಇದು ಇಲ್ಲಿ ಯುಕ್ತಿ. ಅದು ಆ ವ್ಯಾಪಾರ ಇದ್ದಲ್ಲಿ ವ್ಯಾಪಾರ ಭಿನ್ನತೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಅಲ್ಲಿ ಏನು ಯುಕ್ತಿ ಕೊಡಿಸ್ಬೇಕಂದ್ರೆ, ವ್ಯಾಪಾರ ಅಂದರೆ ವ್ಯಾಪಾರ ವಾಲ ಅಲ್ಲ. ವ್ಯಾಪಾರ ಅಂದ್ರೆ ವ್ಯಾಪಾರ ವಾಲ ಅಲ್ಲ.
ಮತ್ತೇನು ವ್ಯಾಪಾರಕ್ಕಿಂತ ಭಿನ್ನ. ಈಗ ಅಲ್ಲಿ ಸಂಯೋಗ ಅಂದರೆ ಸಂಯೋಗವಾಲ ಏನದ, ಸಂಯೋಗವಾಲ ಅಲ್ಲ, ಅದು ಸಂಯೋಗ ಐತಿ. ಈಗ ನಾವು ಉದಾಹರಣೆ ಅದ್ರದ್ದು ಕೊಟ್ಟೇವಿ. ಒಂದು ಕಂಚಿನ ಕೊಡದ್ದು, ಇದು ಕಂಚಿನ ಕೊಡ, ಎರಡು ಜಾಯಿಂಟ್ ಆಗ್ತಾವ, ಹೌದಿಲ್ಲ? ಆ ಜಾಯಿಂಟ್ ಏನಾಗ್ತೈತಿ ಸಂಯೋಗ, ಅದಕ್ಕೆ ವ್ಯಾಪಾರ. ಆ ಎರಡು ಕೊಪ್ಪರಿಗೆ ವ್ಯಾಪಾರ ವಾಲ ಅಂತಾರೆ, ವ್ಯಾಪಾರ ಉಳ್ಳಂತ ಸಾಧಾರಣ ಕಾಣ್ತಾರೆ. ಅದಕ್ಕಾಗಿ ಈ ರೀತಿಯಲ್ಲಿ ಇವು ಎರಡು ಕೊಪ್ಪರಿಗಳು ವ್ಯಾಪಾರ ಉಳ್ಳವದಾವ, ಅಂದ್ರೆ ವ್ಯಾಪಾರ ಅಂದ್ರೆ ಸಂಯೋಗ ಉಳ್ಳವದಾವ. ಆದ್ರೆ ಸಂಯೋಗ ಅದು ವ್ಯಾಪಾರ ಉಳ್ಳದಲ್ಲದು, ಅದು ವ್ಯಾಪಾರ ಐತಿ ಅಷ್ಟೇ. ಹಿಂಗೆ ಅದಕ್ಕಾಗಿ ಇಲ್ಲಿ ಸಂಯೋಗ ಅಂದ್ರೆ ವ್ಯಾಪಾರವಲ್ಲ ಅಲ್ಲ. ಮತ್ತೇನಪ್ಪ ವ್ಯಾಪಾರಕ್ಕಿಂತ ಭಿನ್ನ. ಹಿಂಗ ಈಗ ಇದು ತಿಳಿಲಿಲ್ಲ ಅಂದ್ರೆ ಈಗ ನಿಮ್ಮ ಮರಿಮಾರದ ಲೆಕ್ಕ ನೋಡ್ಕೋ. ಈಗ ಟೋಪಿ ವಾಲ ಅಂತಾರಲ್ಲ, ಟೋಪಿ ವಾಲ, ಟೋಪಿ ವಾಲ ಅಂದ್ರೇನು? ಟೋಪಿಗೆ ಹಾಕೊಂಡವ ಅರ್ಥ ಆಯ್ತು, ಹೌದಾ? ಟೋಪಿ ಅಂದ್ರ ಟೋಪಿ ವಾಲ ಅಂದ್ರ ಟೋಪಿಗೆ ಹಾಕೊಂಡವ. ಟೋಪಿ ಅತ್ತಿಟ್ಟ ಅಂದ್ರ ಅದು ಟೋಪಿ ವಾಲ ಅನ್ನೋದು ಟೋಪಿ, ಅದು ಟೋಪಿಗೆ ಐತೆ ಅಷ್ಟೇ, ಅದು ಟೋಪಿಗೆ ವಾಲ ಅಲ್ಲ. ಹಂಗ ಸಂಯೋಗ ಸಂಯೋಗ ಐತೆ ಅಷ್ಟೇ, ಅದು ಸಂಯೋಗ ಉಳ್ಳದಲ್ಲ. ಟೋಪಿ ಹಂಗ ಟೋಪಿ ವಾಲ, ಟೋಪಿ ವಾಲ ಪುರುಷದ. ಹಿಂಗ ಅಲ್ಲೇನು ಸಂಯೋಗ ಐತೆಲ್ಲ, ವ್ಯಾಪಾರ ಐತಲ್ಲ, ವ್ಯಾಪಾರ ಇದ್ದಲ್ಲಿ ಅಲ್ಲಿ ಏನು ಮಾಡಿಸ್ಬೇಕು? ವ್ಯಾಪಾರ ಏನೈತಲ್ಲ ಅದು ಹೆಂಗ ವ್ಯಾಪಾರ ಅಂದ್ರ ಸಂಯೋಗ ಅಂದ್ರ ವ್ಯಾಪಾರ ತಿಳ್ಕೊ. ಅದು ಸಂಯೋಗ ವಾಲ ಅಲ್ಲದು, ಅದು ಸಂಯೋಗ ರೂಪ ಐತಿ. ಟೋಪಿ ಅಂದ್ರ ಟೋಪಿ ವಾಲ ಅಲ್ಲ, ಟೋಪಿ ಅಷ್ಟೇ ಐತಿ ಅದು. ಅದಕ್ಕೆ ಈ ರೀತಿ ಈ ಕಾಯ್ದೆಯಿಂದ ಅಲ್ಲಿ 6 ಪ್ರಮಾಣಗಳಲ್ಲಿ ಏನತ್ ಕುಂದಿರ್ಬೇಕು? ವ್ಯಾಪಾರ ಭಿನ್ನ ಅಸಾಧಾರಣ ಕಾರಣಂ ಕರ್ಣಂ ಅಂತ ಲಕ್ಷಣ ಕುಂದಿರ್ತೈತಿ. ಹೀಗೈತೆ. ಟಿಪ್ಪಣಿ ಸಮಾಪ್ತಿ ಆಯಿತು. ಇಲ್ಲಿ 106ನೇ ಟಿಪ್ಪಣಿ ಬಂದಿತ್ತಲ್ಲ, ಇದು 106ನೇ ಟಿಪ್ಪಣಿ, 206 ಕರೆಕ್ಟ್, 206. असाधारण का जो होवे सो कर्ण कೈ. ಅಸಾಧಾರಣ ಕಾರಣ ಯಾವ್ದಿರ್ತೈತಿ ಅದಕ್ಕೆ ಕರ್ಣ ಅಂತಾರೆ. ಜೋ ಸರ್ವಕಾರ್ಯಕ ಕಾರಣ ಹೋವೆ ಸೋ ಸಾಧಾರಣ ಕಾರಣ ಕೈ. ಈಗ ಅಸಾಧಾರಣ ಕಾರಣ ಹೇಳಿದ್ರಿ, ಈಗ ಅದಿಲ್ಲ ಇಟೋತನ ಏನು ನಡೀತು? ಅಸಾಧಾರಣ ಕಾರಣ ಬಗ್ಗೆ ನಡೀತು. ಈಗೇನು 2ನೇ ನಂಬರ್ದಿಂದ ಅಂದ್ರೆ ಸಾಧಾರಣ ಕಾರಣ ಹೇಳ್ತಾರೆ. ಈಗ ಜೋ ಸರ್ವ ಕಾರ್ಯಕ ಕಾರಣ ಹೋಗಿಸೋ ಸಾಧಾರಣ ಕಾರಣ. ಯಾವುದೇ ಒಂದು ಕಾರ್ಯಕ್ಕೆ ಕಾರಣ ಆದರೆ ಅಸಾಧಾರಣ ಕಾರಣ ಅನ್ನಬೇಕು. ಎಲ್ಲ ಕಾರ್ಯಗಳಿಗೆ ಕಾರಣ ಅಂದ್ರೆ ಸಾಧಾರಣ ಕಾರಣ ಅನ್ನಬೇಕು. ಅದು ಹೇಗಂದ್ರೆ ಜಯಸೈ धर्म धर्मादिक सर्व कार्य के कारण है याते साधारण कारण. ಅಂದರೆ ಈ ಧರ್ಮಾದಿಗಳು ಅಂದ್ರೆ ಧರ್ಮ ಇವೇನು ಎಲ್ಲ ಕಾರ್ಯ ಯಾವುದೇ ಕಾರ್ಯ ಆಗ್ಬೇಕಾದ್ರೆ ಮತ್ತು ಅವು ಬೇಕಲ್ಲ, ಅವ್ರ ಕರ್ಮ ಇದ್ದಾಗ ಅದು ಕಾರ್ಯ ಆಗುವುದಲ್ಲ, ಕರ್ಮದ ಹಂಗ. ಅದಕ್ಕಾಗಿ सर्व कार्य का कारण न होवे, किसी कार्य का कारण होवे सो असाधारण कारण. ಅಂದ್ರೆ ಈಗ ಎಲ್ಲ ಕಾರ್ಯಗಳಿಗೆ ಕಾರಣವಾದದ್ದು ಸಾಧಾರಣ ಕಾರಣ. ಅಂದ್ರೆ ಈಗ ಬೇಡ ಇದನ್ನು ತಗೊಳ್ಳೋಣ. ಒಂದು ಚಾಕು ಅಥವಾ ಚಾಕು ಐತಲ್ಲ, ಚಾಕು ಏನಾರ ನೀ ಕಾಯಿಪಲ್ಯ ಕೊಯ್ಯೋದಕ್ಕೂ ಉಪಯೋಗ ಮಾಡ. ಮತ್ತೀಗ
ಆ ಜ್ವಾಳದ ರೊಟ್ಟಿ ತಿರುವಿ ಹಾಕ್ಬೇಕಾಗೈತಿ ತೆವಿ ಮೇಲೆ. ಅದು ಕಡಿಚಿಲ್ಲ, ಮತ್ತು ಅದೇ ಚಾಕುಲ್ ಹಿಂಗೆ ಹಾಕಿ ಹಿಂಗೆ ತಿರುವಿ ಹಾಕಿ ಬರ್ತೈತೆ, ಅದಕ್ಕೆ ಕೆಲಸ ಮಾಡ್ತೈತೆ ಅಷ್ಟ. ಹೌದಿಲ್ಲ? ಹಾಂ, ಹಂಗೆ ಅನೇಕ ರೀತಿ ಚಮ್ಮಚ್ ಇಲ್ಲ ಅದ್ರಾಗ ಇದು ತಿರುವ್ಯಾಳಕ್ಕೆ ಅದ್ರಲ್ಲೇನು ತಿರುವ್ಯಾಡ್ಬೋದ ಅಂದ್ರೆ ಅನೇಕ ಕಾರ್ಯಗಳಿಗೆ ಕಾರಣ ಆಕೈತಿ. ಏನು ಪೆನ್ನ ಬರೆಯೋದು ಕಷ್ಟ ಕಾರಣ ಆಕೈತಿ. ಅದು ಮತ್ತೊಂದು ಏನು ಯಾವ ಕಾರ್ಯಕ್ಕೂ ಬರ್ತದೆ. ಅದಕ್ಕೆ ಪೆನ್ನಿಗೆ ಏನು ಅನ್ಬೇಕು, ಕಿಸಿ ಏಕ್ ಕಾರ್ಯಕ್ಕೆ ಕಾರಣ ಅಂದ್ರೆ ಬರೆಯೋದು ಕಷ್ಟ. ಆದ್ದರಿಂದ ಇದಕ್ಕೆ ಅಸಾಧಾರಣ ಕಾರಣ ಅನ್ಬೇಕು. ಪೆನ್ನಿಗೆ ಆ ಚಾಕುಕ ಸಾಧಾರಣ ಕಾರಣ ಅನ್ಬೇಕು. ಯಾಕೆ ಅನೇಕ ಕಾರ್ಯಗಳಿಗೆ ಇದು ಕಾರಣ ಐತಿ. ಹೇಗಿಟ್ಟು ಸರಳದಾಗ ಹೆಂಗೆ ತಿಳ್ಕೊಂಬಿಡೋದು ಹಿಂಗೆ. सर्व कार्य का कारण होवे तो किसी कार्य का कारण होवे. सर्व कार्य का कारण न होवे किंतु किसी कार्य का कारण होवे सो असाधारण कारण. ಅದು ಪೆನ್ ಅಂತ ಹೇಳಿದಿವಲ್ಲ ಅಷ್ಟೇ. ಜೈಸೆ ದಂಡ, ಇಲ್ಲಿ ದಂಡ ಕೊಟ್ಟಾರ ಅವರು. ದಂಡ ಅಂದರೆ ಬಡಿಗೆ. ಬಡಿಗೆ ಅದು ಬಡಿಗೆ 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 ಬಡಿಗೆದು ಭಾಳ ಮಂದಿ ಗೊತ್ತೂ ಇಲ್ಲ ಅಲ್ಲಿ ಬಡಿಗೆದು ಏನು ಕೆಲಸ ಅಂತೇಳಿ. ಹೌದಿಲ್ಲ? ಅಂದ್ರೆ ಈಗ ನಾ ಹೇಳಿದ ಪೆನ್ ಹೇಳಿದ್ರೆ ಏಕದಮ್ ಕರೆಕ್ಟ್ ಐತೆ ಅದು. ಅದು ಬಡಿಗೆ ಎಲ್ಲಿ ಉಪಯೋಗ ಮಾಡೋದು ಅಂದ್ರೆ ಗಡಿಗೆ ಮಾಡಲ್ಲಿ ಆ ಬಡಿಗೆ ಏನು ಮಾಡ್ತೈತೆ ಅಂದ್ರೆ ಏನೂ ಮಾಡಂಗಿಲ್ಲ. ಆ ಚಕ್ರ ಇರ್ತೈತಲ್ಲ ತಿಗರಿ, ಆ ತಿಗರಿಗೆ ಬಡಿಗೆ ಹಾಕಿ ಹಿಂಗೆ ತಿರುಗಿಸ್ತಾನವ. ಬೀಸಕ್ಕಲ್ಲಿ ತಿರುಗಿಸ್ದವ್ರ ಗತೆ ತಿರುಗಿಸ್ಬಿಟ್ಟಂದ್ರೆ ಅದು ಚಕ್ರ ತಿರುಗ್ಲಕ್ಕತ್ತೈತಿ. ಅವ ಕುಂಬಾರ ಗಡಿಗೆ ಮಾಡ್ತಿರ್ತಾನೆ, ಅದಕ್ಕೆ ಬಡಿಗೆ ಅಟ್ಟಾಕಿ. ಅದಕ್ಕಿಂತ ಇಲ್ಲಿ ಪೆನ್ ಅಂತ ತೊಳ್ಕೊಂಡು ಅದು ಭಾಳ ಯೋಗ್ಯ ಐತಿ ಅಂತ ಹೇಳೋದು. ವಿಶೇಷ ತಿನ್ಕ ಕಾರಣ ಯಾತೆ ದಂಡ ಸಾಧಾರಣ ಕಾರಣ. ಅದಕ್ಕೆ ಪೆನ್ನಿಗೆ ಏನೈತಲ್ಲ ಸಾಧಾರಣ ಕಾರಣ ಅನ್ಬೇಕು, ಅಸಾಧಾರಣ ಕಾರಣ ಅನ್ಬೇಕು. ಅಸಾಧಾರಣ ಕಾರಣ ಒಂದೇ ಕಾರ್ಯಕ್ಕೆ ಕಾರಣ ಆದ್ರೆ ಅಸಾಧಾರಣ, ಸರ್ವ ಕಾರ್ಯಗಳ ಕಾರಣ ಅಂದ್ರೆ ಅದು साधारण कारण. तैसे प्रत्यक्ष प्रमा के ईश्वर, प्रत्यक्ष प्रमा के ईश्वर और ताकि इच्छा के आदि लेके तो साधारण कारण है. ಅಂದರೆ ಇಲ್ಲಿ ಈಗ 207ನೇ ಟಿಪ್ಪಣಿ ಬತ್ತೀಗ 207ನೇ ಟಿಪ್ಪಣಿ 207ನೇ ಟಿಪ್ಪಣಿ. यहाँ आदि शब्द करके ईश्वर का ज्ञान, ईश्वर का प्रयत्न, काल, दिशा, अदृष्ट, प्राग भाव, प्रतिबंध का भाव, इन 7 का ग्रहण है. और 9 सर्व कार्य के कारण. ಅಂದ್ರೆ ಅಲ್ಲಿ ಒಂದು ಶ್ಲೋಕ ಐತದೆ ಸಾಧಾರಣ ಕಾರಣಕ್ಕಾಗಿ. ಈಶತ ಜ್ಞಾನ ಯತ್ನೇಚ್ಛ ಕಾಲೋ ಅದೃಷ್ಟ ದಿಗೇವವ ಪ್ರಾಗ್ ಪ್ರತಿಬಂಧಕ ಭಾವೋ ಕಾರಣ ಸಾಧಾರಣ ಸ್ಮೃತಃ. ತಿಂಗೈತೆ ಅಂದ್ರೆ 9 ಸಾಧಾರಣ ಕಾರಣಗಳು 9 ಅದಾವ. ಸಾಧಾರಣ ಕಾರಣ ಏನು ಹೇಳ್ತೀವಲ್ಲ 9 ಅದಾವ. ಅದರ ಪಾರ್ಟ್ಸ್ 9 ಕೂಡಿ ಒಂದು ಸಾಧಾರಣ ಕಾರಣ ಹೇಳಲ್ಪಡ್ತೈತಿ. ಅವು ಯಾವ? ಈಶತ ಜ್ಞಾನ ಯತ್ನೇಚ್ಛ 4 ಕುಂದಿರ್ತಾವ ಅದ್ರಾಗ. ಈಶ್ವರ, ಈ ಜಗತ್ತಿನಲ್ಲಿ ಯಾವುದೇ ಕಾರ್ಯ ಆಗ್ಬೇಕಾದ್ರೆ, ಇಲ್ಲಿ ಶಾಸ್ತ್ರ ನಡಿಬೇಕಾದ್ರೆ, ಒಬ್ಬರು ಲಗ್ನ ಆಗ್ಬೇಕಾದ್ರೆ, ಹಿಂಗೆ ಯಾವುದೋ ಒಂದು ಕಾರ್ಯ ನಡಿಬೇಕಾದ್ರೆ ಅದಕ್ಕೆ ಇವು ಬೇಕು. ಏನು ಬೇಕು? ಈಶ್ವರ ಬೇಕು. ಯಾಕಂದ್ರೆ ಜಗತ್ತಿನ ವ್ಯವಹಾರಕ್ಕೆ ಮತ್ತು ಅವೆಲ್ಲ ಯಾವುದೋ ವ್ಯವಹಾರ ನಡೆಯಂಗಿಲ್ಲ. ಹೌದಿಲ್ಲ, ಅವನ ಪ್ರೇರಣೆ ಬೇಕಲ್ಲ. ಈಶತ ಈಶ್ವರ ಬೇಕು, ಅವನ ಜ್ಞಾನ ಬೇಕಿದ್ರದು ಇಂಥ ಕಾರ್ಯ ಜಗತ್ತಿನಲ್ಲಿ ನಡೀಲಿ ಅಂತೇಳಿ. ಈಶತ ಜ್ಞಾನ ಯತ್ನ, ಅದಕ್ಕೆ ಮತ್ತು ಅವನು ಪ್ರೇರಣೆ ಮಾಡ್ಬೇಕಲ್ಲ ನಡೆಯೋಂಗ. ಯತ್ನ
ಮತ್ತು ಅವಾಗ ಇಚ್ಛಾ ಇರಬೇಕು ಇದಾಗಲಿ ಅಂತೇಳಿ. ಈಶ್ವರ ಇರಬೇಕು, ಈಶ್ವರನಿಗೆ ಇದ್ರ ಜ್ಞಾನ ಇರಬೇಕು, ಅದರಂತೆ ಅವ ಪ್ರಯತ್ನ ಮಾಡ್ತಿರ್ಬೇಕು. ಮತ್ತು ಅವ ಇದ್ರ ಇಚ್ಛಾ ಅಂದ್ರೆ ಈಶತ ಜ್ಞಾನ ಯತ್ನ ಇಚ್ಛಾ ಇವು ನಾಲ್ಕಾದು ಈಶ್ವರನಲ್ಲಿ. ಈಶತ ಜ್ಞಾನ ಯತ್ನ ಇಚ್ಛಾ ನಾಲ್ಕಿವು. ಆಮೇಲೆ ಕಾಲ, ಕಾಲ ಅಂದ್ರೆ ಸಮಯ ಬೇಕಲ್ಲ. ಯಾವ ಟೈಮ್ ಇಂಥ ಟೈಮ್ಗೆ ಈಗ 9 ಗಂಟೆ ಅಂತ ಟೈಮ್ ಹಚ್ಚೇವಿಲ್ಲ. ಅಕ್ಕಿ ಕಾಳು ಎಷ್ಟೊತ್ತಿಗೆ ಟೈಮ್ ಐತಿರ್ತಿಲ್ಲ. ಹಿಂಗೆ ಕಾಲು ಅದೃಷ್ಟ, ಅದೃಷ್ಟ ಬೇಕಲ್ಲ. ಅವ್ರಿಬ್ಬರದು ಲಗ್ನ ಆಗ್ಬೇಕಾದ್ರೆ ಅದೃಷ್ಟ ಹಣೆಬಾರ ಬೇಕಾದ. ಯಾವುದೇ ಕಾರ್ಯ ಆಗ್ಬೇಕಾದ್ರೂ ಮತ್ತು ಅದೃಷ್ಟ ಬೇಕು. ನಮ್ಮ ಹಣೆಬಾರ ಅನ್ನೋದು ಹೌದಿಲ್ಲ. ಈಗೇನೋ ಮಾಡ್ಬೇಕಂತ ಅನ್ನೋದು ಆಗಲಿಲ್ಲ ಅಂದ್ರೆ ನಮ್ಮ ಹಣೆಬಾರ ತಂದು ನಾವು ಅದೃಷ್ಟ ಬೇಕು ಅದಕ್ಕೆ. ಹೆಂಗೆ ಕಾಲು ಅದೃಷ್ಟ ದಿಗೇವವ ದಿಕ್ಕು, ದಿಕ್ಕು ನೋಡ್ತಾರಿಲ್ಲ. ಏನ ದಕ್ಷಿಣಕ್ಕೆ ನಿಂದ ಶಕ್ಕಿ ಕಾಳು ಒಗಿತಾರ ಅದಕ್ಕೆ ಹಿಂಗೆ ಯಾವುದೇ ಒಂದು ಇದು ಮಾಡ್ಬೇಕಾದ್ರೆ ಅದಕ್ಕೆ ಮತ್ತೆ ಹಿಂಗೆ ಅದು ದಿಕ್ಕು ಬೇಕು. ಹಿಂಗೆ ಅದಕ್ಕೆ ಈಶತ ಜ್ಞಾನ ಯತ್ನ ಇಚ್ಛಾ ನಾಲ್ಕು ಈಶ್ವರನಲ್ಲಿ ಕಾಲ ಅದೃಷ್ಟ ದಿಶಾ ದಿಗೇವವ ಪ್ರಾಗ ಪ್ರತಿಬಂಧಕ ಅಭಾವ. ಪ್ರಾಗ ಭಾವ ಇರಬೇಕು, ಪ್ರತಿಬಂಧಕದ ಅಭಾವ ಇರಬೇಕು. ಪ್ರಾಗ್ ಭಾವ ಅಂದ್ರೆ ಅದು ಮೊದಲು ಅವ್ರದ್ದು ಲಗ್ನ ಆಗಿರಬಾರ್ದು. ಹೌದಿಲ್ಲ? ಅದಕ್ಕೆ ಹೌದು. ಎರಡೇ ಸಲ ಮದುವೆ ಆದ್ರೆ ಅವ್ರ ಗತಿ ಆಗ ಎರಡನೇ ಸಲ ಅದಕ್ಕೆ ಅಕ್ಕಿನ ಹಾಕಾನ ಏನು ಮತ್ತೊಬ್ಬಕಿನ ಹಾಕಾನ ಅದು ಲೆಕ್ಕಿಲ್ಲ. ಈ ಕಡೆ ಅವ್ರು ಬೇಕಾದ ಮಾಡ್ಕೋತಾರ. ಈಗಿನ ಕಾಯ್ದಾ ಇವ್ರೇನೈತಿಲ್ಲ ಹೇಳ್ತಾನೆ ಅದು ಇವ್ರು ಮಾಡ್ಕೊಳ್ಳೋದು ಈಗಿಂದ ಬಿಡೇನೆ ಕಾಯ್ದಾ. ಮತ್ತೆ ಪ್ರಾಗ ಭಾವ, ಪ್ರಾಗ ಭಾವ ಮೊದಲಿಂದು ಅಭಾವ ಇರ್ಬೇಕಂತ. ಲಗ್ನದ್ದು ಅಭಾವ ಇರ್ಬೇಕು. ಅದಕ್ಕೆ ಈ ದೇಹ ಮೊದಲಿತ್ತನ ಇಲ್ಲ, ಮತ್ತೇನಿತ್ತಾದ್ರೆ ಅಭಾವ. ಹುಟ್ಟು ಅತ್ತ ಉತ್ಪತ್ತಿ ಪೂರ್ವ ಜೋ ಅಭಾವ ಸೋ ಪ್ರಾಗ್ಭಾವ. ಹಿಂಗೆ ಲಕ್ಷಣ ಐತೆ. ಉತ್ಪತ್ತಿ ಪೂರ್ವ ಜೋ ಅಭಾವ ಸೋ ಪ್ರಾಗ್ಭಾವ. ಆವಾಗ ಹಿಂಗದ ಆಗೋದಕ್ಕಿಂತ ಮೊದಲಿಂದ ಅಂತ ಅದ ಪ್ರಾಗ್ಭಾವ. ಪ್ರತಿಬಂಧಕ ಅಭಾವ. ಈಗೇನೋ ಪ್ರತಿಬಂಧಕ ಬಂತು, ಅವರು ಯಾವುದೋ ಒಂದು ಇದು ಆಗೇನು ಇದು ಅವು ಬಂದು ಬಿಡ್ತಾವಿಲ್ಲ ನಡು ಅಲ್ಲಿಗೆ ಪ್ರತಿಬಂಧಕ ಬರ್ತಂದ್ರೆ ಪ್ರತಿಬಂಧಕ ಅಂತ ಹೇಳ್ಕಂತಾರೆ. ಅದ್ರ ಲಕ್ಷಣ ಏನು ಅಂದ್ರೆ ಕಾರ್ಯ ವಿರೋಧಿ ಪ್ರತಿಬಂಧಕ. ಕಾರ್ಯಕ್ಕೆ ವಿರೋಧಿ ಆಯ್ತಂದ್ರೆ ಪ್ರತಿಬಂಧಕ ತಿಳ್ಕೋಬೇಕು. ಹಿಂಗೆಲ್ಲ ಅದಕ್ಕಾಗಿ ಇಲ್ಲಿ ಎಲ್ಲಿ ಬಂದದ ಈಗ ಟಿಪ್ಪಣಿಗೆ ಅಂದ್ರೆ ಇಲ್ಲಿ ಈಶ್ವರನ ಮೊದಲ 9 ಕಾರಣಗಳನ್ನು ಹೇಳಿವಲ್ಲ. ಸಾಧಾರಣ ಕಾರಣ ಬಗ್ಗೆ ईश्वर से आदि लेके सर्व कार्य के कारण तिनके बिना कोई कार्य होवे नहीं. ये ईश्वर का आदि साधारण कारण ಅಂದ್ರೆ 9 ಅದಾವೆ ಹೌದಿಲ್ಲ. ಪ್ರಾಕ್ ಪ್ರತಿಬಂಧಕ ಅಭಾವ ಕಾರಣ ಸಾಧಾರಣ ಸ್ಮೃತ ಸಾಧಾರಣ ಕಾರಣ ಅನ್ನುತ್ತಾರೆ ಅಂತೇಳಿ. ಹೇಗೆ ಅದಕ್ಕೆ ಇಲ್ಲಿ ಅಂದ್ರೆ ಯಾವುದೇ ಒಂದು ಕಾರ್ಯ ಆಗೋದಕ್ಕೆ ಅಸಾಧಾರಣ ಕಾರಣ ಅಂದರು. ಮತ್ತು ಒಂದು ಕಾರ್ಯಕ್ಕೆ ಕಾರಣ ಇದ್ದರೆ ಈ ಎಲ್ಲ ಕಾರ್ಯಗಳಿಗೆ ಕಾರಣ ಅದು ಸಾಧಾರಣ ಕಾರಣ. ಈಗ नेत्र से आदि लेके इंद्रिय है सो प्रत्यक्ष प्रमा के असाधारण कारण है. ಈಗ ನೇತ್ರ ಕಣ್ಣು ಏನೈತಿ ಆ ನೇತ್ರ ಇಂದ್ರಿಯದಿಂದ ಪ್ರತ್ಯಕ್ಷ ಪ್ರಮಾಯ ಪ್ರತ್ಯಕ್ಷ ಜ್ಞಾನ ಆಕೈತೆ. ಹೌದಲ್ಲ? ಬೇಡ ರೂಪ ಜ್ಞಾನ ಆಕೈತೆ ಅಂತ ತಿಳ್ಕೊ. ಅದು ಅಸಾಧಾರಣ ಕಾರಣ. ಈ ರೂಪ ಜ್ಞಾನ ಆಗಬೇಕಾದ್ರೆ ನೇತ್ರವನ್ನು ಬಿಟ್ಟು ಯಾವ ಇಂದ್ರಿಯದಿಂದಲೂ ರೂಪಜ್ಞಾನ ಆಗುವುದು. ಆದ್ದರಿಂದ ನೇತ್ರ ಇಂದ್ರಿಯ ಅಸಾಧಾರಣ ಕಾರಣ ಅಂತ ಹೇಳಿಸ್ಕೋತದೆ. ಯಾಕೆ ಒಂದ ಕಾರ್ಯಕ್ಕೆ ಕಾರಣ ಅದು. ಅದ ಮತ್ತು ನೀವು ಮನಸ್ಸು ತಗೊಂಡ್ರಿ ಅಂದ್ರೆ ಸರ್ವ ಕಾರ್ಯಕ ಕಾರಣ. ಎಲ್ಲ ಇಂದ್ರಿಯಗಳೊಡನೆ ಸಂಬಂಧ ಅದ. 10 ಇಂದ್ರಿಯಗಳೊಡನೆ ಸಂಬಂಧ ಆಗ್ಬೇಕು. ಆವಾಗ ಇಂದ್ರಿಯ ಕೆಲಸ ಮಾಡ್ತಾವೆ.
ಮನಸ್ಸನ್ನು ಹೇಳ್ತಾನೆ. ಆದ್ದರಿಂದ ಮನಸ್ಸಿಗೆ ಸಾಧಾರಣ ಕಾರಣ ಅಂತಾರೆ. ಈ ನೇತ್ರ ಒಂದೇ ರೂಪಜ್ಞಾನಕ್ಕೆ ಅಸಾಧಾರಣ ಕಾರಣ ಅಂತ ಹೇಳಲ್ಪಡುತ್ತದೆ. आदिक इंद्रिय सो अथा याते नेत्र आदिक जो इंद्रियां हैं सो प्रत्यक्ष प्रमाण के कर्ण है. ಆದ್ದರಿಂದ ಇಂದ್ರಿಯಾದಿ ಅವು ಏನದಾವ ಪ್ರತ್ಯಕ್ಷ ಪ್ರಮಾ, ಪ್ರತ್ಯಕ್ಷ ಜ್ಞಾನ ಏನಕತ್ತಿಲ್ಲ, ಪ್ರತ್ಯಕ್ಷ ಪ್ರಮಾಕ ಆ ಇಂದ್ರಿಯ ಕರ್ಣದವು. ಯಾಕಂದ್ರೆ ವ್ಯಾಪಾರ ಅಸಾಧಾರಣ ಕರ್ಣಂ ಅನ್ನೋ ಲಕ್ಷಣ ಅವುಗಳೆಲ್ಲ ಕೂಡ್ತತಿ. ಹೀಗ इस रीति से नेत्र आदिक जो इंद्रिया है सो प्रत्यक्ष प्रमाण कहिए. ಪ್ರತ್ಯಕ್ಷ ಜ್ಞಾನ ಏನಕತ್ತಿ ಅದಕ್ಕೆ ಪ್ರಮಾಣ ಅನ್ಬೇಕು. ಯಾವುದೇ ರೀತಿ ಜ್ಞಾನ ಆಕತಿ ಅವಕ್ಕೆ ಪ್ರಮಾಣ ಅನ್ಬೇಕು. ಹೀಗದಲ್ಲ, ಅದಕ್ಕೆ ಪ್ರಮಾಕರಣಂ ಪ್ರಮಾಣಂ ಅಂತ ಲಕ್ಷಣ ಐತಾರೆ. ಹೇಗೆ ಏನು 200 ಪ್ರಮಾತ ಪ್ರಮಾಣ ಪ್ರಮಿತಿ ಪ್ರಮೇಯ ಇವುಗಳ ಬಗ್ಗೆ ಏನು ನಡೀತೈತಿ ಎಲ್ಲ ಹೊಸವಾಗಿ. यद्यपि इंद्रिय को वेदांत सिद्धांत विषय प्रमा ज्ञान की कारणता कहना बने नहीं. यद्यपि अंदर शंका ಮಾಡಾವ. यद्यपि ಅಂದ್ರೇನು? ಶಂಕಾ ಮಾಡಾವ. ಏನಂತ ಶಂಕಾ ಮಾಡ್ತಾನೆ? ಇಂದ್ರಿಯಗಳೇನದಾವಲ್ಲ, ಇಂದ್ರಿಯ ವೇದಾಂತ ಸಿದ್ಧಾಂತದಲ್ಲಿ ಪ್ರಮಾ ಜ್ಞಾನಕ್ಕೆ ಕಾರಣ ಅಂತ ಹೇಳೋದು ಸಂಭವಿಸಂಗಿಲ್ಲ ಅಂತ. ಯಾಕೆ ಸಂಭವಿಸಿದ್ರಪ್ಪ ಅಂದ್ರೆ ಕಾಯ್ತೆ ಚೇತನಕ್ಕೆ ಚಾರಿ ಭೇದ. ಚೇತನದ 4 ಪ್ರಕಾರಗಳದಾವು. एक तो प्रमाता चेतन है, दूसरा प्रमाण चेतन है, तीसरा प्रमिति चेतन है, ताही को प्रमा चेतन भी कहे हैं. चौथा प्रमेय चेतन है, ताही को विषय चेतन भी कहे. ಅದಕ್ಕೆ ಯದ್ಯಪಿ ಕಾರ್ಯದಿಂದ ಈಗ ನೀವು ಇಂದ್ರಿಯಗಳಿಗೆ ವೇದಾಂತ ಸಿದ್ಧಾಂತದಲ್ಲಿ ಪ್ರಮಾ ಜ್ಞಾನಕ್ಕೆ ಕಾರಣ ಅಂತ ಹೇಳೋದು ಸಂಭವಿಸಂಗಿಲ್ಲ ಅಂತ ಹೇಳಿದ ಇಂದ್ರಿಯಗಳು. ಯಾಕಂದ್ರೆ ಚೇತನವು 4 ಪ್ರಕಾರದಾವ. इस रीति से प्रमा नाम चेतन का है. प्रमा ಅಂದ್ರೇನು? ಪ್ರಮಾ ಅಂದ್ರ ಪ್ರಮಾ ಚೇತನ ಅದು. ಅದಕ್ಕಾಗಿ ಅಂದ್ರೆ ಶಂಕಾ ಮಾಡ್ಲಾಕತ್ತೇನೆ, ಇಟ್ಟು ತಿಳ್ಕೊಬೇಕಿದ್ರು. ಪ್ರಮಾಣಾಂ ಚೇತನ ಕಾ ಹೈ ಸೋ ನಿತ್ಯ. ಪ್ರಮಾ ಅಂದ್ರೆ ಚೇತನ, ಚೇತನ ಅಂದ್ಮೇಲೆ ಅದು ನಿತ್ಯ ಐತಿ. ನಿತ್ಯ ಅಂದ್ರೆ ಪ್ರಾಗ್ ಪ್ರದ್ಯೋಷಾಭಾವ ಅಪ್ರತಿಯೋಗಿತ್ವ ನಿತ್ಯ ಅಂತ ಲಕ್ಷಣಿತವೆ. ಪ್ರಾಗ್ ಪ್ರದ್ಯೋಷಾಭಾವಗಳಿಗೆ ಯಾವುದು ಅಪ್ರತಿಯೋಗಿ ಅಂದ್ರೆ ಪ್ರತಿಯೋಗಿ ಆಗಿಲ್ಲ. ಪ್ರತಿಯೋಗಿ ಈಗ ಈ ದೇಹ ಐತಲ್ಲ, ಈ ದೇಹ ಇದು ಪ್ರಾಗಭಾವ ಮತ್ತು ಪ್ರದ್ಯೋಷಾಭಾವಗಳಿಗೆ ಪ್ರತಿಯೋಗಿ ಐತಿ, ಹೌದಿಲ್ಲ? ಆ ಪ್ರಾಗಭಾವ ಪ್ರದ್ಯೋಷಾಭಾವಗಳು ಇದಕ್ಕೆ ಸಿದ್ಧಿಸ್ತಾವ. ಎಲ್ಲಿ ಶರೀರ ಹುಟ್ಟೋದಕ್ಕಿಂತ ಮೊದಲು ಪ್ರಾಗಭಾವ ಇತ್ತು, ನಾಶ ಆದ ಮೇಲೆ ಪ್ರದ್ಯೋಷಾಭಾವ ಇರ್ತೈತಿ. ಅಂದ್ರೆ ಪ್ರಾಗಭಾವ ಪ್ರದ್ಯೋಷಾಭಾವಗಳಿಗೆ ಈ ಶರೀರ ಪ್ರತಿಯೋಗಿ ಐತಿ. ಹಾಗೆ ಯಾಕಂದ್ರೆ ಇದು ಹುಟ್ಟೈತಿ, ನಾಶ ಆಕೈತಿ, ಆದ್ರಿಂದ ಪ್ರಾಗಭಾವ ಪ್ರದ್ಯೋಷಾಭಾವ ಇವು ಸಂಭವಿಸ್ತಾವ. ಆದರೆ ಅದೇ ಆ ಯಾವ ಚೈತನ್ಯ ಅಥವಾ ಆತ್ಮ ಅದು ಹುಟ್ಟಿಲ್ಲ, ಅದನ್ನ ಪ್ರಾಗಭಾವ ಇಲ್ಲ, ನಾಶ ಆಗೋದಿಲ್ಲ, ಪ್ರದ್ಯೋಷಾಭಾವನೂ ಇಲ್ಲ, ಮತ್ತು ಅದು ನಿತ್ಯ ಐತಿ. ಆದ್ದರಿಂದ ಪ್ರಾಗ್ ಪ್ರದ್ಯೋಷಾಭಾವ ಅಪ್ರತಿಯೋಗಿತ್ವ ನಿತ್ಯ ಅಂದ್ರೆ ಅವು ಪ್ರತಿಯೋಗಿ ಅಲ್ಲ. ಅದಕ್ಕಾಗಿ ಈ ರೀತಿ ಇಲ್ಲಿ ಎಲ್ಲಿ ಗೊತ್ತು ಒಂದು ನಂಬರ್ इस रीति से प्रमाण चेतन इस रीति से प्रमाणाम चेतन का है. सो नित्य है, इंद्रिय जन्य नहीं. याते इंद्रिय ताका कारण नहीं.
ಅಂತ ಯದ್ಯಪಿಕಾರ ಇಲ್ಲಿ ತನ ಶಂಕ ಮಾಡಿದ. ಇಲ್ಲಿ ತನ ಹೇಳಿದ್ದು ಶಂಕಾಕಾರ ಶಂಕ ಮಾಡಿದ್ದಿದು ಏನತ್ತ ಚೇತನ ಇಂದ್ರಿಯಗಳಿಂದ ಇಲ್ಲಿ ಏನಲ್ಲ ಇಲ್ಲಿ ಹೇಳಿದ್ರಲ್ಲ, ಇಂದ್ರಿಯಗಳಿಗೆ ಪ್ರಮಾಕರಣಂ ಪ್ರಮಾಣಂ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ಹಿಂಗಂದ್ರಿ ನೀವು. ಆ ಅಂದ್ರೆ ಚೇತನ. ಆ ಚೇತನದ ಮೇಲೆ ಮತ್ತು ಅದು ಇಂದ್ರಿಯ ಜನ್ಯ ಹೆಂಗೆ ಹೇಳ್ತೀರಿ ನೀವು, ಯಾಕೆ ಅದು ನಿತ್ಯ ಹಿಂಗೆ ಶಂಕ ಮಾಡಾಗತ್ತೆ. ಅದಕ್ಕಾಗಿ ತಥಾಪಿ ಯದ್ಯಪಿ ಅಂದ್ರೆ ಶಂಕ ಮಾಡವ, ತಥಾಪಿ ಅಂದ್ರೆ ಉತ್ತರ ಹೇಳವ. तथापि चेतन में प्रमा व्यवहार का संपादक वृत्ति भी प्रमा कहिए हैं. ಏನು ಹೇಳಿದ್ರು, ಈಗ ಚೇತನದಲ್ಲಿ ಈ ವ್ಯವಹಾರ ಅಂದ್ರೆ ಶಬ್ದ ಪ್ರಯೋಗಕ್ಕೂ ವ್ಯವಹಾರ ಕೈ. ಹಿಂಗೆ ಶಬ್ದ ಪ್ರಯೋಗ ಹಾಕಿತ್ತಂದ್ರೆ ಪ್ರಮಾತ್ ಶಬ್ದ ಪ್ರಯೋಗ ಹಾಕಿತ್ತಂದ್ರೆ ಅದಕ್ಕೆ ಕಾರಣ ಏನಪ್ಪ, ವೃತ್ತಿನೂ ಕಾರಣ ಐತೆ ಅದಕ್ಕೆ. ವೃತ್ತಿ ಬಿ ಪ್ರಮಾ ಕೈ. ಅಲ್ಲಿ ವೃತ್ತಿ ಏನೈತಲ್ಲ ಆ ವೃತ್ತಿಗೇನೆ ಪ್ರಮಾ ಅಂತಾರೆ. ಅಂದ್ರೆ ವೃತ್ತಿ ಜ್ಞಾನ ಇರ್ತೈತಿ ಅಲ್ಲದ. ತಾಕೆ ಇಂದ್ರಿಯ ಕಾರಣ ಆ ವೃತ್ತಿ ಮತ್ತೆ ಇಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಇಂದ್ರಿಯ ದ್ವಾರ ವೃತ್ತಿ ಇದು ಮಾಡ್ತೈತಿ ಇಲ್ಲ ವ್ಯವಹಾರ. ಆದ್ದರಿಂದ ಇಂದ್ರಿಯ ಕಾರಣ ಅಂದ್ರೆ ಸಾಧನೆ ಐತಿ. देह के मध्य जो अंतःकरण ता करके अवच्छिन्न जो चेतन सो प्रमाता कहिए. ಪ್ರಮಾತಾ ಚೇತನ್. ಪ್ರಮಾತ ಅಂದರೆ ಏನು ಹೇಳ್ತಾರೆ, ಈ ದೇಹ ಐತಿಲ್ಲ, ದೇಹದ ಮಧ್ಯದಲ್ಲಿ ಅಂತಃಕರಣ ಐತಿ. ಆ ಅಂತಃಕರಣ ಅದರಿಂದ ಅವಚ್ಛಿನ್ನವಾದ ಚೇತನ, ಅದನಿಗೆ ಒಳಪಟ್ಟಂಥ ಚೇತನ, ಅದಕ್ಕೆ ಪ್ರಮಾತ ಕೈಯೇ. ಪ್ರಮಾತ ಅಂದರೆ ಜೀವ ಅಥವಾ ಅದೇ ಪ್ರಮಾತ ಅಂದ್ರೆ ಈಗ ನಾಲ್ಕು ಪ್ರಕಾರ ಚೇತನ ಹೇಳೋದ್ರ ಪ್ರಮಾತ, ಪ್ರಮಾಣ, ಪ್ರಮೇಯ, ಹಿಂಗೆ ನಾಲ್ಕು ಚೇತನ. सोई अंतःकरण नेत्रादिक इंद्रिय द्वारा निकस के आ अंतःकरण ಏನಕತೆ ಅಂತಃಕರಣದ ಪರಿಣಾಮ ರೂಪ ವೃತ್ತಿಯಾಗಿ ಅದು ನೇತ್ರ ಇಂದ್ರಿಯ ದ್ವಾರ ಹೊರಗೆ ಬಂದು जितने दूरी घटाधिक विषय स्थित होवे, घट ಎಷ್ಟು ದೂರ ಐತಿ ಅಲ್ಲಿ ತನಕ ಹೋಗಿ उतना लंबा ಪರಿಣಾಮ ಅಂತಃಕರಣಕ ಅಂದ್ರೆ ಅಲ್ಲಿ ತನಕ ಅದು ದೀರ್ಘವಾಗಿ ಅದು ವೃತ್ತಿ ಹೋಗತ್ತೆ. ಹಾಗೆ ವಿಷಯ ಜೋ घटाधिक ಅಲ್ಲಿ ಮುಂದೆ ಏನೈತಿ ವಿಷಯವಾದ घटादिಗಳೇನದಾವ जिनसे मिलके जैसा घटादि का आकार होवे तैसा ही अंतःकरण का आकार होवे. जैसे कोठे में भरा जो जल, ಅದಕ್ಕೆ ಉದಾಹರಣೆ ಕೊಡ್ತಾರೆ. ಕೋಟೆ ಮೇ ಭರಾ ಜೋ ಜಲ್ ಅಂದ್ರೆ ಈಗ ಬಾವ್ಯಾಗ ನೀರು ಇರ್ತಾವಲ್ಲ ಅವು ಶುದ್ರ ದ್ವಾರ ಅಂದ್ರೆ ಈಗ ಕಾಲುವೆ ದ್ವಾರ निकस के लंबा नाले के आकार होके बगीचे के केदार में जावे. ಅದು ತೋಟದಲ್ಲಿ ಹೋಗಿ ಮಡಿ ಆಕಾರ, ಮಡಿ ಒಳಗೆ ಹೋಯ್ತಂದ್ರೆ ನೀರು ಆ ಮಡಿ ಆಕಾರ ಆಕತ್ತೆ. ಮಡಿ ಹೆಂಗೆ ಚೌಕಿದ್ರೆ ಚೌಕ ಆಕತಿ, ಗುಂಡಕ್ಕಾದ್ರೆ ಗುಂಡಕ್ಕೆ ಆಕತ್ತೆ. जावे केदार में जाए के जैसा केदार का आकार है, केदार ಅಂದ್ರೆ ಮಡಿ, ಅದು ಆಕಾರ ಹೆಂಗೈತೆ ಹಂಗೆ ಆಕತಿ. तैसा आकार को जल प्राप्त, आ ನೀರು ಹೋಗಿ ಅದೇ ಆಕಾರ ಆಗಿ ನಿಂದಿರ್ತೈತೆ ಅಲ್ಲಿ. तैसे अंतःकरण भी इंद्रिय रूप छिद्र द्वारा निकस के ಬಾವ್ಯಾಗಿನ ನೀರು ಹೋಗಿ ಕಾಲುವೆ ದ್ವಾರ ಮಡಿಯಲ್ಲಿ ಹೋಗಿ, ಮಡಿ ಹೆಂಗೆ ಚೌಕ್ ಇದ್ರೆ ಚೌಕ್, ಗೋಲ್ ಇದ್ರೆ ಗೋಲ್, ಹಿಂಗೆ ನೀರು ಅದೇ ಆಕಾರ ತಾಳಿದಿರ್ತದೆ. ಅದು ಗೊತ್ತಿಲ್ಲ ಅಂದ್ರೆ ಗ್ಲಾಸ್ನಾಗ ಹಾಕು ಗ್ಲಾಸಿನ ಆಕಾರ ಆಕತಿ, ತಾಟ್ನಾಗ ಹಾಕು ತಾಟಿನ ಆಕಾರ ಆಕತಿ. ಹೆಂಗೆ ನೀರು ಹೆಂಗೆ ಆ ವಸ್ತುವಿನ ಆಕಾರ ಆಕೈತೋ ಹಂಗೆ ವೃತ್ತಿ ಅದರ ಜ್ಞಾನ ಮಾಡ್ಕೊಳ್ಳುವಾಗ ಪ್ರಮಾದ್ಯಾನ ಆಗಬೇಕಾದ್ರೆ ಆ ವಸ್ತುವಿನ ಆಕಾರ ಆಕೈತೆ ಅಲ್ಲಿ ಹೋಗಿ ನೀರು ಹೋಗಿ ಹೆಂಗೆ ಆದ ಆಕಾರ ಆಕೈತಾನೆ. विषय रूपी केदार जावे
ತಹ ಶರೀರಕ್ಕೆ ಲೇಕೆ ಘಟಾದಿ ವಿಷಯ ಪರ್ಯಂತ ಅಂದ್ರೆ ಈ ಅಂತಃಕರಣ ಇಲ್ಲ ಐತಿ ನೇತ್ರದಿಂದ ವೃತ್ತಿ ಹೊರಗೆ ಹೋಗ್ತೈತಿ ಹಾಂ ತಹ ಶರೀರ से लेके घटादि विषय पर्यंत जो अंतःकरण का नाले के समान परिणाम ಅಂದ್ರೆ ಅದು ಈ ನೇತ್ರದಿಂದ ಅಲ್ಲಿ ತನಕ ವಿಷಯ ಎಲ್ಲೈತೆ ಅಲ್ಲಿ ತನಕ ಇದು ಹೋಗ್ತೈತೆ ತಾಕು ವೃತ್ತಿ ಜ್ಞಾನ ಕೈ ಅದಕ್ಕೇನಂತಾರೆ ವೃತ್ತಿ ಜ್ಞಾನ ಅಂತಾರೆ ता करके अवश्य जो चेतन ताको प्रमाण चेतन है आ वृत्ति ಏನೈತಲ್ಲ ವೃತ್ತಿ ಜ್ಞಾನಕನ ಪ್ರಮಾಣ ಚೇತನ್ನು ಅಂತಾರೆ ಹಾಂ ಇಲ್ಲೊಂದು ನಾ ಇದು ಮಾಡೇನ ಅದನ್ನು ಇಲ್ಲಿ ಅದು ನಿಮಗೆ ಭಾಳ ದೂರ ಐತಿ ಸಣ್ಣ ಕಾಣ್ತದೆ ಸಮೀಪ ಕೊಡ್ತೇವೆ ಹಾಂ ಇದು ಯಾರಿಗೆ ತೋರಿಸ್ಬಾ ಅವೆಲ್ಲ ಬರ್ದೆ ಇಲ್ಲಿ ಹೆಂಗೈತೆ ಅದ್ರ ಪ್ರಕಾರ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅಂದ್ರೆ ಇಲ್ಲಿ ಹೇಳ್ದಂಗೆ ಅದು ಅಂದ್ರೆ ಪ್ರಮಾತ ಅಂದ್ರೆ ಇಲ್ಲಿ ಅಂತಃಕರಣದಾಗ ಪ್ರಮಾಣ ಅಂದ್ರೆ ಈ ನೇತ್ರದಿಂದ ವೃತ್ತಿ ಅಲ್ತಾನೆ ಹೋಗ್ತೈತೆ ಅದು ಪ್ರಮಾಣ ಹಿಂಗೆ ಹಿಂದಿಗಡೆ ಯಾರು ಬಿಟ್ಟ ಮೇಲೆ ಯಾರು ಬೇಕಾದವ್ರು ನೋಡಿ ಇದು ಮಾಡ್ಬೋದು ಅರ್ಥಾತ್ ಇಲ್ಲಿ ತನಕ ಏನು ಹೇಳಿದ್ರು ಪ್ರಮಾತ ಮತ್ತು ಪ್ರಮಾಣ ಅಂತೇಳಿ ಪ್ರಮಾತ ಅಂದ್ರೆ ಈ ದೇಹದಲ್ಲಿ ಅಂತಃಕರಣ ಐತಲ್ಲ ಆ ಅಂತಃಕರಣದಲ್ಲಿ ಇದ್ದಂಥ ಒಳಪಟ್ಟಂಥ ಚೈತನ್ಯ ಅದಕ್ಕೆ ಪ್ರಮಾತ ಅನ್ನುತ್ತಾರೆ ಪ್ರಮಾತ ಚೇತನ ಅಂದ್ರೆ ಅದೇ ಜೀವ ಚೇತನ ಇನ್ನು ಅದೇ ಮುಂದೆ ಹೋಗಿ ನೇತ್ರದ್ವಾರ ವಿಷಯ ಪರ್ಯಂತ ಈಗ ಒಂದು ಅಲ್ಲಿ ಘಟ ಐತಿ ಗಡಿಗೆ ಐತಿ ಅಥವಾ ಯಾರೋ ನಿಂತಾರ ಅವ್ರ ಜ್ಞಾನ ನಮಗೆ ಆಗ್ಬೇಕಾದ್ರೆ ಈ ನೇತ್ರದಿಂದ ಅಲ್ಲಿ ತನಕ ಹಿಂಗೆ ದೀರ್ಘ ಹೋಗಿರ್ತೈತಲ್ಲ ಉದ್ದ ಅದು ವೃತ್ತಿ ಇಲ್ಲಿದಿಂದ ಅಲ್ಲಿ ತನಕ ಹೋದದಕ್ಕೆ ಅದಕ್ಕೆ ಪ್ರಮಾಣ ಚೇತನ ಥರ ಅದಕ್ಕೆ ಅದು ವೃತ್ತಿ ಚೇತನ ಅದು ಪ್ರಮಾಣ ಚೇತನ ಅದು ಪ್ರಮಾಣ ಈಗ ಎರಡಾದು ಪ್ರಮಾತ ಪ್ರಮಾಣ ಈಗ ಮೂರನೇದು ವೃತ್ತಿ ಜ್ಞಾನ ರೂಪ जो अंतःकरण का परिणाम ताको प्रमा कहे ಇದು ತಿಳ್ಕೊಳ್ಳೋ ಸ್ವಲ್ಪ ಸೂಕ್ಷ್ಮ ಐತಿ ಭಾಳ ಮಂದಿಗೆ ಇದು ಶಾಸ್ತ್ರ ಹೇಳೋರ್ನು ಲಾಗ ಹೊಡಿಸ್ತೈತಿ ಹಿಂಗೈತೆ ಆದ್ದರಿಂದ ಅದು ಗೊತ್ತು ಮಾಡ್ಕೋಬೇಕು ಅದನ್ನು ಬರೋಬರಿ ಅದಕ್ಕೆ ಅದ್ರಾಗ ನಾ ಬೇರೆ ಇದ್ರಾಗ ಇಲ್ಲಿ ಇದು ಮಾಡೀನಿ ಅದನ್ನು ಅಂದ್ರೆ ಒಂದೇ ಜಾಗದಾಗ ಡಬಲ್ ಐತೆ ಅದು ಹಿಂಗೆ ಅಲ್ಲಿ ವೃತ್ತಿ ಆಕಾರ ಒಂದು ಐತಿ ಮತ್ತು ಆ ವಿಷಯ ಆಕಾರ ಒಂದು ಹಿಂಗೆ ಎರಡದಾವು ಅದ್ರದ ಬೇರೆ ಅದು ಪ್ರಮ ಆಕತಿ ಇದು ಪ್ರಮೇಯ ಆಕತಿ ಹಿಂಗೆ ಅಲ್ಲೇ ಎರಡು ಪಾಠ ಏನು ಡೈಗ್ರಾಮ್ ತೆಗೆದಿಲ್ಲ ತಿಳಿಸಿ ಹೇಳ್ರಿ ಹೇಳ್ತಾರ ಚಿತ್ರ ತೆಗೆದು ತಿಳಿಸಿ ಹೇಳ್ರಿ ಚಿತ್ರ ತೆಗೆದಿರಲ್ಲ ಚಿತ್ರ ತಿಳಿಸಿ ಹೇಳ್ರಿ ಅಂತ ಆ ಚಿತ್ರ ತಿಳಿಸಿ ಹೇಳ್ರಿ ಅಂತ ಏನು ಮಾಡಿದ್ರಿ ಈಗ ಏನು ಅದರ ಹೇಳ್ದಂತೆ ಇದನ್ನ ಹಿಡಿದೇಳಿ ಇದನ್ನ ಈಗ ನಾನು ಮುಂಜಾನೆ ಇದು ಇದು ಹಿಂಗೆ ತಿಳಿಯಂಗಿಲ್ಲ ತಿಳಕ್ಕೆ ಮುಂಜಾನೆ ಕೂತು ಬರೋದಕ್ಕಿಂತ ಮೊದಲು ಇದನ್ನ ಪೇಂಡ್ಲಿ ಮಾಡಿ ಬಂದೇನೆ ಇದನ್ನ ಅವ ಆತಾನ ಹಿಂಗೆ ಹಿಡಿದಕ್ಕೆ ಹಿಂಗೆ ಹೇಳುತ್ತಾನ ನನಗೆ ಹೇಳೋದು ಅದನ್ನ ಯಾಕೆ ನೋಡೋದು ಇರ್ತಿಲ್ಲ ನನಗೆ ಇಷ್ಟು ಶಾಸ್ತ್ರ ಹೇಳ್ತೀನಿ ಹೆಚ್ಚು ಗ್ರಂಥನೂ ನೋಡಿಲ್ಲ ನಾವು ಬರೀ ಮುಂದೆ ನಡೆದಿರ್ತೈತೆ ಗಾಡಿ ಹಿಂಗೆ ಅವು ಯಾವುದೋ ವೇದ ಉಪನಿಷತ್ ಲಕ್ಷಣಗಳು ಎಲ್ಲ ಇಲ್ಲಿ ತುಂಬ ಏನೈತಿ ವಿಷಯ ನಡೀತಾ ಅದನ್ನಿಟ್ಟು ನೋಡ್ತಾನೆ ಮುಂದೆ ಹಿಂಗೆ ಚಾಲು ಇರ್ತೈತಿ ನೀ ಇದನ್ನ ನೋಡಿ ಹಿಂಗೆ ಹಿಂಗೆ ಹೇಳ್ಬೇಕು ಏನು ಈಗ ಅದೇ ವಿಷಯನ ಹೇಳಕತ್ತಿಲ್ಲ ಈಗ ಎಷ್ಟು ಸಲ ತಿದ್ದು ಹೇಳೀನಿ ಈಗ ಅದು ಒಂದ ಮಾತನ ಆಯ್ತು ಈಗ ಪ್ರಮಾಚೇತನ ಬಗ್ಗೆ ವೃತ್ತಿ ಜ್ಞಾನ ರೂಪ जो ಅಂತಃಕರಣ ಐತಿಲ್ಲ ಪರಿಣಾಮ ಅದಕ್ಕನ ಪ್ರಮ ಅನ್ನುತ್ತಾರೆ
अद ಹೇಗ ಅಂತ ಕೇಳಿದ್ರೆ केदार विषय जल जाके केदार के समान आकार होवे, तैसे घटाधिक जो विषय है जिनमें वृत्ति जाके घटाधिक के समान आकार को प्राप्त होवे, ता करके अवच्छिन्न जो चेतन सो प्रमा चेतन। अंದ್ರ ಇಲ್ಲಿ ಏನೈತಂದ್ರೆ ಈಗ ಒಂದು ಇಲ್ಲೊಂದು ಇದು ನಿಂತಿರ್ತಾರೆ, ಇಲ್ಲಿ ಮೊಬೈಲ್ ಇದು ರಿಕಾರ್ಡಿಂಗ್ ಇದು ಐತಿ ಹೌದಾ, ಇದು ರಿಕಾರ್ಡ್ ಮಾಡೋ ಸಲುವಾಗಿ ಇಲ್ಲಿ ಸ್ಟ್ಯಾಂಡ್ ಮೇಲೆ ಮೊಬೈಲ್ ಇಟ್ಟಾರ ಹೌದಿಲ್ಲ. ಈಗ ಅದರ ಜ್ಞಾನ ನಮಗಾಗಬೇಕಾದ್ರೆ ಈ ಅಂತಃಕರಣ ವೃತ್ತಿ ಏನೈತಿಲ್ಲ ಅದು ನೇತ್ರದಿಂದ ಹೊರಗೆ ಬಂದು ಅಲ್ಲಿ ತನಕ ಹೋಗ್ಬೇಕು, ಹೋಗಿ ಅದರ ಆಕಾರ ತಾಳ್ಬೇಕದು. ಹೆಂಗೆ ನೀರು ಕಾಲುವೆಯಿಂದ ನೀರು ಹೋಗಿ ಮಡಿ ಆಕಾರ ಹೆಂಗೆ ತಾಳುತ್ತದೆಯೋ ಆ ರೀತಿ ವೃತ್ತಿ ಹೋಗಿ ಅದು ಹೆಂಗೈತಿ ಅಲ್ಲಿ ಸ್ಟ್ಯಾಂಡ ಇದರ 3 ಕಾಲುಗಳು ಹೆಂಗದಾವ, ಮ್ಯಾಲೆ ಮೊಬೈಲ್ ಹೆಂಗೈತಿ, ಇದು ಎಲ್ಲ ಹೆಂಗೈತಿ ಆಕಾರ ಹಂಗೆ ವೃತ್ತಿ ತಾಳ್ಬೇಕು. ಆ ವೃತ್ತಿ ಪೂರ ನೀರು ಹೆಂಗೆ ಅದರ ಆಕಾರ ತಾಳ್ತೈತಿ. ಅಲ್ಲಿ ಗೋಲು ಮಡಿ ಇದ್ರೆ ಗೋಲಾಕಾರವಾಗಿ ನೀರು ನಿಂದಿರ್ತೈತಿ, ಮತ್ತು ಚೌಕ್ ಇದ್ರೆ ಚೌಕ್ ಆಕಾರವಾಗಿ ನೀರು ನಿಂದಿರ್ತೈತಿ. ಹಂಗೆ ವೃತ್ತಿ ಅದರ ಆಕಾರ ತಾಳ್ತೈತಿ. ಆ ವೃತ್ತಿ ಆಕಾರ ತಾಳಿದ ನಂತರನ ಆವರಣ ಭಂಗ ಆಕತ್ತೆ. ಹಿಂಗಾದ ಇದಾತ ಅಂದಾಗ ಇಲ್ಲಿ ಏನು ನಾವು ಹೇಳಕತ್ತೇವಂದ್ರೆ ಈಗ ಈ ಕಡೆ ಎಲ್ಲಿದು ಬಂದೇವೆ, ಈಗ ಇಲ್ಲಿ ಅಂತಃಕರಣದಲ್ಲಿದ್ದ ಪ್ರಮಾತ ಹೌದಾ, ಅದು ನೇತ್ರದಿಂದ ವೃತ್ತಿ ಅಲ್ಲಿ ತನಕ ಹೋಗೈತಿ, ಪ್ರಮಾಣ ಚೇತನದು ಹೌದಾ. ಇನ್ನು ಮುಂದೆ ಹೋಗಿ ಅಲ್ಲೇ 2 ಅಕ್ಕಾವ ಇಲ್ಲಿ ಡಬಲ್. ಯಾವುದರ ಜ್ಞಾನ ನಮ್ಗೆ ಆಗೈತಿ ಅಲ್ಲ ವಿಷಯ, ಆ ವಿಷಯ ಐತಿಲ್ಲ ಒಂದು ವಸ್ತು, ಅದ ಒಂದು ಗಡಿಗೆ ತಿಳ್ಕೊ, ಆ ಗಡಿಗೆ ಇಟ್ಟಾರ, ಆ ಗಡಿಗೆ ನೋಡ್ಬೇಕಂತೇಳಿ ವೃತ್ತಿ ಹೋಯ್ತು ಅಲ್ಲಿ ಹೋಗಿ ಇಲ್ಲಿ ಅಂತಃಕರಣ ಇದ್ದದ್ದು ಪ್ರಮಾತ ಆಯಿತು, ಈ ನೇತ್ರದಿಂದ ವೃತ್ತಿ ಆ ಗಡಿಗೆ ತನ ಇದ್ದದ್ದು ಪ್ರಮಾಣ ಚೇತನ ಇದು ನಡುವಿಂದ. ಆಮೇಲೆ ಆ ಗಡಿಗೆ ಐತಲ್ಲ, ಆ ಗಡಿಗೆ ಹೆಂಗೈತಿ ಹಂಗೆ ಮಡಿ ಹೆಂಗೈತಿ ಹಂಗೆ ನೀರ ಆಕಾರ ತಾಳ್ತೈತಿ, ಹಂಗೆ ವೃತ್ತಿ ಏನೈತಿಲ್ಲ ಆ ಗಡಿಗೆ ಹೆಂಗೈತಿ ಹಂಗೆ ಆಕಾರ ತಾಳ್ತೈತಿ. ಅದ ಆಕಾರ ತಾಳ್ತೈತಿ ಅಂದ್ರೆ ಈ ಕಡೆ ಈ ವೃತ್ತಿಯ ಪ್ರಮಾಣ ಚೇತನ್ನು ಬಿಡು, ಆ ಕಡೆ ಆ ಘಟ ಆ ಚೇತನ ವಿಷಯ ಚೇತನ್ನು ಬಿಡು, ಆ ವೃತ್ತಿ ಏನು ಆಕಾರ ತಾಳೈತಿಲ್ಲ ಅದ ಬೇರೆ, ಆ ಘಟ ಅದ ಬೇರೆ. ಇಲ್ಲಿ 2 ಅದಾವ, ಹಿಂಗೆ ಇಟ್ಟು ಪರ್ಕೈತಿ ಇಲ್ಲಿ. ಅದಕ್ಕೆ ವೃತ್ತಿ ಏನು ಆಕಾರ ತಾಳಿದಂಥದ್ದೈತಿಲ್ಲ ಅದಕ್ಕೆ ಪ್ರಮ ಅನ್ನುತ್ತಾರೆ. ಯಾವ್ದ್ರ ಆಕಾರ ತಾಳೈತಿ, ಗಡಿಗೆ ಆಕಾರ ತಾಳೈತಿ. ಆದ್ರೆ ಗಡಿಗೆಗೆ ಬೇರೆ ಅದು ಮತ್ತೈತಿ. ಆ ವೃತ್ತಿಯ ಆಕಾರ ಅಷ್ಟ ಅದ, ಅದಕ್ಕೆ ಪ್ರಮ ಅನ್ನುತ್ತಾರೆ. ಇನ್ನು ಗಡಿಗೆ ಐತಲ್ಲ ಅದಕ್ಕೆ ಆ ಘಟ ಉಪಿಚೇತನ ಏನೈತೆ ಅಲ್ಲಿ ಅದು ಪ್ರಮೇಯ ಚೇತನ ತರದಕ್ಕೆ ಅದು ಬೇರೆ. ಇಲ್ಲಿ 2 ಪಾಠ ಅದ ತಿಳಿಯೋದು ಸೂಕ್ಷ್ಮ ಇತ್ತು. ಆಯ್ತು ಇರಲಿ. ज्ञान के विषय जो घटाधिक तिन करके अवच्छिन्न जो चेतन सो विषय चेतन कहिए. ಜ್ಞಾನಕ್ಕೆ ವಿಷಯವಾದ ಘಟಾದಿಗಳದಲ್ಲ, ಈಗ ಅದು ಕಡಿದ ಅದು ಹೇಳ್ತೇನೆ 4ನೇ. ತಿನ್ ಕರ್ಕೆ ಅವಚ್ಛಿನ್ನ ಜೋ ಚೇತನ ಅಂದ್ರೆ ಆ ಗಡಿಗೆಗೆ ಒಳಪಟ್ಟ ಚೇತನ ಹಿಂಗದ. ಅದು ಏನೈತಿ ಪ್ರಮೇಯ ಚೇತನ ಅಂತ. ಪ್ರಮೇಯ ಅಂದ್ರೆ ವಿಷಯ, घटा विषय ಐತಿಲ್ಲ. ये वेद अर्थ के जानने वाला जो आचार्य हैं तिनकी परिभाषा है. ವೇದವನ್ನು ಬಲ್ಲಂತ ಆಚಾರ್ಯರು ಏನಂದ್ರು, ತಿನಕೆ ಪರಿಭಾಷಾ ಅಂದ್ರೆ ವೇದಾಂತವನ್ನು ಬಲ್ಲಂತ ಪಂಡಿತಾಚಾರ್ಯರು ಕೆಲವೊಂದು ಪರಿಭಾಷಾ ಅಂತಂದ. ಇದು ಪರಿಭಾಷಾ ಅಂತ ಬರ್ತಲ್ಲ ಇಲ್ಲಿ. ಪರಿಭಾಷಾ ಅಂದ್ರೆ ಏನು, ಅದರ ಲಕ್ಷಣ ಏನು,
ಅಂದ್ರೆ ಪರಿಭಾಷಾತಿ ಅಂತ ಬಂದ ಶಬ್ದ ಅದರ ಲಕ್ಷಣ ಏನಂದ್ರೆ शास्त्र का असाधारण संकेत को परिभाषा कहिए हैं ಶಾಸ್ತ್ರದ ಅಸಾಧಾರಣ ಸಂಕೇತಕ್ಕೆ ಪರಿಭಾಷಾ ಅನ್ನುತ್ತಾರೆ ಶಾಸ್ತ್ರ का असाधारण संकेत को ಪರಿಭಾಷಾ ಕಹಿಯೇ हैं ಅದು ಕನ್ನಡದಾಗ ಹೇಳ್ಬೇಕಂದ್ರೆ ಶಾಸ್ತ್ರದ ಅಸಾಧಾರಣ ಸಂಕೇತಕ್ಕನ ಪರಿಭಾಷಾ ಅನ್ನುತ್ತಾರೆ ಶಾಸ್ತ್ರದ ಅಸಾಧಾರಣ ಸಂಕೇತ ಇರ್ತೈತಿ ಶಾಸ್ತ್ರದ ಅಸಾಧಾರಣ ಅಂದ್ರೆ ಅದಕ್ಕೆ ಒಂದು ಠರಾವ್ ಮಾಡಿರ್ತಾರೆ ಇದಕ್ಕೆ ಇಷ್ಟ ಅಂತೇಳಿ ಶಾಸ್ತ್ರದ ಅಸಾಧಾರಣ ಸಂಕೇತಕ್ಕನ ಪರಿಭಾಷಾ ಅನ್ನುತ್ತಾರೆ ಶಾಸ್ತ್ರದ ಹಿಂದಿ ಒಳಗೆ ಬೇಕಂದ್ರೆ ಶಾಸ್ತ್ರಕ ಅಸಾಧಾರಣ ಸಂಕೇತಕ್ಕೂ ಪರಿಭಾಷೆ ಕನ್ನಡದಾಗ ಬೇಕಂದ್ರೆ ಶಾಸ್ತ್ರದ ಅಸಾಧಾರಣ ಸಂಕೇತಕ್ಕೆ ಪರಿಭಾಷಾ ಅನ್ನುತ್ತಾರೆ ತಿಳಿತಾನೆ ಅದ ತಿಳಿತು ಆಯ್ತು ಏನ್ರಿ ಅದಕ್ಕೆ ಅಂದ್ರೆ ಏನು ಹಿಂಗೆ ಅಂದ್ರೆ ಇದು ಏನು ಹೇಳ್ದಂಗೆ ಆಯ್ತು ಅಂತ ಕೇಳಿದ್ರೆ ಅಂದ್ರೆ ಶಾಸ್ತ್ರವನ್ನು ಬಲ್ಲಂಥ ಆಚಾರ್ಯರು ಕೆಲವೊಂದಕ್ಕೆ ಠರಾವ್ ಮಾಡಿರ್ತಾರೆ ಅವರು ಠರಾವ್ ಏನು ಠರಾವ್ ಮಾಡಿರ್ತಾರೆ ಅಸಾಧಾರಣ ಸಂಕೇತ ಅಂದ್ರೆ ಅಂಕಿ ಅದಕ್ಕೊಂದು ಇದು ಮಾಡಿರ್ತಾರೆ ಅಂದ್ರೆ ಈಗ ನಿಮ್ಗೆ ತಿಳಿಬೇಕಂದ್ರೆ ಈಗ ಒಬ್ಬ ಈಗ ನೀನ ತಿಳ್ಕೊ ಯಾಕಂದ್ರೆ ಇವ ಬಾಗಲಕೋಟೆ ಎಷ್ಟೋದಿಂದ ನಮ್ಮಲ್ಲಿ ಅಭ್ಯಾಸ ಮಾಡ್ತಾನೆ ನಾವು ಅಂದ್ರೆ ಅವಾಗ ಶಾಸ್ತ್ರಜ್ಞಾನ ಪೂರ ಐತಿ ಅನಾನ ಅಲ್ಲಿಂದ ಮುಂದೆ ಅವನ ಮನೆಗೆ ಕೆಲವು ಮಂದಿ ಗೆಳೆಯರು ಬಂದರು ದೋಸ್ತರು ಫ್ರೆಂಡ್ಸ್ ಅವ್ರು ಬಂದರು ಮನೆ ಮತ್ತು ಬಂದಾಗ ಅಲ್ಲಿ ಹಾಲ್ನಾಗ ಇವರೆಲ್ಲ ಕುಂತು ಕುರ್ಚಿ ಹಾಕಿ ಆರಾಮಲ್ಲಿ ಎಲ್ಲರೂ ಕುಂತಾರೆ ಆವಾಗ ಮತ್ತು ಏನು ಅದು ಹೆಂಡ್ತಿಗೆ ಹೇಳ್ಬೇಕಲ್ಲ ಇವ್ರು ಮತ್ತೆ ಏನು ಚಾ ಮಾಡುತ್ತೇಳಿ ಹೌದಿಲ್ಲ ಚಾ ಮಾಡು ಅಂತ ಹೇಳಕ್ಕ ನಾನು ಅಲ್ಲಿಂದ ಓ ಚಾ ಮಾಡು ಅಂತ ಹೇಳ್ದ ನಮ್ಮ ಗೆಳೆಯರು ಬಂದಾರ ಚಾ ಮಾಡು ಅಂದ ಕೂಡಲೇನ ಆಕಿ ಏನ್ರೀ ಅಂದ್ರ ಕೇಳಿತ್ತು ಮೊದಲಿಂದ ಚಾ ಮಾಡತ್ ಹೇಳಿದ್ದು ಕೇಳಿಸೇತ್ ಕರೆ ಏನ್ರೀ ಅಂದ್ರ ಏನ್ರೀ ಅಂದ ಕೂಡಲೇನ ಅವ ಬಾಣ್ ಅಂದ ಅವ್ರ ದೋಸ್ತರು ಎಲ್ಲರೂ ಗಾಬರಿಯಾಗಿ ಏನು ಬಾಣ್ ಇದು ಅಂದ್ರು ಆಯ್ತು ರೀ ಅಂದ್ರಕ್ಕೆ ಆಕೆ ಇವ ಚಾ ಮಾಡು ಅಂತ ಹೇಳ್ದ ಏನ್ರೀ ಅಂದ್ರ ಬಾಣ್ ಅಂದ್ರೆ ಆಯ್ತು ರೀ ಅಂದ್ರ ಇವರೆಲ್ಲ ಕತ್ತಿದ್ರು ಏನಿದೆ ಅಂತ ಮಾತಿದು ಆಕೆ ಏನ್ರಿ ಅಂದರು ಇವ ಬಾಣ ಅಂದ ಆಯ್ತು ಹೇಳ್ರಿ ಅಂತಂದ್ರು ಇದು ಏನಾರು ಇರಬೇಕು ಅಂದ್ರೆ ಶಾಸ್ತ್ರದಲ್ಲಿ ಕೆಲವೊಂದು ಠರಾವಿಕ ಅಂಕಿಗಳು ಅದಕ್ಕೆ ಏನಂತ ಲಕ್ಷಣ ಮಾಡ್ಯಾರ ಪರಿಭಾಷಾ ತಿಳಿಸೋದು ಪರಿಭಾಷಾ ಅಂತ ಹೇಳ್ಕಂತ ಶಾಸ್ತ್ರಕ ಅಸಾಧಾರಣ ಸಂಕೇತಕ್ಕೂ ಪರಿಭಾಷೆ ಅಂದ್ರೆ ಕೆಲವೊಂದು ಠರಾವಿಕ ಮಾಡ್ಯಾರ ಶಾಸ್ತ್ರಕಾರ ಏನು ಮಾಡ್ಯಾರ ಅಂದರೆ ಈಗ ಬಾಣ ಅಂದಲ್ಲ ಬಾಣ ಅಂದ್ರೆ 5 ಕಪ್ಪ ಮಾಡತ್ ಹೇಳ ನಾವು ಅದು ಗೊತ್ತಾಗ್ತದೆ ಯಾಕಂದ್ರೆ ಅದನ್ನು 5 ಕಪ್ ಮಾಡೋದು ಬಾಯಲ್ಲಿ ಹೇಳಿದ್ರೆ ಇವ್ರೇನು ಕಟಾಕಟಿ ಹಿಂಗೆ ಇದು ಮಾಡ್ತಾರಲ್ಲ ಇವ್ರ ಜೀವನ ಅಂತ ಹೇಳ್ಕೆ ಹಿಂಗೆ ಅಂದು ಎಣಿಸ್ತಿನ ಕಾಣ್ತಾರೆ ಇವರು ತಿಳ್ಕೆ ಮತ್ತೆ ಹಿಂಗೆ ತಿಳ್ಕೋತಾರಂತೇಳಿ ಅದಕ್ಕಾಗಿ
ಬಾಣ ಅಂದ. ಬಾಣ ಅಂದ್ರೆ ಆಯ್ತ್ರಿ ಅಂದ್ರಲ್ಲ ಆಕೆ. ಮತ್ತು ಗಂಡ ಶಾಸ್ತ್ರಿ ಆಕೆಗೆ ಯಾರ ಸಂಸ್ಕಾರ ಇತ್ತ ಆಯ್ತು ಅಂದ್ರೆ ಬಾಣ ಅಂದ್ರೆ ಅರ್ಥ ಏನಂದ್ರೆ ಮನ್ಮಥನ ಪಂಚಬಾಣ. ಮನ್ಮಥನ ಪಂಚಬಾಣಗಳು ಅಂತ ಅರ್ಥ ಕೊಡ್ತೈತೆ ಅದು. ಬಾಣ ಅಂದ್ರೆ ಅದ ಬಾಣ ಬಿಟ್ಟವ ರಸ ರಸ ಅಂದ. ಆರ್ಕ್ ಷಟ್ರಸ. ಬಾಣ ಅಂತ ಹೇಳೋದು ಬಿಟ್ಟು ರಸ ಅಂದ. ಆಯ್ತು ಹೇಳ್ರಿ ಅಂದ್ರಕ್ಕೆ. ಅಂದ್ರೇನು? ಆರ್ಕ್ ರಸ ಅಂದ್ರೆ ಷಟ್ 6 ಕಪ್ ಮಾಡು ಅಂತ ಹೇಳ್ದಂಗೆ ಅದು 6 ಸಂಕೇತ ಅಂದರೆ ಸಂಖ್ಯೆ ಅದು 6 ಬ್ಯಾಕ್ ಬತ್ತಂದ್ರೆ ಷಡ್ರಸಗಳು ಶಾಸ್ತ್ರದಲ್ಲಿ ಪ್ರಸಿದ್ಧ ಅದಾವ. ಷಡ್ರಸ ಅಂದ್ರೆ 6 ಪ್ರಕಾರ ಅದಾವ. ಸಿಹಿ, ಹುಳಿ, ಕಹಿ, ಖಾರ, ಒಗರು, ಲವಣ ಅಂದ್ರೆ ಉಪ್ಪ. ಇವು 6 ಪ್ರಕಾರ ಅದಾವ. ಅದಕ್ಕೆ ಠರಾವಿಕ್ 6 ಅಂತ ಹಿಂಗೆ ಠರಾವ್ ಮಾಡ್ಯಾರ ಅವರು. ಶಾಸ್ತ್ರದ ಸಾಧಾರಣ ಸಂಕೇತ ಆತ. ಅದ ಬಿಟ್ಟು ಅಕಸ್ಮಾತ್ ಈಗ ಮುನಿ ಅಂದ ನಾವು, ಅವ ಬಾಣನೂ ಅಲ್ಲಿಲ್ಲ, ರಸನೂ ಅಲ್ಲಿಲ್ಲ, ಮುನಿ ಅಂದ. ಆಯ್ತು ಹೇಳ್ರಿ ಅಂದ. ಮುನಿ ಅಂದ್ರೆ 7 ಕಪ್ ಮಾಡು ಅಂತಂದ. ಯಾಕಂದ್ರೆ ಸಪ್ತ ಋಷಿಗಳು, ಸಪ್ತ ಮುನಿ, 7 ಮಂದಿ ಠರಾವಿಕ ಮುನಿಗಳು, ಋಷಿಗಳು 7 ಮಂದಿ ಅದಾರ. ಆದ್ದರಿಂದ 7 ಸಂಖ್ಯೆ ಹೇಳ್ದಂಗ. ಹಿಂಗೆ ಏನೈತಿಲ್ಲ ಶಾಸ್ತ್ರದಲ್ಲಿ ಕೆಲವೊಂದು ಇವೇನದಾವಲ್ಲ, ಮನ್ಮಥನ ಪಂಚಬಾಣಗಳು, ಷಡ್ರಸಗಳು, ಸಪ್ತ ಮುನಿಗಳು, ಹಿಂಗೆ ಠರಾವಿಕ ಅದಾವ. ಅದಕ್ಕಾಗಿ ಇದಕ್ಕೇನಂತಾರ, ವೇದಾರ್ಥಕ್ಕೆ ಜಾನ್ಯ ವಾಲೆ ಆಚಾರ್ಯ ತಿನ್ಕಿ ಪರಿಭಾಷಾ. ಅದಕ್ಕೆ ಇಲ್ಲಿ ಏನು ಬಂದಾವಲ್ಲ, ಇಲ್ಲಿ ಇದು ಅದಕ್ಕೆ ಹೇಳ್ತೀವಿ ಕುರ್ನೆಲ್ಲ. ಅಂದ್ರೆ ಇಲ್ಲಿ ಪ್ರಮಾತ ಚೇತನತೆ ಅದಕ್ಕೆ ಅನ್ಬೇಕು ಅಂದ್ರೆ ಇದಕ್ಕೆ ಅನ್ಬೇಕು ಅಂತ ಠರಾವ ಮಾಡ್ಯಾರ ಅವರು. ಪ್ರಮಾಣ ಚೇತನ ಅಂದ್ರೆ ಇದಕ್ಕೆ ಅನ್ಬೇಕು. ಪ್ರಮಾಚೇತನ ಅಂದ್ರೆ ಆ ವೃತ್ತಿ ಆಕಾರಕ್ಕೆ ಅನ್ಬೇಕು. ಪ್ರಮೇಯ ಚೇತನ ಅಂದ್ರೆ ಆ ವಸ್ತು ಘಟದ ಒಳಪಟ್ಟಂಥ ಚೇತನ ಕಾಣಬೇಕು ಅಂತ ಹಿಂಗೆ ಠರಾವ್ ಮಾಡ್ಯಾರ. ಅದಕ್ಕಾಗಿ ಅವಪ್ಪ ಇಲ್ಲಿ ಹೇಳಲ್ಪಡ್ತು. ಇನ್ನು 201ನೇ ಅಂಕ. ಅವಚ್ಛೇದವಾದ की रीति से प्रमाता साभास सहित ವಿಶೇಷಣ ಉಪಾಧಿಕ ಲಕ್ಷಣಗಳು. ಇನ್ನು ಇಲ್ಲಿ ಅವಚ್ಛೇದವಾದದ ರೀತಿ. ಯಾಕಂದರೆ ಶಾಸ್ತ್ರದಲ್ಲಿ ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ ಅಂತ ಹಿಂಗೆ ಬೇರೆ ಬೇರೆ ಬರ್ತಾವ. ಅದಕ್ಕೆ ಅವಚ್ಛೇದವಾದ ಅಂದ್ರೆ ವಾಚಸ್ಪತಿ ಮಿಶ್ರರು, ಬಾಂತಿ ನಿಬಂಧಕಾರ ವಾಚಸ್ಪತಿ ಮಿಶ್ರರ ಅವಚ್ಛೇದವಾದ ಅಂತ ಹೇಳಲ್ಪಡ್ತೈತಿ. ಅಂದ್ರೆ ಅವರು ವಾಚಸ್ಪತಿಗಳು ಶಂಕರಾಚಾರ್ಯರು ಬ್ರಹ್ಮಸೂತ್ರ ಬರೆದರು. ಅದರ ಮೇಲೆ ವ್ಯಾಸರು ಬ್ರಹ್ಮಸೂತ್ರ ಬರೆದರು. ಶಂಕರಾಚಾರ್ಯರು ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದರು. ಆ ಭಾಷ್ಯದ ಮೇಲೆ ಇವು ವಾಚಸ್ಪತಿ ಮಿಶ್ರರು ಅದರ ಮೇಲೆ ಭಾಂತಿ ನಿಬಂಧ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದು 2 ಭಾಗ ಐತಿ. ಕಾಶಿಯೊಳಗೆ ಅಭ್ಯಾಸ ಮಾಡುವಾಗ ಅದು ಇರ್ತೈತಿ. ಅದಕ್ಕೆ ಅದರಲ್ಲಿ ಅವರು ಏನು ಮಾಡ್ಯಾರಂದ್ರೆ ಅವಚ್ಛೇದವಾದ ಅಂಗೀಕಾರ ಮಾಡಿದ್ದಾರೆ. ಈಗ ಆ ರೀತಿಯಿಂದ ಇಲ್ಲಿ ಹೇಳ್ತಾರೆ. ಹಿಂಗ ಅವಚ್ಛೇದವಾದ ರೀತಿಯಿಂದ ಏನು, ಪ್ರಮಾತ ಅಂದರೆ ಏನು, ಮತ್ತು ಸಾಕ್ಷಿ ಅಂದರೆ ಏನು, ಅದರ ವಿಶೇಷಣ ಅಂದರೆ ಏನು, ಆ ಉಪಾಧಿ ಅಂದರೆ ಏನು, ಅವುಗಳ ಲಕ್ಷಣ ಏನು, ಇದೆಲ್ಲ ಈಗ ಹೇಳಲ್ಪಡುತ್ತದೆ. ಯಾತೆ ಇತನಾ ಭೇದ ಹೈ, ಆದ್ದರಿಂದ ಇಷ್ಟು ಭೇದ ಐತಿ. ಏನು ಭೇದ ಐತಪ್ಪ? जो ಅವಚ್ಛೇದವಾದ ಅಂಗೀಕಾರ ಕರೆ ಹೇ ತಿನ್ಕೆ ಮತ್ತಮೇ. ಅವಚ್ಛೇದವಾದವನ್ನು ಯಾರು ಅಂಗೀಕಾರ ಮಾಡ್ಯಾರ? ಅವ್ರ ಮೊದಲು ಯಾರು ಅಂಗೀಕಾರ ಮಾಡ್ಯಾರ? ವಾಚಸ್ಪತಿಗಳು. ಏನು ಹೇಳ್ತಾರೆ ಅವರು?
अंतःकरण विशिष्ट जो चेतन सो ಪ್ರಮಾತ है ಪ್ರಮಾತ ಅಂತೇಳಿ ಎದಕ್ಕಂತಾರಂದ್ರೆ ಅಂತಃಕರಣ ವಿಶಿಷ್ಟ ಚೇತನಕ್ಕನ ಪ್ರಮಾತ ಅನ್ನಬೇಕು ಅವ್ರು ನಿರ್ಣಯ ಮಾಡ್ಯಾರ. ಅಂತಃಕರಣ ಉಪಹಿತ ಸಾಕ್ಷಿ ಪ್ರಮಾತ ಅಂತ ಅದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಪ್ರಮಾತ ಅನ್ಬೇಕಂತ ಹೇಳಿದ್ರು. ಹಂಗಾರೆ ಸಾಕ್ಷಿ ಅಂತ ಅದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಅಂತಃಕರಣ ಉಪಹಿತ ಚೇತನ ಸಾಕ್ಷಿ अंदागा एक ही अंतःकरण प्रमाता का तो विशेषण है और साक्षी का उपाधि है. ಏನಂದ್ರು ಒಂದೇ ಅಂತಃಕರಣ ಇದು ಪ್ರಮಾತೃವಿಗೆ ವಿಶೇಷಣ ಆಗ್ಯದ, ಸಾಕ್ಷಿಗೆ ಉಪಾಧಿ ಆಗ್ಯದ. ತಿಳಿತಾನಿದೆ? ತಿಳಿತು? ಅಂದರೆ ಇಲ್ಲಿ ಅಂತಃಕರಣ ಒಂದೈತಿ, ಅದು ಒಂದೇ ಅಂತಃಕರಣ, ಅದು ವಿಶೇಷಣ ಅಂತ ಹೇಳಲ್ಪಡ್ತದೆ, ಉಪಾಧಿ ಅಂತೂ ಹೇಳಲ್ಪಡ್ತದೆ. ಪ್ರಮಾತೃವಿಗೆ ವಿಶೇಷಣ ಆಕತಿ, ಸಾಕ್ಷಿಗೆ ಉಪಾಧಿ ಆಕತಿ. ಅಂದ್ರೆ ಆಯಿತು, ಇಟ್ಟ ಹೇಳಿ ಮುಂದೆ ಹೋದ್ರೆ ನಡಿತೈತಿಲ್ಲ. ಮತ್ತು ಇಲ್ಲಿದ್ದು ಇದಕ್ಕೆ ಸಾಕ್ಷಿಗೆ ಅದು ಉಪಾಧಿ ಐತಿ, ಪ್ರಮಾತ ವಿಶೇಷಣ ಐತಿ, ನಡಿ ಮುಂದೆ. ಅದು ಏನು ವಿಶೇಷಣೋ ಏನು ಉಪಾಧಿಯೋ ಎದಕ್ಕತ್ತಾರ ಏನು ಕತಿ ಅದೇನು ತಿಳಿಯೋದಕ್ಕೆ ಬಿಡೋದಕ್ಕೆ ಕಾಲೇಜ್ದಾಗ ಲೆಕ್ಚರ್ ಕೊಟ್ಟಂಗೆ ಬಡ 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 ಹೇಳಿಕೆ ಹೋಗು ತಿಳ್ಕೊಂಡವ್ರು ಬಿಟ್ಟುಕೋ. ಅದಕ್ಕೆ ಇಲ್ಲಿ ಏನಪ್ಪ ಅಂತ ಕೇಳಿದರೆ, ಈಗ ನಾವು ಅವಕ್ಕೂ ತಿಳ್ಕೊಬೇಕಲ್ಲ ಈಗ, ಹೌದಿಲ್ಲ? ಈಗ ಅವರು ಹೇಳಿದರು ಅಂತಃಕರಣ ವಿಶಿಷ್ಟ ಚೇತನಕ್ಕನ ಪ್ರಮಾತ ಅಂದ್ರೆ ಏನು ಅದೇ ಕರ್ತಾ ಹೋಗ್ತಾ ಐತಿ, ಅಂತಃಕರಣ ಉಪಿತ ಅದಕ್ಕೆ ಸಾಕ್ಷಿ ಅಂದರು. ಈಗ ಒಂದೇ ಅಂತಃಕರಣ ಪ್ರಮಾತೃವಿಗೆ ವಿಶೇಷಣ ಐತಿ, ಸಾಕ್ಷಿ ಉಪಾಧಿ ಐತಿ ಅಂತ ಹೇಳಿದ್ರು. ಮತ್ತಿನ್ನು ಅಂದ್ರೆ ಈಗ ಅಂದ್ರೆ ಸರ್ವಸಾಧಾರಣ ಈಗ ಅದೆಲ್ಲ ಇಲ್ಲಿ ಒಂದು ಇದು ಮಾಡ್ಯಾರ ಅವರು. ಅಂದ್ರೆ ಏನು ಮಾಡ್ಯಾರ ಅಂದ್ರೆ ಸ್ವರೂಪ ವಿಷಯ, ಅದಕ್ಕೆ ಅಂದ್ರೆ ಅಜ್ಞಾನಿಗೆ ವಿಶೇಷಣ, ಜ್ಞಾನಿಗೆ ಉಪಾಧಿ, ಹೀಗೆಲ್ಲ ಐತಿ. ಇದನ್ನು ಹೇಳಿ ಮುಂದುವಂತು. ಅಂದರೆ ಈಗ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಅಂತಃಕರಣ ಒಂದೇ ಪ್ರಮಾತೃವಿಗೆ ವಿಶೇಷಣ, ಸಾಕ್ಷಿಗೆ ಉಪಾಧಿ. ಅಂದ್ರೆ ಇದು ಏನಾದ್ರು ತಿಳಿತಾನೆ, ಅದು ಪೂರ ಏನು ಇದರ ಅರ್ಥ ಮರ್ಮ ಏನು ಅನ್ನೋದು ಗೊತ್ತಿಲ್ಲ. ಅದು ವಿಶೇಷಣ ಐತಿ, ಇದು ಉಪಾಧಿ ಆಗೈತಿ. ಅಂದ್ರೆ ಅದರ ಲಕ್ಷಣ ಮಾಡಬೇಕಾಕತಿ. ಅದರ ಲಕ್ಷಣ ಮಾಡಿದ್ರನ್ನ ಹೊರಗೆ ಬರ್ತೈತೆ ಅದು ಏನೈತೆ ಅನ್ನೋದು. ಅಂದರೆ ಅರ್ಥಾತ್ ಇಲ್ಲಿ ವಿಶೇಷಣ ಅಂತ ಬರ್ತದೆ. ಅಂತಃಕರಣ ವಿಶಿಷ್ಟ ಚೇತನ, ತಾಕ ಕರ್ತಾ ಹೋಗ್ತಾ, ಅಂತಃಕರಣ ಉಪಿತ ಸಾಕ್ಷಿ. ಒಂದೇ ಅಂತಃಕರಣ ಪ್ರಮಾತೃಗೆ ವಿಶೇಷಣ ಐತಿ. ಅಂದ್ರೆ ವಿಶೇಷಣ ಅಂತ ಅಂದ್ಕೊಳ್ಳೇನ ವಿಶೇಷಣ ತೆಲ್ಕತ್ತಾರು. ವಿಶೇಷಣ ತೆಲ್ಕತ್ತಾರಂದ್ರೆ ಸ್ವರೂಪೇ ಪ್ರವಿಷ್ಟತ್ವೇ ಸತಿ ವರ್ತಮಾನ್ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ ಅಂತ ಅದರ ಲಕ್ಷಣ ಐತಿ. ಪ್ರತಿಯೊಂದರ ಲಕ್ಷಣ ಮಾಡ್ಬೇಕು. ಅಂದಾಗ ಅದರದ್ದು ಮರ್ಮ ಗೊತ್ತಾಕತಿ. ಏನು ಹೇಳಿದೆವು ನಾವು ವಿಶೇಷಣದು? ಸ್ವರೂಪದಲ್ಲಿ ಪ್ರವೇಶ ಆಗಿರಬೇಕು. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಅಂದ್ರೆ ಸ್ವರೂಪದಲ್ಲಿ ಪ್ರವೇಶ ಆಗಿರಬೇಕು. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ವರ್ತಮಾನ ಕಾಲಿರಬೇಕು. ಮತ್ತಿನ್ನು ಇತರ ಪದಾರ್ಥಗಳನ್ನು ಭಿನ್ನಪಡಿಸಿ ತಿಳಿಸ್ತಿರಬೇಕು. ಸ್ವರೂಪದಲ್ಲಿ ಪ್ರವೇಶ ಇರಬೇಕು, ವರ್ತಮಾನ ಕಾಲಿರಬೇಕು, ಮತ್ತಿನ್ನಿತರ ಪದಾರ್ಥಗಳನ್ನು ಭಿನ್ನಪಡಿಸಿ ತಿಳಿಸ್ತಿರಬೇಕು. ಅದಕ್ಕೆ ವಿಶೇಷಣ ಅನ್ನಬೇಕು. ಹೀಗೆ ವಿಶೇಷಣ ಲಕ್ಷಣ ಐತೆ.
ಸ್ವರೂಪೇ ಪ್ರವಿಷ್ಟತ್ವೇ ಸತಿ ವರ್ತಮಾನ್ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ ಹಿಂಗೈತ ಅಂದಾಗ ಇಲ್ಲಿ ಇನ್ನು ಮುಂದೆ ಏನು ಹೇಳ್ತಾರೋ ಅದು ಒಂದೇ ಅಂತಃಕರಣ ಇಲ್ಲಿ ಪ್ರಮಾತೃಗೆ ವಿಶೇಷಣ ಆಯ್ತು ಅದಿಲ್ಲ ಅಂದ್ರೆ ಏನು ಹೇಳ್ದಂಗೆ ಅದರ ತಿಳಿತಿಲ್ಲ ವಿಶೇಷಣದ ಲಕ್ಷಣ ಹೇಳಿದಿಲ್ಲ ಅಂದ್ರೆ ಏನು ಸ್ವರೂಪದಲ್ಲಿ ಪ್ರವೇಶಿಸ್ತೈತೆ ಅದು ಸ್ವರೂಪೇ ಪ್ರವಿಷ್ಟತ್ವೇ ಸತಿ ವರ್ತಮಾನ್ ಇತರ ಪದಾರ್ಥ ವ್ಯಾವರ್ತಕತ್ವ ವಿಶೇಷಣತ್ವಂ ಅಂತೇಳಿ ಅಂದ್ರೆ ಯಾವುದು ಸ್ವರೂಪದಲ್ಲಿ ಪ್ರವೇಶವಾಗಿದ್ದು ವರ್ತಮಾನ ಕಾಲವಿದ್ದು ಇನ್ನಿತರ ಪದಾರ್ಥಗಳನ್ನು ಭಿನ್ನಪಡಿಸ್ತಿದ್ರೆ ಅದಕ್ಕೆ ವಿಶೇಷಣ ಅನ್ನಬೇಕು ಅಂತ ಹೇಳ ಅಂದರೆ ಈಗ ಉದಾಹರಣೆ ಅಂದರೆ ಈಗ ಒಂದು ಇಲ್ಲಿಕಂದ್ರೆ ಒಂದು ಬೇರೆ ಉದಾಹರಣೆ ಕೊಡ್ತಿತ್ತು ಈ ದೇವ್ರಿಗೆ ಕಾಯಿ ಹೊಡಿತಾರಲ್ಲ ದೇವ್ರಿಗೆ ತೆಂಗಿನಕಾಯಿ ಹೊಡಿತಾರಲ್ಲ ಆ ನೀರಿದ್ದು ಕಾಯಿ ಹೊಡಿತಾರೆ ಇಲ್ಲದ್ದು ಹೊಡಿತಾರೆ ನೀರು ಇದ್ದದ್ದು ಹೊಡಿತಾರೆ ಹೌದಲ್ಲ ಇದು ವಿಶೇಷಣ ಅಂದ್ರೆ ಆ ನೀರಿದ್ದ ತೆಂಗಿನಕಾಯಿ ಹಂಗಿರ್ತೈತಿ ಅಂತ ನೀವು ತಿಳ್ಕೊಳ್ಳಿ ಯಾಕಂದ್ರೆ ನಮ್ಮ ದೃಷ್ಟಾಂತ ಎಲ್ಲ ಒಂದು ಎಲ್ಲ ಬಿಟ್ಟು ಬೇರೆನೇ ಇರ್ತಾವ ಏನೋ ಅದು ಪಕ್ಕ ಯಾಕೆ ಶಾಸ್ತ್ರೀಯ ಶಬ್ದ ಮತ್ತೊಂದು ಏನಾರ ಹೇಳಿದೆವು ಅಂದ್ರೆ ಅದು ಅಷ್ಟೊಂದು ನಡಂಗಿಲ್ಲ ನಮ್ಗೆ ಇಂಥವು ಹೇಳಿದೆವು ಅಂದ್ರೆ ಅದು ಪಕ್ಕ ಅದು ನೀರಿದ್ದ ತೆಂಗಿನಕಾಯಿ ಐತಲ್ಲ ಒಳಗೆ ನೀರಿದ್ದು ಅದು ವಿಶೇಷಣ ಅಂತ ಹೇಳಲ್ಪಡ್ತೈತೆ ತಿಳ್ತಾ ಯಾಕಂದ್ರೆ ಆ ಲಕ್ಷಣದ್ರ ಕುಂದಿರ್ತೈತಿ ಏನೋ ಅಂದ್ರೆ ಕುಂದಿರ್ತೈತಿ ನಾವು ಕುಂದಿರ್ತೇವಲ್ಲ ಬಿಡ್ತೇವೆ ಇಲ್ಲ ಅದು ಏನೈತಿ ಲಕ್ಷಣ ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಸ್ವರೂಪದಲ್ಲಿ ಪ್ರವೇಶ ಆಗಿರಬೇಕು ವರ್ತಮಾನ ಕಾಲ ಇರಬೇಕು ಇನ್ನಿತರ ಪದಾರ್ಥಗಳನ್ನು ಭಿನ್ನಪಡಿಸ್ತಿರ್ಬೇಕು ಅದಕ್ಕೆ ವಿಶೇಷಣ ಅನ್ಬೇಕು ಹೌದಾ ಈಗ ಸ್ವರೂಪದಲ್ಲಿ ಪ್ರವೇಶ ಆಗಿರಬೇಕು ಅಂತ ಅಂದಾಗ ಅಂದ್ರೆ ಸ್ವರೂಪದಲ್ಲಿ ಪ್ರವೇಶ ಅಂದ್ರೆ ಆ ತೆಂಗಿನಕಾಯಿ ಐತಲ್ಲ ತೆಂಗಿನಕಾಯಿ ಆ ತೆಂಗಿನಕಾಯಿ ಏನು ಮಾಡೈತಿ ಅಂತಂದ್ರೆ ಕೊಬ್ಬರಿ ಪಟ್ಟಿ ಎರಡು ಒಂದಾಗ್ಯಾವ ಒಂದಕ್ಕೊಂದು ಕೂಡ್ಕೊಂಡಾವ ಹೌದಿಲ್ಲ ಎರಡು ಕೂಡ್ಕೊಂಡು ಒಂದಾಗ್ಯಾವ ಈಗ ಹೌದಾ ಆಮೇಲೆ ಅದನ್ನು ಕಲ್ಲಿಗೆ ಬಡ್ದು ಕೂಡ್ಲೇನ ಆ ಪೆಟ್ಟು ಯಾವ್ದಕ್ಕೆ ಬೀಳ್ತತಿ ಪರ್ಟಿಗೆ ಬೀಳ್ತೈತಿ ಮ್ಯಾಲಿನ ಪರ್ಟಿಗೆ ಬೀಳ್ತೈತಿ ಕರೆ ಒಳಗಿನ ಕೊಬ್ಬರಿನೂ ಹೊಡಿತೈತಿ ಯಾಕೆ ಹೊಡಿತೈತಿ ಅದು ಅದನ್ನು ಹಿಡ್ಕೊಂಡೈತಿ ಮತ್ತು ಅದು ಮಾಡಿದ್ರೆ ಇದನ್ನು ಹೊಡಿಬೇಕಲ್ಲ ಹೌದಿಲ್ಲ ಆ ರೀತಿ ಸ್ವರೂಪೇ ಪ್ರವಿಷ್ಟತೆ ಅಂದ್ರೆ ಅದ್ರ ಗುಣ ಹತ್ಕೊಂಡದ್ರಿಂದ ಹತ್ಕೊಂಡೈತಿ ಹಿಂಗೆ ಕೂಡ್ಕೊಂಡೈತಿ ಅದು ವಿಶೇಷಣ ಅಂದ್ರೆ ಹಿಂಗೆ ಒಳಕ ಅದಕ್ಕೆ ಹೆಂಗೆ ಜಾಯಿಂಟ್ ಆಗಿರ್ತೈತಿ ಕೂಡ್ಕೊಂಡಿರ್ತೈತಿ ಹೌದಾ ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಅಂದ್ರೆ ಕೂಡ್ಕೊಂಡದ್ದಾಯ್ತಿ ಕೊಬ್ಬರಿ ಪಟ್ಟಿ ಅಡ್ಡು ವರ್ತಮಾನದ ಪದ ಐತಿ ವರ್ತಮಾನ ಅಂದ್ರೆ ಈಗ ವರ್ತಮಾನ ಕಾಲದಲ್ಲಿ ಅದು ಹಂಗೈತಿ ಅದು ಮುಂದೆ ಭವಿಷ್ಯತ್ ಕಾಲದಲ್ಲಿ ಬೇರೆ ಆಗುತ್ತದೆ ಅದನ್ನು ಬಿಟ್ಟು ಕಡಿಯಾಕೈತಿ ಅದು ತಿಳಿತಾನ ಆದ್ದರಿಂದ ವರ್ತಮಾನ ಈಗಟ್ಟ ಹೇಳ್ತೀವಿ ನಾವು ಅದಕ್ಕೆ ಸ್ವರೂಪದಲ್ಲಿ ಪ್ರವೇಶ ಆಗಿರಬೇಕು ವರ್ತಮಾನ ಕಾಲ ಇರಬೇಕು ಇನ್ನಿತರ ಪದಾರ್ಥಗಳನ್ನು ಭಿನ್ನಪಡಿಸ್ತಿರ್ಬೇಕು ಉಳಿದು ಏನದಾವಲ್ಲ ಅವು ಆ ಒಣಗಿ ತೆಂಗಿನಕಾಯಿ ಅವು ಬೇರೆ ಅವಕ್ಕನ್ನು ಭಿನ್ನಪಡಿಸ್ತೈತಿ ಇದು ಅಲ್ಲ ನೀವು ಅದಕ್ಕಾಗಿ
ಇದಕ್ಕನ ವಿಶೇಷಣನೇ ಬೇಕು ಅಂತೇಳಿ. ಯಾಕ ಅದು ಅದರಲ್ಲಿ ಕೂಡ್ಕೊಂಡದ್ದೈತಿ, ಸ್ವರೂಪ ಪ್ರವೇಶ ಐತಿ, ವರ್ತಮಾನ ಕಾಲ ಐತಿ. ಅದಕ್ಕೆ ಇನ್ನಿತರ ಪದಾರ್ಥಗಳನ್ನು ಬಿಡಿಸಿ ಆ ಬೇರೆ ಒಣ ತೆಂಗಿನಕಾಯಿ ಹಾಕೊಂಡು ಎಲ್ಲ ಬೇರೆ ಮಾಡ್ತೈತಿ. ಇದಲ್ಲ, ಇದ ವಿಶೇಷಣ ಅಂತೇಳಿ ಇದನ್ನು ತೋರಿಸ್ಕೊಡ್ತೈತಿ. ಆ ರೀತಿ ಅಲ್ಲಿ ಅಂತಃಕರಣ ಏನೈತಿಲ್ಲ, ಅಂತಃಕರಣ ಇಲ್ಲಿ ಬಂದದ್ದು ಅಂತಃಕರಣ ಅದ. ಅಂತಃಕರಣ ಅದು ಪ್ರಮಾತೃಗೆ ಇಲ್ಲೇನು ಹೇಳ್ಯಾರ ಅವರು, ಅಂತಃಕರಣವು ಪ್ರಮಾತೃವಿಗೆ ವಿಶೇಷ ಗೊತ್ತದು. ವಿಶೇಷಣವಾಗಿ ಹಾಂ ಎಲ್ಲಿ ಹಾಂ ಅಂತಃಕरण विशिष्ट चेतन सो प्रमाता है, सो ही करता होता है. अंतःकरण भी साथी एक ही ಇಲ್ಲಿ ಬಂತು ನೋಡಿ, एक ही अंतःकरण प्रमाता का विशेषण है ಅಂತ ಇಲ್ಲಿ ಬಂದದ್ದು ಹೌದಲ್ಲ. ಒಂದೇ ಅಂತಃಕರಣ ಪ್ರಮಾತೃಗೆ ವಿಶೇಷಣ ಐತಿ ಅಂದಾಗ ಆ ಅಂತಃಕರಣ ಅದು ಏನು ಮಾಡ್ಕೊಂಡಿರ್ತೈತಿ, ಆ ಪ್ರಮಾತೃನ ಕೂಡ ಕೊಬ್ಬರಿ ಹೆಂಗೆ ಪಾರ್ಟಿಗಳು ಕೂಡ್ಕೊಂಡಿರ್ತೈತಿ ಹಂಗೆ ಅದು ಕೂಡ್ಕೊಂಡಿರ್ತೈತಿ. ಅಂತಃಕರಣಕ್ಕೆ ಆ ಪ್ರಮಾತೃಗೆ ವಿಶೇಷ ಜಾಯಿಂಟ್ ಆಗಿರ್ತೈತಿ ಹಿಂಗದ ಅನಾನ. ಆವಾಗ ಅದು ಹೆಂಗೆ ಪಾರ್ಟಿಗೆ ಪೆಟ್ಟು ತಿಂದ್ರೆ ಕೊಬ್ಬರಿನೂ ಪೆಡ್ತಿರ್ತೈತಿ ಹೌದಿಲ್ಲ. ಹಂಗ ಈಗ ಅಜ್ಞಾನಿಗೆ ಈ ಅಂತಃಕರಣ ವಿಶೇಷಣ ಇರ್ತೈತೆ ಹೇಳ್ತಾನ. ಅಲ್ಲಿ ಬರೀ ಅಟ್ಟ ಹೇಳಿದ್ರ ಅವರು, ಅಂತಃಕರಣ ಅದು ಪ್ರಮಾತೃಗೆ ವಿಶೇಷಣ ಇರ್ತೈತಿ, ಸಾಕ್ಷಿ ಉಪಾಧಿ ಇರ್ತೈತಿ ಅಂತ ಹೇಳ್ಯಾರ ಹೌದಲ್ಲ. ಅದಕ್ಕೆ ಇಲ್ಲಿ ನಾವೇನು ತಿಳ್ಕೋಬೇಕು, ಪ್ರಮಾತ ಅಂದ್ರೆ ಜೀವ, ಜೀವ ಅಂದ್ರೆ ಮತ್ತೆ ಅಜ್ಞಾನಿ ಜೀವ ಭಾವ ಇರ್ತೈತೆ ಅವಾಗ. ನಾ ಸುಖಿ ನಾ ದುಃಖಿ ಹಿಂಗೆಲ್ಲ. ಮತ್ತು ನಾ ಸುಖಿ ನಾ ದುಃಖಿ ಅಂತ ಅಂದಾಗ ಈ ಶರೀರಾದಿ ಅನಾತ್ಮ ವರ್ಗಗಳಿಗೆ ಆಗತಕ್ಕಂಥ ಸುಖ ದುಃಖ ಇದು ತಾನೇ ಮೇಲೆ ಹಾಕೋತಾನೆ. ಯಾಕೆ ಅದಕ್ಕೆ ಜಾಯಿಂಟ್ ಐತಿ. ಅಲ್ಲಿ ಹೆಂಗೆ ಕೊಬ್ಬರಿಗೆ ಪಟ್ಟಿಗೆ ಜಾಯಿಂಟ್ ಇದ್ದದ್ರಿಂದ ಅದ್ರದ್ದು ಅದಕ್ಕೆ ಬೀಳ್ತದೆ ಗಜ್ಜ ಹೌದಿಲ್ಲ. ಪಾರ್ಟಿಗೆ ಪೆಟ್ಟು ಕೊಟ್ರೆ ಕೊಬ್ಬರಿನೂ ಪೆಟ್ಟು ತಿಂತೈತಿಲ್ಲ. ಹಂಗ ಅಜ್ಞಾನಿಗೆ ಪ್ರಾರಬ್ಧ ಕರ್ಮಾನುಸಾರವಾಗಿ ಈ ಸುಖ ದುಃಖ ಪೆಟ್ಟು ಬಂದು ಕುಂದಿರ್ತಾವ. ಕೂತ್ರು ಆವಾಗ ಅಂತಃಕರಣ ಅಜ್ಞಾನಿಗೆ ವಿಶೇಷಣ ಆಗಿರ್ತೈತೆ ಅಂತ ತಿಳ್ಕೊಂಡು ಅಯ್ಯಯ್ಯೋ ನಾನು ಗೋಳು ದೇವ್ರ ಬಲ್ಲಪ್ಪ ಹಿಂಗತ. ಯಾಕ ಅವು ಆಗೋ ಸುಖ ದುಃಖ ಎಲ್ಲ ಅಂತಃಕರಣದಲ್ಲಿ ಆಗ್ತಾವೆ. ಆ ಅಂತಃಕರಣ ವಿಶಿಷ್ಟ ಐತಿ, ಅದು ಕೂಡ್ಕೊಂಡೈತಿ. ಆದ್ದರಿಂದ ಅದಕ್ಕಾಗುವ ಸುಖ ದುಃಖ ಇವು ತಾನೇ ಮೇಲೆ ಹಾಕ್ಕೊಂಡು ಗೋಳಾಡ್ತಾರೆ ಹಿಂಗದ. ಅದಕ್ಕೆ ಇದು ಏನು ಮುಂದೆ ಅದೇ ಏನು ಹೇಳಿದ್ರು, ಸಾಕ್ಷಿಗೆ ಉಪಾಧಿಯೇ ಅಂದರು. ಸಾಕ್ಷಿಗೆ ಅದೇ ಅಂತಃಕರಣನ ಅದ ಮುಂದೆ ಹೋಗಿ ಅದ ಏನೈತಿ ತೆಂಗಿನಕಾಯಿ ಕಾಲಾಂತರದಲ್ಲಿ ನೀರೆಲ್ಲ ಆರಿ ಹೋಗಿ ಒಳಗೆ ಗಿಟ್ಟಕ್ಕಾಗ್ಬಿಡ್ತೈತೆ. ಮುಸ್ಕಿ ಗುಂಡಾಕೈತೆ. ಆ ಗುಂಡಾದಾಗ ಸಾಕ್ಷಿ ಹಂಗಾರೆ ಸಾಕ್ಷಿ ಅಂದಾಗ ಎಲ್ಲಿ ಅಂದ್ರೆ ಏನಾಕತಿ ಇಲ್ಲಿ ಏನು ಹೇಳ್ಯಾರ ನೋಡ್ರಿ, ಈ ಅಂತಃಕರಣ ಪ್ರಮಾತೃಗೆ ಇಲ್ಲಿ ವಿಶೇಷಣ ಐತೆ ಅಂತ ಹೇಳಿದ್ರು. ಮತ್ತಿನ್ನು ಸಾಕ್ಷಿಗೆ ಉಪಾಧಿ ಐತೆ ಅಂತ ಹೇಳ್ಯಾರ. ಇದನ್ನು ಈ ತಿಳ್ಕೊಬೇಕಲ್ಲ. ಈಗ ಅದ ಇಟೋತನ ಪ್ರಮಾತೃವಿಗೆ ವಿಶೇಷಣ ಇರ್ತೈತೆ ಅಂತಃಕರಣ ಅನ್ನೋದನ್ನು ಹೇಳಿದೆ. ಇನ್ನು ಅದೇ ಅಂತಃಕರಣ ಸಾಕ್ಷಿ ಉಪಾಧಿ ಆಗೈತಿ ಅಂತ ಅವ್ರು ಹೇಳಿದರು. ಹಂಗಂದ್ರೆ ಏನು, ಹಂಗಂದ್ರೆ ಏನಂದ್ರೆ ಅದಕ್ಕೆ ಏನು ಮಾಡ್ಬೇಕಾದ್ರೆ ಲಕ್ಷಣ ಮಾಡಬೇಕು. ಪ್ರತಿಯೊಂದಕ್ಕೆ ಲಕ್ಷಣದಾವ ಅಂತ ಅದಕ್ಕೆ ಹೇಳ್ತೀವಲ್ಲ, ಪ್ರತಿಯೊಂದಕ್ಕೆ ಲಕ್ಷಣದಾವ. ಆ ಲಕ್ಷಣ ಮಾಡಿದಾಗ ಅದು ಕಾಯ್ದೆಬದ್ಧ ಶಾಸ್ತ್ರ ಅದಾವ. ಮತ್ತು ಅದು ಸರಿಯಾದ ಅದ್ರದ್ದು ಉತ್ತರ ಪ್ರಕಟ ಆಕತಿ. ಇಲ್ಲಿ ಯಾಕೆ ಈಗ ಸಿಗ್ತೈತೆ ನೋಡಿ. ಈಗ ವಿಶೇಷಣ ಲಕ್ಷಣ ಮಾಡಿದ್ವಿ. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ವರ್ತಮಾನಿತರ ಪದಕ ಅಂದಾಗ ಅದು ಏನು ಅದ್ರದ್ದು ಹಕ್ಕಿಕತಿ ಪೂರ ಹೊರಗೆ ಬರ್ತದು. ಅದು ಹತ್ಕೊಂಡು ಜಾಯಿಂಟ್ ಆಗಿರ್ತೈತಿ ಪಟ್ಟಿಗೆ. ಅದಕ್ಕೆ ಹಿಂಗೆ ಪ್ರವಿಷ್ಟ ಐತಿ. ಇಲ್ಲಿ ಬಂದು ಇನ್ನು ಅದೇ ಅಂತಃಕರಣ ಸಾಕ್ಷಿ ಉಪಾಧಿ ಅಂದ್ರೆ ಹಂಗಾರೆ ಉಪಾಧಿ ಲಕ್ಷಣ ಮಾಡು.
ಉಪಾಧಿ ತಿಳ್ಕೊತ ಸ್ವರೂಪೆ ಅಂದ್ರ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ವರ್ತಮಾನ್ ಇತರ ಪದಾರ್ಥ ವ್ಯಾವರ್ತಕತ್ವಂ ಉಪಾಧಿತ್ವಂ ಅಂತ ಹಿಂಗ ಸ್ವರೂಪದು ಪ್ರವಿಷ್ಟಿತ್ವ ವಿಶೇಷಣ ಆದಾಗ ಅದೇ ಅಂತಃಕರಣ ಹೆಂಗ ಮುಂದೆ ಕಾದ ತೆಂಗಿನಕಾಯಿ ಮುಂದೆ ಹೋಗಿ ಒಣಗಿ ಅದು ಒಳಗ ಅದು ಕೊಬ್ಬರಿ ಗುಂಡಾಕತಿ ಮುಷ್ಕಿ ಆ ಎಳೆದಾಗ ಪಟ್ಟಿಯ ಸಂಬಂಧ ಬಿಟ್ಟಿರ್ತೈತಿ ಅದು ಹಂಗೆ ಇವಾಗ ಅಜ್ಞಾನಿಗೆ ಇಲ್ಲಿ ಶಾಸ್ತ್ರ ಪುರಾಣ ಕೇಳಿ ಇಲ್ಲಿ ಏನು ಜ್ಞಾನ ಆಯ್ತಂದ್ರೆ ಅದೇ ಅಂತಃಕರಣ ವಿಶೇಷಣ ಇತ್ತಲ್ಲ ಆವಾಗ ಇವ್ಗೆ ಉಪಾಧಿ ಆಕತಿ ಬಿಟ್ಟು ಬೇರೆ ಆಕ ನಿಂತ್ಕೊಂಡು ಹೇಳ್ಯಾರ ಎನ್ನೊಡನೆ ಸಮರಸ ಇನ್ನು ಬೇಡ ಎಲೆ ತನುವೆ ನೀನನ್ಯವೆನಗೆ ಅಂತ ಜ್ಞಾನಪತಿ ಅಂದ್ರೆ ಹೇಳ್ಯಾರ ನೀನನ್ಯ ನಾ ಬೇರೆ ನೀ ಬೇರೆ ಈಗ ಮೊದಲು ತಿಳಿಲ್ಲ ಅದಕ್ಕೆ ಇಬ್ಬರು ಕೂಡ ನಡೆದಿದ್ದೀವಿ ನಾವು ಈಗ ಅದಕ್ಕೆ ಯಾಕೆ ಉಪಾಧಿ ಕೂಡ ಬಿಟ್ಟು ಬಿಡ್ತೈತೆ ಅದ ಹಂಗ ಅದಕ್ಕಾಗಿ ಇಲ್ಲಿ ಏನಾಕತಿ ಅಂದ್ರ ಉಪಾಧಿ ಲಕ್ಷಣ ಏನಂದ್ರ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಸ್ವರೂಪದಲ್ಲಿ ಪ್ರವೇಶ ಇಲ್ಲ ಅದಕ್ಕೆ ಟಚಿಂಗ್ ಇಲ್ಲ ತಿಳಿತಾ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ವರ್ತಮಾನ್ ಇತರ ಪದಾರ್ಥ ವ್ಯಾವರ್ತಕಂ ಉಪಾಧಿತ್ವಂ ಅಂದಾಗ ಇಲ್ಲಿ ಜ್ಞಾನ ಆಯ್ತು ಅಂದ ಕೂಡಲೇನ ಈ ದೇಹಾದಿ ಅನಾತ್ಮ ವರ್ಗ ಏನದವಲ್ಲ ಅಂತಃಕರಣ ಇವೆಲ್ಲ ಅವು ಬ್ಯಾರೆ ಆತ್ಮ ನಾ ಬ್ಯಾರೆ ಅಂತ ಈ ಎಲ್ಲ ದೇಹೇಂದ್ರಿಯ ಮನೋಬುದ್ಧಿ ಸುಖಾದೀನಿಯೋ ಘಟಾದಿವತ್ ವೇತ್ತೇನ ಮಂತರಾತ್ಮಾನಂ ಸ್ವಪ್ರಕಾಶಂ ವಿನಿಶ್ಚುನ ಅಂತ ಪಂಚದಶಿಯಲ್ಲಿ ಹೇಳಿದ್ದಾರೆ ವಿದ್ಯಾರಣ್ಯರು. ಆದ್ದರಿಂದ ದೇಹೇಂದ್ರಿಯ ಮನೋಬುದ್ಧಿ ದೇಹ ಇಂದ್ರಿಯ ಮನ ಬುದ್ಧಿ ಸುಖಾದೀನಿ ಸುಖ ದುಃಖ ಎಲ್ಲ ಘಟಾಧಿವತ್ ಅಂದರೆ ಇವು ಎಲ್ಲ ಜಡ ಸ್ವರೂಪದ ವೇತ್ತೇನ ಮಂತರಾತ್ಮಾನಂ ಒಳಗಿರುವ ಅಂತರಾತ್ಮ ಸ್ವಪ್ರಕಾಶಂ ಆ ಸ್ವಯಂ ಪ್ರಕಾಶ ಸ್ವರೂಪ ನಾನಿದ್ದೇನೆ ಅಂತೇಳಿ ಸಾಕ್ಷಿಯಾದ ಮೇಲೆ ಈ ರೀತಿ ಧ್ಯಾನ ಕಟ್ಟ ಅಂದಾಗ ನೀ ಬೇರೆ ನಾ ಬೇರೆ ಸೋಡ್ ಚೀಟಿ ಕೊಟ್ಟು ಬಿಟ್ಟು ಈಗ ಹಿಂಗ ಅದಕ್ಕಾಗಿ ಈ ರೀತಿ ಅಂದಾಗ ಅದೇ ಕಾಯಿ ಓಡ್ ಬಡ್ದು ನೋಡ್ರಿ ಕಲ್ಲಿಗೆ ಬಡಿ ಅದು ಕಲ್ಲಿಗೆ ಬಡಿದ್ರೆ ಮ್ಯಾಗಿನ ಪಟ್ಟಿ ಹೊಡಿತೈತಿ ಆ ಗುಂಡ ಕಲ್ಲಿನ ಪೆಟ್ಟು ಒಂದು 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 ಸ್ವಲ್ಪ ತಗೊಳಂಗಿಲ್ಲ ಪಟಕ್ಕನ ಜಿಗದಿಂಗ ಅಮಾತ ಕಡೆ ಕಾಯಿ ಹೋಗ್ಬೇಕು ಹಂಗೆ ಜ್ಞಾನ ಆಯ್ತು ಅಂದ ಕೂಡಲೇನ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬಿಡ್ತಾನೆ. ಆದ್ದರಿಂದ ಆ ಪ್ರಾರಬ್ಧ ಕರ್ಮಾನುಸಾರ ಆಗತಕ್ಕಂಥ ಸುಖ ದುಃಖಗಳು ಇವು ಲಾಭ ಹಾನಿಗಳು ಇವೆಲ್ಲ ಯಥಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಯೋನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮಯ ಪ್ರಿಯ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದಕ್ಕೆ ಈ ರೀತಿ ಅಲ್ಲಿ ಏನಾಗ್ತದಂದ್ರೆ ಅದಕ್ಕೆ ಅಲ್ಲಿ ಬೇರೆ ಇದಾಗ್ಬಿಡ್ತದೆ. ಆದ್ದರಿಂದ ಎಲ್ಲಿ ಬಂದಿದ್ದೆ ಸಾಕ್ಷಿ ಅನ್ನೋದು ಆ ಕೊಬ್ಬರಿ ಏನೈತಿಲ್ಲ ಮುಸ್ಕಿ ಒಟ್ಟ ಇದು ತಗೊಳ್ಳೋದಿಲ್ಲ ಅದು ಕಡೆಕಾಯಿ ಹೋಗತ್ತೆ ಹಂಗೆ ಇವಂಗ ಅದು ಕಲ್ಲಿನ ಪೆಟ್ಟು ಕೊಬ್ಬರಿ ಒಟ್ಟ ತೊಗೊಳೋದಿಲ್ಲ. ಅದಕ್ಕೆ ನಿಜಗುಂಡ್ರು ಏನಂತಾರೆ ಬಾಧೆ ತನ್ನೋಳು ತೋರ ಯಾವಾಗ ಪಾರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಬಾಧೆ ತನ್ನೋಳು ತೋರ. ಈ ಶಾಸ್ತ್ರ ಕೇಳಿ ತಿಳ್ಕೊಳ್ಳೋದು ಇಟ್ಟು ಕೆಲಸ ಮಾಡ್ತೈತೆ ಅದು ಪ್ರಯೋಜನ ಹಿಂಗ. ಅದಕ್ಕೆ ಬಾಧೆ ತನ್ನೋಳು ತೋರೋದು ಪಾರಮಾರ್ಥ ಬೋಧೆ ಅಂದ್ರೆ ಜ್ಞಾನ ಅದು ನೆಲೆಗೊಂಡು ನಿಂದ ಮೇಲೆ ಆವಾಗ ಬಾಧೆ ತನ್ನೋಳು ತೋರೋದು ಹೆಂಗೈತಿ. ಆದ್ದರಿಂದ ಈ ರೀತಿ ಯಾವಾಗ ಅಂದ್ರೆ ಆ ಅಂತಃಕರಣ ಸಾಕ್ಷಿಗೆ ಉಪಾಧಿ ಆಯಿತು ಅಂದ್ರೆ ಯಾವಾಗ ಉಪಾಧಿ ಆಕೈತಿ ಅದು ಅಂದ್ರೆ ಜ್ಞಾನ ಆದ ಮೇಲೆ ಆಕೈತಿ.
ಅಲ್ಲಿ ತನ ಅದು ವಿಶೇಷಣ ಆಗೇ ಇರ್ತೈತಿ ಅಂತ ಅಂದಮೇಲೆ ಅದು ಎಲ್ಲಿ ತನ ಅದಕ್ಕೆ ನೀವು ಸ್ವಂತ ತಿಳ್ಕೋಬೋದು. ನೀವು ನಿಮ್ಮ ಇದು ನಿಮಗೆ ಪ್ರತಿಯೊಬ್ಬರಿಗೆ ಏನೈತಿ ಅದು ಅವ್ರಿಗೆ ಗೊತ್ತಾಕತಿ. ಈ ನಾರದಾಗ ಅದ ಗೊತ್ತಾತ ಅವಾಗ. ನಾರದ 4 ವೇದ 6 ಶಾಸ್ತ್ರ 18 ಪುರಾಣ ಎಲ್ಲವನ್ನ ಬಲ್ಲವದೇನೆ ಅಂತ ಹೇಳಿದ ಕರೆ ನನಗೆ ದುಃಖ ಆಕತಿಲ್ಲ. ಯಾಕ ಆತ್ಮವಿತ್ ಶೋಕಂ ತರತಿ ಅಂತ ಶಾಸ್ತ್ರ ಹೇಳ್ತೈತಿ, ಛಾಂದೋಗೋಪನಿಷತ್ತು ಹೇಳ್ತೈತಿ. ಆತ್ಮಜ್ಞಾನಿ ಶೋಕ ಸಾಗರ ಅಂದ್ರೆ ದುಃಖ ಸಾಗರವನ್ನು ದಾಟಿರ್ತಾನೆ ಅಂತ ಹೇಳ್ತೈತಿ. ಮತ್ತು ನನಗದು ದುಃಖ ಆಕತಿ, ಇಷ್ಟೆಲ್ಲ ಬಲ್ಲವದೇನ ಅಂದಮೇಲೆ ಮತ್ತಿದು ಹ್ಯಾಂಗ ಅಂಥೇಳಿ ಅವನೇ ಕಡೆಗೆ ಸನತ್ ಕುಮಾರ್ ಹತ್ತರ ಅಂದ್ರೆ ಸಾಮವೇದ ಛಾಂದೋಗೋಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಈ ವಿಷಯ ಬರ್ತೈತಿ. ಅಲ್ಲಿ ಸ್ವತಃ ತನ್ನ ಅಜ್ಞಾನ ಮುಂದಿಟ್ಟಾನ ಅಲ್ಲಿ. ಅದಕ್ಕೆ ಭಗವಂ ಶೋಚಾಮಿ ಅಂತ ಹೇಳ್ತಾನೆ, ನಾ ದುಃಖಿತನಿದ್ದೀನಿ. ಯಾಕಂದ್ರೆ ನಾನು ಮಂತ್ರವಿದೇವಾಸ್ಮಿ ನಾತ್ಮವಿಶ್ರುತಂ. ಇವನ್ನೆಲ್ಲ ವೇದ ಶಾಸ್ತ್ರ ಎಲ್ಲವನ್ನ ಮಂತ್ರ ರೂಪದಿಂದ ಪಠನ್ ಮಾಡೇನ ಅಷ್ಟೇ. ಆದ್ರೆ ನಾತ್ಮವಿಶ್ರುತಂ ನ ಆತ್ಮಂ ವಿಶ್ರುತಂ ಅಂದ್ರೆ ಆತ್ಮನನ್ನು ತಿಳಿದವನ ಅಲ್ಲ. ಇವು ಈ ಶಾಸ್ತ್ರಗಳನ್ನ ತಿಳ್ಕೊಂಡೆ, ಬರೀ ಶಬ್ದ ಜ್ಞಾನ ಅದು ಅಂಥೇಳಿ ನನಗೆ ದುಃಖ ಆಕತಿ ಅಂತೇಳಿ. ಆ ಪ್ರಕಾರ ಅಂದ್ರೇನು ಹೇಳೋ ತಾತ್ಪರ್ಯ ಇಷ್ಟೇ, ಅದು ಜ್ಞಾನ ಆದ ಮೇಲೆ ಆ ಅಂತಃಕರಣ ಉಪಾಧಿಯಾಗಿ ಬಿಡುತ್ತದೆ, ಸಂಬಂಧ ಬಿಡುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ತಾವನ ಏನು ನಾವು ಅನುಮಾನ ಮಾಡಿ ತಿಳ್ಕೊಬೋದು. ನಾರಕ್ಕೆ ಗೊತ್ತಾಯ್ತು ಅಂತ ಹೇಳಿರಲ್ಲ, ಇಷ್ಟೆಲ್ಲ ಶಾಸ್ತ್ರಾಭ್ಯಾಸ ಮಾಡಿದರೂ ಕೂಡ ನನಗೆ ದುಃಖ ಆಗ್ತೈತೆ ಅಂದ್ರೆ ನನಗೆ ಇನ್ನೂ ಜ್ಞಾನ ಆಗಿಲ್ಲ ಅಂಥೇಳಿ ಸನತ್ ಕುಮಾರ್ ತಿರುವಾದ. ಆ ರೀತಿ ಅದು ಮತ್ತೀಗ ಏನಾಗಲಿ ಬೇಕಾದ ಹೋಗಲಿ, ಏನೂ ನನಗೆ ಜುಮ್ ಅಂದಿಲ್ಲ ಅಂದ್ರೆ ಹಾಗೆ ಐತೆ ತಿಳ್ಕೊಬೇಕು. ಅದಿಲ್ಲ ಅದಕ್ಕೆ ನಿಲ್ಕೊಂಡು ಹೇಳಿದ್ರು ಬಾಧೆ ತನ್ನೋಳು ತೋರೋದು. ಯಾವ ಬಾಧೆ ಅಂದ್ರೆ ದುಃಖ ಆಗೋದೇ ಇಲ್ಲ ಅಂದ್ರೆ ಬರಾಬರಿ ಅಂತಃಕರಣ ಜ್ಞಾನನೋ ನೀರು ಕುಡ್ದೆ. ಆ ಛಾನ್ ಅಂತಾರಲ್ಲ, ಛಾನ್ ಕಬ್ಬಣ ಕಡೆ ಛಾನ್. ಅದಕ್ಕೆ ಕಂಬಾರ ಏನು ಮಾಡ್ತಾನೆ, ಅದನ್ನು ಕಾಸಿ ಅದನ್ನು ಮಾರಿ ಮಾಡಿ ಹಂಗೆ ಕೊಟ್ರೆ ಮತ್ತು ಒಂದು ಕಬ್ಬಿಣ ಮೇಲೆ ಇಟ್ಟು ಬಡ್ದಾಗ ಹಿಂಗೆ ಮಡಿ ಮುದುಡಿ ಬೀಳ್ತೈತೆ. ಅದಕ್ಕೆ ಅವ ಮಾಡಿ ಹಿಂದಿಗಡೆ ಚರ್ ಮಾಡ್ತಿದ್ದ, ಚರ್ ಹಿಂಗೆ ನೀರಾಗಿ ಎದ್ದಿ ನೀರು ಕುಡಿಸ್ತಿರ್ತಾನೆ ಅದಕ್ಕೆ. ಅದಕ್ಕೆ ಅರ್ಧ ಇಂಚ್ ಆದ್ರೆ ಮಾರಿಗೆ ನೀರು ಕುಡಿಸ್ತಾನವ, ಪೂರಾ ಅದಕ್ಕಿಲ್ಲ. ಅದು ಎಷ್ಟು ನೀರು ಕುಡ್ದಿರ್ತೈತಲ್ಲ ಅಷ್ಟು ಸ್ಟ್ರಾಂಗ್ ಆಗಿಬಿಡ್ತೈತೆ ಅದು ಏಕ್ದಮ್. ಅದು ಕಬ್ಬಿಣ ಕರೆ ಮತ್ತೊಂದು ಕಬ್ಬಿಣ ಕತ್ತರಿಸಿ ತುಣುಕು ಮಾಡಿಬಿಡ್ತೈತೆ. ಯಾವ ಬಾಧ ತಗೊಳ್ಳೋದು ಹಂಗೆ ಇಲ್ಲಿ ಅಂತಃಕರಣ ಉಪಾಧಿ ಆಯ್ತಂದ್ರೆ ಈ ರೀತಿ ತನಗೆ ಯಾವ ಬಾಧೆ ಆಗುವುದಿಲ್ಲ ಅಂತ ಹೇಳಲ್ಪಡ್ತೈತಿ. ಇಲ್ಲಿ ಸಾಕ್ಷಿ ಲಕ್ಷಣ ಯಾವ್ದು ಮಾಡ್ಬೇಕ್ರಿ? ಇಲ್ಲಿ ಸಾಕ್ಷಿ ಲಕ್ಷಣ ಯಾವತ್ತು ಹೋದ್ರಿ? ಅಂದ್ರೆ ಸಾಕ್ಷಿ ಲಕ್ಷಣ ಭಾಳ ಅದಾವಲ್ರಿ, ಅಲ್ಲಿ ಇಲ್ಲಿ ಯಾವಾಗ ಕೊಡ್ತದೆ? ಏನೇನು ಸಾಕ್ಷಿ ಲಕ್ಷಣ ಬೇಕಾ? ಇಲ್ಲಿ ಯಾವಾಗ ಕೊಡ್ತಾನೆ? ಈಗ ಇಲ್ಲಿ ಯಾವ್ದಾದ್ರೆ ಯಾವ್ದು ಬೇಕಾದ್ ಕುಣಿಸೋದು ಅದೇನೇನು ಒಂದು ಅದಕ್ಕೊಂದು ಫಿಟ್ಟಿಂಗ್ ಐತೆ. ಎಲ್ಲಿ ಬೇಕಾದ ಕುಣಿಸ್ಬೋದು. ಆ ಸಾಕ್ಷಿ ಅವೆಲ್ಲ ಈಗ ಹೇಳಿ ನೀವು ಹಬ್ಬನ ಸಲ ಎಲ್ಲ ಮತ್ತೆ ಇದು ಟೈಮ್ ಹೋಗ್ತತಿ ಹೇಳ್ಕೊತ ಬಂದೇವಿ. ಈಗ ಅದಕ್ಕೆ ಆಯ್ತು, ಈಗ ಮುಗೀತು, ಟೈಮ್ ಮುಗ್ದೈತಿ. ಅದು ಅಕೃತತ್ವೇ ಸತಿ ದ್ರಷ್ಟ ಸಾಕ್ಷಿ, ಉದಾಸೀನತ್ವೇ ಸತಿ ಬೋಧ ಸಾಕ್ಷಿ. ಸಂದರ್ಭ ತಕ್ಕಂತ ಯಾವಾಗ ಇಲ್ಲಿ ಇದಾಗ್ತದೆ ಅವಾಗ ಯೂಸ್ ಮಾಡ್ತದೆ. ಈಗ ಏನು ಹೇಳ್ತೇನೆ ನೀವು ಒಟ್ಟರು ಕೂರ್ತಾವೆ ಇವು. ಈಗ ಹೇಳಿ ಯಾರು ಹೇಳಿಲ್ಲ ಉದಾಸೀನತ್ವೇ ಬೋಧ ಸಾಕ್ಷಿ ಲಕ್ಷಣ, ಅಕೃತತ್ವೇ ಸತಿ ದ್ರಷ್ಟ ಸಾಕ್ಷಿ. ಮಾತಿನ್ನ ಭಾಳ ಅದಾವ. ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಅದನ್ನ ಹೇಳ್ಯಾರ್ರಿ ಇಲ್ಲಿ. ನಾ ಅದ ಹೇಳಿದ್ರಿ ಒಮ್ಮೆ ಹೇಳಿಲ್ಲ. ಶಿವಾನಂದ ಭಾರತಿ ಇದಕ್ಕೆ 3 ವರ್ಷ ಬರ್ದೇನೆ. ಸಾಕ್ಷಿ ಅಂದ್ರೆ ಏನು ಅಂದ್ರೆ 3 ವರ್ಷ ತನ
ಅವ್ರ ಮಾಸಿಕ ಪತ್ರಿಕಾ ತ್ರೈಮಾಸ 3 ವರ್ಷ ತನ ಬರೀ ಸಾಕ್ಷಿ ಅಂದ್ರೆ ಏನು ಇಟ್ಟ 2 ಅಕ್ಷರ ಮತ್ತು ನೀ ಈಗ ಕೇಳ್ತಂದ್ರೆ ಏನು ಹೇಳಿ ನಿನಗೆ ಇಲ್ಲಿ ಟೈಮ್ ಇಲ್ಲ ಇವರು 3 ವರ್ಷ ಆಗ್ಬೇಕು. ನೀ ಯಾರು ಮತ್ತು ರೂಮ್ನಾಗ ಕೇಳಾದ್ರೆ ಕೇಳ ಈಗ ಹೇಳಿಲ್ಲ 2 ಲಕ್ಷಣ ಸಾಕು ಈಗ ಇಟ್ಟ ಹಾಂ ಮುಗ್ದದ ಈಗ ಟೈಮ್ 2 ತಾಸು ಆಯ್ತು ಈಗ ಎಲ್ಲಿ ಬಂತೋ ಸಂಗಯ್ಯ ಎಲ್ಲೈತಿ ಬರೋಬ್ರಿ ಈಗ ಬಂದತ್ತೇನ ಇಲ್ಲ ಒಂದು ಸ್ವಲ್ಪ ದಾಟೈತಿ ಅದು ಸಾಕ್ಷಿ ಉಪಾಧಿ ಆಗಿರುತ್ತೆ ಮುಗಿತ್ರಿ. ಸಾಕ್ಷಿ ಉಪಾಧಿ ಮುಗಿತು. ಸ್ವರೂಪದಲ್ಲಿ ಯಾವುದರ ಪ್ರವೇಶವಾಗಿ ಸ್ವರೂಪ ವಿಶೇಷ ಅಂದ್ರೆ 208 ಟಿಪ್ಪಣಿ ಬರ್ತಾವ ಮುಂದ್ರಿ. ಸ್ವರೂಪದಲ್ಲಿ ಯಾವುದರ ಪ್ರವೇಶವಾಗಿರುವುದು ನಿಂದ್ರ ಇಲ್ಲೇ ಐತೆ ಅದು ಹಾಂ ಈಗ ಸ್ವರೂಪ ವಿಷಯ ಜಾಕು ಹಾಂ ಇಲ್ಲೇ ಐತೆ ಅರ್ಥಾರ್ಥ ಈಗ ಏನೈತೆ ಅಂದ್ರೆ ಈಗ 201ನೇ ಅಂಕ ಐತಲ್ಲ ನೋಡ್ರಪ್ಪ. ಅದ್ರಾಗ ತೊಟ್ಟು ಆಟ 4 ಬಳ್ಳ ಐತೆ ಹೌದಿಲ್ಲ ಅದ ಮತ್ತೆ ಸಾಯಂಕಾಲ ಆಯ್ತು ಅಲ್ಲಿ ತೊಗೊಂಡು ಸ್ವಲ್ಪ ಇದು ಮಾಡಿಬಿಡು ಮತ್ತೆ ಹೌದಿಲ್ಲ ದೊಡ್ಡದು ಹಾಂ ಭಾಳ ದೊಡ್ಡದು. ಅದಕ್ಕೆ ಇದು ವಿಷಯ ಒಂದೊಂದು ಅದನ್ನ ಬಿಚ್ಚಿ ಹೇಳೋದು ಎಷ್ಟು ಟೈಮ್ ತಗೋತೈತಿ ಆಗಲ್ಲ. ಮತ್ತು ಪ್ರತಿಯೊಂದೆಲ್ಲ ಇದು ಏಕ್ದಮ್ ಗುಡ್ಡ ಹೇಳೋದಾಗೈತಿ ಇಲ್ಲಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ.